ನಮಸ್ತೆ. ಈಗಾಗಲೇ ಅರ್ಥಶಾಸ್ತ್ರ ಮತ್ತು ಹಾಗೂ ಭಾರತದ ಸಂವಿಧಾನವನ್ನ ಮುಗಿಸ್ಕೊಂಡಿದೀವಿ. ನೆಕ್ಸ್ಟ್ ಈಗ ತಗೊಂತಾ ಇರೋದು ಯಾವುದಪ್ಪ ಅಂತಂದ್ರೆ ಭೂಗೋಳ ಶಾಸ್ತ್ರವನ್ನ ತಗೊಂತಾ ಇದೀವಿ. ಇದು ಕಾನ್ಸೆಪ್ಟ್ ವೆರಿ ಸಿಂಪಲ್, ಜಸ್ಟ್ ಫಾರ್ ದ ರಿವಿಷನ್. ನಿಮ್ಗೆ ಅದನ್ನ ಬಿಟ್ರೆ ನಾನು ಜಾಸ್ತಿ ಡೆಪ್ತ್ ಆಗಿ ಹೇಳ್ತಾ ಇಲ್ಲ. ನಾನು ಅದನ್ನ ಹೇಳ್ತಾ ಇದ್ದೀನಿ ನೋಡ್ರಿ, ಕ್ಲಾಸ್ ಅಲ್ಲಿ ಹೇಳೋದಕ್ಕೂ ಇಲ್ಲಿ ಹೇಳೋದಕ್ಕೂ 0.01% ನಾನು ಹೇಳ್ತಾ ಇರುವಂತದ್ದು ಇಲ್ಲಿ ರಿವಿಷನ್. ಕ್ಲಾಸ್ ಅಲ್ಲಿ ನಿಮಗೆ ವೆರಿ ಡೆಪ್ತ್ ಆಗಿ ಸಿಗುತ್ತೆ. ಓಕೆನಾ? ಈಗಾಗಲೇ ಏನಪ್ಪಾ ಅಂತಂದ್ರೆ 10,000 ಅಬವ್ ಈಗಾಗಲೇ 10K ಅನ್ನೋ ರೀಚ್ ಆಗಿದೆ ನಮ್ಮ ಆ್ಯಪ್ ಅನ್ನ. ಓಕೆ, ನೀವು ಅಲ್ಲಿ ಫ್ರೀ ಆಗಿ ಕೂಡ ನೋಟ್ಸ್ ಅನ್ನ ನೋಡ್ಕೋಬಹುದು. ಅದರ ಜೊತೆಗೆ ಏನಾದ್ರು ಕ್ಲಾಸಸ್ ಬೇಕು ಅಂತಂದ್ರೆ ನೀವು ಯಾವ್ದು ಮ್ಯಾಗಝಿನ್ಸ್ ಇಲ್ಲ ನನ್ನ ಡಿಸೆಂಬರ್ ದಿಂದ ಅಂತ ಕೇಳಿದ್ರೆ, ಡಿಸೆಂಬರ್ 2024ರಿಂದ ನಾನು ಹುಡುಕ್ತಾ ಇದೀನಿ, ಸಿಗ್ತಾ ಇಲ್ಲ ಜುಲೈವರೆಗೂ ಅಂತಂದ್ರೆ ಆರಾಮಾಗಿ ನೀವು ಯಾವುದೇ ಮ್ಯಾಗಝಿನ್ಸ್ ಇಟ್ಕೋಬೇಡಿ. ನಾನು ಹೇಳ್ತಾ ಇದೀನಿ, ಮ್ಯಾಗಝಿನ್ಸ್ ಅಲ್ಲಿ ಇರೋದು ನಿಮಗೆ 30% ನಾಲೆಜ್, ನಾನು ಕೊಡ್ತಾ ಇರುವಂತದ್ದು 99% ನಾಲೆಜ್. ಅಂದ್ರೆ ನಾವು ಈಗಾಗಲೇ ಏನಪ್ಪಾ ಅಂದ್ರೆ ವೆಬ್ಸೈಟ್ ಅಂತ ನಾವು ಮಟೀರಿಯಲ್ ಅನ್ನ ತೆಗೆದುಕೊಂಡು ಅದನ್ನ ಎಕ್ಸ್ಪ್ಲೇಷನ್ ಮಾಡ್ತಾ ಇದೀವಿ. ನೀವು ಅಪ್ ಟು KS ಅನ್ನ ಬರೀಬಹುದು. KS UPSC ಅಲ್ಲಿ ಬರುತ್ತೆ, ಬಟ್ ಆ ಲೆವೆಲ್ ಇಂಗ್ಲಿಷ್ ಅಲ್ಲಿ ಹೇಳೋದಿಲ್ಲಲ್ಲ, ಕನ್ನಡದಲ್ಲಿ ಇರುವಂತದ್ದು. ನಾನು ಇರೋ ರಿಯಾಲಿಟಿಯನ್ನ ಮಾತಾಡ್ತೀನಿ. ಓಕೆನಾ? ಈ ತರ ಕರೆಂಟ್ ಇವೆಂಟ್ಸ್ ಅನ್ನ ಹೋಗುತ್ತೆ. ನಿಮ್ಗೆ ಬೇಕು ಅಂತಂದ್ರೆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಇಲ್ಲಿ ಆಪ್ ಇದೆ ನೋಡಿ, ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು KS ಮಾಸ್ಟರ್ ಮೈಂಡ್ ಅಂತ ಹೇಳಿ ಹೊಡೆದ್ರಿ ಅಂತಂದ್ರೆ ನಿಮಗೆ ಇದೇ ಆಪ್ ಲೋಗೋ ಅನ್ನ ಬರುತ್ತೆ. ಈಗಾಗಲೇ 10,000 ಡೌನ್ಲೋಡಿಂಗ್ ಆಗಿದೆ, 4.5 ರೇಟಿಂಗ್ ಆಗಿರುವಂತದ್ದು. ಇನ್ಸ್ಟಾಲೇಷನ್ ಮಾಡ್ಕೊಂಡು ರಿಜಿಸ್ಟರ್ ಆದ್ರಿ ಅಂತಂದ್ರೆ ಕರೆಂಟ್ ಅಫೇರ್ಸ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ, ಇಂಗ್ಲಿಷ್ ಅಲ್ಲಿ ಅಂದ್ರೆ ಇಂಗ್ಲಿಷ್, ಕನ್ನಡದಲ್ಲಿ ಅಂದ್ರೆ ಕನ್ನಡದಲ್ಲಿ ನಿಮಗೆ ನೋಟ್ಸ್ ಫ್ರೀ ಆಗಿ ಸಿಗುತ್ತೆ. ಬಟ್ ಇನ್ನು ಹೆಚ್ಚಿಗೆ ಏನ್ ಬೇಕಪ್ಪ ಅಂತಂದ್ರೆ ನಿಮಗೆ ಅದರಲ್ಲಿ ಏನಾದ್ರೂ ಕ್ಲಾಸಸ್ ಬೇಕು ಅಂತಂದ್ರೆ ಪೇ ಮಾಡ್ಕೊಂಡು ತಗೋಬೇಕಾಗತ್ತೆ. ಸೊ ಈಗ ಮಾತಾಡ್ತಾ ಇರುವಂತ ವಿಚಾರ ಯಾವುದು ಅಂತಂದ್ರೆ ಭೂಗೋಳ ಶಾಸ್ತ್ರ ಅಥವಾ ಜಿಯೋಗ್ರಫಿ ಅಂತ ಮಾತಾಡ್ಕೊತೀವಿ. ಈ ಜಿಯೋಗ್ರಫಿಯಲ್ಲಿ ಯಾಕಪ್ಪ ಈ ಮುನ್ನೆಲೆಗೆ ಜಾಸ್ತಿ ತಗೊಂತಾ ಇದೀವಿ ಅಂತಂದ್ರೆ ಜಿಯೋಗ್ರಫಿ ಮೇಲೆ, ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾರೆ. ಅದಕ್ಕಾಗಿ ಏನ್ ಹೇಳ್ತಾನೆ, ಜಾಗತಿಕ ಮಾರ್ಜಲ ಅಂತಂದ್ರೆ ಗೊತ್ತಾಗಂಗಿಲ್ಲ ನಿಮ್ಗೆ. ಬಿಗ್ ಕ್ಯಾಟ್ ಅಲೈನ್ಸ್ ಅಂತ ಬರುತ್ತೆ ನೋಡಿ. ಈ ಬಿಗ್ ಕ್ಯಾಟ್ ಅಲೈನ್ಸ್ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ 2026ರಲ್ಲಿ 2026ರಲ್ಲಿ ನವದೆಹಲಿಯಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಸಭೆಯನ್ನ ನಡೆಯುತ್ತೆ. ಸೊ ನಾನು ಜಾಸ್ತಿ ಹೇಳಿರ್ತೀನಿ, ಬರ್ಸೋದಕ್ಕಿಂತ ಜಾಸ್ತಿ ಹೇಳಿರ್ತೀನಿ. ನಾನು ಸ್ಪೇಸ್ ಬಿಟ್ಟಿಲ್ಲ, ಇರೋ ರಿಯಾಲಿಟಿ ಹೇಳಾಗತ್ತ ನಿಮ್ಗೆ. ಸ್ಪೇಸ್ ಬಿಟ್ಟಿಲ್ಲ, ಜಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನಿಮ್ ರೀಕಾಲ್ ಆಗ್ಲಿ ಅನ್ನೋ ಉದ್ದೇಶ. ಯಾವ್ಯಾವ ಟಾಪಿಕ್ ತಗೊಂಡಿರ್ತೀನಿ ಆ ಟಾಪಿಕ್ ಮೇಲೆ 2-3 ಸಲ ರಿವೈಸ್ ಮಾಡಿ. ಸೊ ಈ ಜಾಗತಿಕವಾಗಿ ಮಾರ್ಜಲ ಮೀನ್ಸ್ ಬಿಗ್ ಕ್ಯಾಟ್ ಅಂತ ಕರಿತೀವಿ. ಬಿಗ್ ಕ್ಯಾಟ್ ಎಷ್ಟಿದಾವೆ ಅಂತ ಕೇಳ್ತಾನೆ. 7 ಪ್ರಮುಖವಾದ ಬಿಗ್ ಕ್ಯಾಟ್ ಅಂತ ಕರಿತೀವಿ. ಎಷ್ಟು? 7. ಹಂಗಿತ್ತಂದ್ರೆ ಯಾವ್ದ್ಯಾವ್ದು ಬರ್ತಾವ? ಹುಲಿ ಬರ್ತದ, ಸಿಂಹ ಬರ್ತದ, ಚಿರತೆ ಬರ್ತದ, ಹಿಮಚಿರತೆ ಬರುತ್ತೆ, ಹಿಮಚಿರತೆ ಬರುತ್ತೆ. ಹಾಗೆ ಚೀತಾ ಬರುತ್ತೆ, ಜಾಗ್ವಾರ್ ಬರುತ್ತೆ, ಪೂಮಾ ಬರುತ್ತೆ. ಸೊ ಇವಿಷ್ಟೂ ಕೂಡ ಬರುವಂತದ್ದು. ಇನ್ನೇನಪ್ಪಾ ಅಂತಂದ್ರ ಈ ಅಧಿಕೃತ ಚಾಲನೆ ನೀಡಲಾಗಿರುವಂತ ಪ್ರಧಾನ ಕಚೇರಿ ಪ್ರಾಜೆಕ್ಟ್ ಟೈಗರ್ ಅಂತ ಹೇಳ್ತೀವಿ. ಪ್ರಾಜೆಕ್ಟ್ ಟೈಗರ್ ಬರೋದೇ ಅಂದ್ರೆ ನಾವು ಇಲ್ಲಿ ಬಗ್ಗೆ ಮಾತಾಡಿದೀವಲ್ಲ, ಹುಲಿ ಬಗ್ಗೆ ಮಾತಾಡಿದೀವಿ ಅಂತಂದ್ರೆ ಈ ಪ್ರಾಜೆಕ್ಟ್ ಟೈಗರ್ ಅನ್ನ 50 ವರ್ಷ ಸಂಭ್ರಮಾಚರಣೆ ಎಲ್ಲಿ ಮಾಡಿದ್ರು ಅಂತ ಕೇಳಿದ್ರೆ ಅಂತಂದ್ರೆ ಮೈಸೂರಿನಲ್ಲಿ ಮಾಡ್ತಾರೆ. ಮೈಸೂರಿನಲ್ಲಿ ಇದನ್ನ ಏನ್ ಮಾಡ್ತಾರೆ, ಪ್ರಾಜೆಕ್ಟ್ ಮಾಡುವಂತದ್ದು. ಯಾಕಪ್ಪ ಅಂತಂದ್ರೆ ಅಂದ್ರೆ ಆರ್ಥಿಕ ಬೆಂಬಲವನ್ನು ನೀಡಬೇಕು ಅನ್ನೋ ಉದ್ದೇಶಕ್ಕೆ 2023 ಮತ್ತು 24ರಿಂದ ಹಿಡಿದು 2028 ಮತ್ತು 29ರವರೆಗೂ 5 ವರ್ಷದ ಅವಧಿಗೆ ಮೂಲ ನಿಧಿಯನ್ನ ರಚನೆಯನ್ನ ಮಾಡಬೇಕು ಅನ್ನೋದು ಒಂದಿಷ್ಟು ಬಂಡವಾಳನ ಇಡ್ತಾರೆ, 150 ಕೋಟಿ ರೂಪಾಯಿ. ಓಕೆ, ಇದ್ರ ಬಗ್ಗೆ ಆಯ್ತು. ಇನ್ನ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಕುನ್ಹಾರ್ ನದಿ ಅಂತ ಹೇಳಿ ಬರುತ್ತೆ. ಈ ಕುನ್ಹಾರ್ ನದಿ ಅನ್ನೋದು ಯಾವುದರ ಅಣೆಕಟ್ಟಿಗೆ ಬಹಳ ಇಶ್ಯೂ ಆಗ್ತಾ ಇದೆ ಅಂತಂದ್ರೆ ಇದು ಎಲ್ಲಿ ಬರ್ತದಪ್ಪ ಅಂತಂದ್ರೆ ಅಫ್ಘಾನಿಸ್ತಾನದಾಗ ಬರ್ತದ. ಅಫ್ಘಾನಿಸ್ತಾನದಲ್ಲಿ ಕಂಡು ಬರುವಂತ ಕುನ್ಹಾರ್ ಯೋಜನೆ ತನ್ನ ಬೆಂಬಲವನ್ನ ನೀಡಿರುವಂತದ್ದು. ಈ ಭಾರತವು ಭಾರತ ಏನಾಗತ್ತಪ್ಪ ಅಂತಂದ್ರೆ ಕುನ್ಹಾರ್ ನದಿಗೆ ಅಣೆಕಟ್ಟನ್ನ ನಿರ್ಮಿಸಲಾಗತೈತಿ. ಬಟ್ ಈ ಅಫ್ಘಾನಿಸ್ತಾನ ಏನದ ಯೋಜನೆಗೆ ತನ್ನ ಬೆಂಬಲವನ್ನ ಕೊಟ್ಟಿರುವಂತದ್ದು. ಬಟ್ ಇದು ಎಲ್ಲಿದೆಪ್ಪ ಅಂತಂದ್ರೆ ಕುನ್ಹಾರ್ ನದಿ ಭಾರತದಲ್ಲಿದೆ, ಭಾರತದಲ್ಲಿ ಕಂಡು ಬರ್ತದೆ. ಬಟ್ ಇದಕ್ಕೆ ಬೆಂಬಲ ನೀಡಿದವರು ಯಾರು? ಅಫ್ಘಾನಿಸ್ತಾನದವರು. ಬಟ್ ಈ ಪಾಕಿಸ್ತಾನ ಏನಿದೆಯಲ್ಲ, ಈ ಕುನ್ಹಾರ್ ನದಿ ನೀರನ್ನ ಪಾಕಿಸ್ತಾನದೊಂದಿಗೂ ಹಂಚ್ಕೊಳ್ಳಲಾಗತ್ತೆ. ಓಕೆ, ಇದು ಇಷ್ಟು ನೆನಪಿಟ್ಕೊಡ್ರಿ. ಇದನ್ನ ಆದ ಕೂಡಲೇ ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ ಪಿಲಿಯ ಮಲೆನಾಡು ಅಂತೇಳಿ ಬರ್ತದೆ. ಈ ಪಿಲಿಯ ಮಲೆನಾಡು ಅಂತಂದ್ರೆ ಏನಪ್ಪಾ ಅಂತ ಕೇಳ್ಬೋದು. ಈ ಪಿಲಿಯ ಮಲೆನಾಡು ಅಂತಂದ್ರೆ ಒಂದು ಪಶ್ಚಿಮ ಘಟ್ಟದಲ್ಲಿ, ಚಿಕ್ಕಮಗಳೂರಿನ ಮಡಿಕೇರಿ ತಾಲೂಕಿನಲ್ಲಿ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಲಿಪಿಯಾ ಮಲೇರಿಯಾ ಎಂಬ ಹೊಸ ಅಂದ್ರೆ ಜಿಗಿಯುವ ಜೇಡಿನ ಪ್ರಭೇದವನ್ನ ಕಂಡು ಬಂದಿರುವಂತದ್ದು. ಜೇಡಿ ಅದಪ್ಪ ಇದು, ಏನೂ ಅಲ್ಲ, ಬೇರೆ ಏನೂ ಅಲ್ಲ, ತಿಳ್ಕೊಬೇಡ್ರಿ, ಜೇಡಿ. ಓಕೆ, ಇದೊಂದು ಹೊಸ ಪ್ರಭೇದವನ್ನ ಕಂಡು ಬಂದಿರುವಂತದ್ದು. ಅದಕ್ಕೆ ಏನಪ್ಪಾ ಅಂತಂದ್ರೆ ಪಿಲಿಯ ಮಲೆನಾಡು ಅಂತೇಳಿ ಕಂಡು ಬರುವಂತದ್ದು ಆಗಿರತ್ತ. ಇನ್ನ ಸುಮೆರುವ ಪರ್ವತ ಅಂತ ಬರ್ತದೆ. ಈ ಸುಮೆರುವ ಪರ್ವತ ಅನ್ನೋದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಇಂಡೋನೇಷ್ಯಾದಲ್ಲಿ ಕಂಡು ಬರುತ್ತೆ. ಇಂಡೋನೇಷ್ಯಾದಲ್ಲಿ ಕಂಡು ಬರುವಂತದ್ದು. ಓಕೆ, ಈ ಇಂಡೋನೇಷ್ಯಾದಲ್ಲಿ ಏನಪ್ಪಾ ಅಂತಂದ್ರೆ ಇದು ಪೂರ್ವ ಜ್ವಾಲಾಮುಖಿ ಪ್ರದೇಶದಲ್ಲಿ ಕಂಡು ಬರುವಂತ ಒಂದು ಜ್ವಾಲಾಮುಖಿ ಆಗಿತ್ತು. ಮೌಂಟ್ ಸೆಮೆರೋ ಜ್ವಾಲಾಮುಖಿಯನ್ನ ಇತ್ತೀಚೆಗೆ ಸ್ಫೋಟಗೊಂಡಿರುವಂತಹ ವಾತಾವರಣದಲ್ಲಿ ತೀವ್ರವಾದ ಬೂದಿಯನ್ನ ಇಲ್ಲಿ ಕಂಡು ಬರುವಂತದ್ದಾಗಿದೆ. ಈ ಸಕ್ರಿಯವಾದ ಜ್ವಾಲಾಮುಖಿ ಪಟ್ಟಿಗಳನ್ನ ನಾವು ಏನ್ ಮಾಡ್ಬೇಕು, ಸುಡಾ ಆಕರ್ಷಣ ಭಾಗವಾಗಿ ಕಂಡು ಬರುವಂತದ್ದು. ಇಂಡೋ ಪೆಸಿಫಿಕ್ ಅಂತ ಬಂದಾಗ ಪೆಸಿಫಿಕ್ ನ ಬೆಂಕಿಯನ್ನ ಉಂಗುರಗಳು ಅಂತ ಕರೀತಾರೆ. ಏನು? ಉಂಗುರಗಳು ಅಂತ ಕರೀತಾರೆ. ಪೆಸಿಫಿಕ್ ಪರ್ವತ ಮತ್ತು ಹೃದಯದ ಕೇಂದ್ರ ಅಂತೇಳಿ ಕರೆಯುವಂತದ್ದಾಗಿರುತ್ತೆ. ಇನ್ನ ಸಾರಡಾ ಅರಣ್ಯಗಳು ಅಂತ ಬರ್ತವೆ. ಈ ಸಾರಡಾ ಅರಣ್ಯಗಳು ಅಂತಂದ್ರೆ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಏನ್ ಹೇಳತ್ತಪ್ಪ ಅಂದ್ರೆ ಸಾರಡಾ ಅರಣ್ಯವನ್ನ
ವನ್ಯಜೀವಿಗಳ ಅಭಯಾರಣ್ಯ ಅಂತ ಘೋಷಣೆ ಮಾಡುವಂತೇಳಿ ಜಾರ್ಖಂಡ್ ನಿರ್ದೇಶನವನ್ನ ನೀಡಿರುವಂತದ್ದು. ಜಾರ್ಖಂಡಿಗೆ ಯಾವ್ದು ಹೇಳತ್ತಪ್ಪ ಅಂದ್ರೆ ಕೋರ್ಟ್ ಹೇಳಿರತ್ತೆ. ಹಂಗಿತ್ತಂದ್ರೆ ಛೋಟನಾಗ್ಪುರ ಜೀವಿ ಭೌಗೋಳಿಕ ವಲಯಗಳನ್ನಾಗಿರ್ಬೋದು ಅಥವಾ ಒಡಿಶಾ ಛತ್ತೀಸ್ಗಢ ಹಾಗೆ ಕಾಡುಗಳನ್ನ ವಿಲೀನಗೊಳ್ಳುವಂತದ್ದಾಗಿರ್ಬೋದು, ಇವೆಲ್ಲವನ್ನು ಇಲ್ಲಿ ಕಂಡು ಬರುವಂತ. ಯಾಕಪ್ಪ ಈ ತರ ಅಂತಂದ್ರ ಇಲ್ಲಿ ಇನ್ನೊಂದ್ ಏನಾಗಿದೆ ಅಂತಂದ್ರ ಮೇನ್ ಇಂಪಾರ್ಟೆಂಟ್ ಕಬ್ಬಿಣ ಅದಿರನ್ನ ಏನಾಗತೈತಿ 26% ಅಷ್ಟು ಕಂಡು ಬರಾಕತೈತಿ. ಇದಕ್ಕ ಬಹಳ ಎಫೆಕ್ಟ್ ಆಗಿ ಹೊಡಿತಾ ಇದೆ. ಇನ್ನು ಚಂಡಮಾರುತಗಳು ಅಂತ ಬರ್ತದೆ. ಈ ಚಂಡಮಾರುತ ಅಂತಂದ್ರ ಇಲ್ಲಿ ಒಂದು ಬರ್ತದಪ್ಪಿ ಚಂಡಮಾರುತ, ಇಲ್ಲಿ ಬರ್ದಿರ್ತೀವಿ ನೋಡ್ರಿ. ಈ ಚಂಡಮಾರುತ ಯಾವುದು ಅಂತ ಕೇಳ್ತಾನೆ, ಡಿಟ್ವಾ ಚಂಡಮಾರುತ ಅಂತ ಬರ್ತದೆ. ಈ ಡಿಟ್ವಾ ಚಂಡಮಾರುತ ಅಥವಾ ಆಪರೇಷನ್ ಸಾಗರ್ ಅಂತ ಹೇಳಿ ಒಂದು ಬರ್ತದೆ. ಈ ಆಪರೇಷನ್ ಗಳು ಒಂದ್ ಸ್ವಲ್ಪ ಲಿಸ್ಟ್ ಮಾಡ್ಕೊಂಡು ನೋಡ್ಕೊಡ್ರಿ. ಆಪರೇಷನ್ ಸಾಗರ್ ಅಂತ ಬರ್ತೀನಿ, ಓನ್ಲಿ ಸಾಗರ್ ಅಂತ ಬರೀತೀನಿ. ಓಕೆ, ಸಾಗರ್ ಅಂತ ಬರುವಂತದ್ದು ಈ ಶ್ರೀಲಂಕಾ ದೇಶದಲ್ಲಿ ತೀವ್ರವಾದ ಹಾನಿಗೊಳಗಾಗಿರ್ತದೆ. ಎಲ್ಲಿ? ಶ್ರೀಲಂಕಾ. ಇದನ್ನ ಎಕ್ಸ್ಪ್ಲನೇಷನ್ ಮಾಡಿದೀನಿ ಕ್ಲಾಸಲ್ಲಿ. ಓಕೆನಾ, ಕ್ಲಾಸ್ಗಳನ್ನ ನೋಡ್ಕೊಡ್ರಿ, ಪಾಯಿಂಟ್ ಟು ಪಾಯಿಂಟ್ ನೋಡ್ಕೊಂಡು ನೋಟ್ಸ್ ಮಾಡ್ಕೊಡ್ರಿ. ಈ ಶ್ರೀಲಂಕಾದಲ್ಲಿ ಬರೆದಾಗ ತೀವ್ರವಾಗಿ ನೆರವನ್ನ ನೀಡಲು ಭಾರತ ಏನ್ ಮಾಡತ್ತಪ್ಪ ಅಂದ್ರೆ ಆಪರೇಷನ್ ಸಾಗರ್ ಎಂಬ ಒಂದು ಇದು ಕಾರ್ಯಾಚರಣೆಯನ್ನ ಕೈಗೊಳ್ಳುತ್ತೆ. ಓಕೆ, ಡಿಡ್ವಾ ಅಂತೇಳಿ ಹೆಸರನ್ನ ಕೊಟ್ಟಿರೋದು ಯಾವ್ದಪ್ಪ ಅಂತಂದ್ರೆ ಏಮನ್ ದೇಶ. ಇದಕ್ಕ ಡೆಡ್ವಾ ಅಂತೇಳಿ ಹೆಸರನ್ನ ಕೊಡ್ತಾರೆ. ಇನ್ನು ಬ್ಲೂ NDA ಅಂತೇಳಿ ಬರುವಂತದ್ದು. ಓಕೆ, ಈ ಬ್ಲೂ NDAಕ್ಕೆ 17ನೇ ರಾಷ್ಟ್ರವಾಗಿ ಸೇರ್ಪಡೆ ಆಗಿರುವಂತದ್ದು ಅಂತ ಹೇಳ್ತೀವಿ. ಏನಪ್ಪಾ ಇದು ಅಂತಂದ್ರ ಬ್ಲೂ NDA ಅಂತಂದ್ರೆ ಏನು? ವೆರಿ ಸಿಂಪಲ್, ಏನಿಲ್ಲ. ಈ ಕೋಪ್ ಸಬ್ಮಿಟ್ ಅನ್ನ ನಡೆದಿರ್ತದಲ್ಲ, ಈ ಕೋಪ್ 30 ನಡೆದಿರ್ತದ. ಈ ಹವಾಮಾನ ಶೃಂಗಸಭೆಯಲ್ಲಿ ಫ್ರಾನ್ಸ್, ಬ್ರೆಜಿಲ್, ಬೆಲ್ಜಿಯಂ, ಕೆನಡಾ, ಸಿಂಗಾಪುರ ಒಟ್ಟು ದೇಶಗಳು 17 ರಾಷ್ಟ್ರಗಳನ್ನ ಬ್ಲೂ NDC ಅಂತ ಬರುತ್ತೆ. NDA ಅಲ್ಲ, ಅದು NDC ಅಂತ ಬರೀಬೇಕು. NDC ಅದರಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಚಾಲೆಂಜಿಂಗ್ ಆಗಿ ಸೇರ್ಪಡೆ ಆಗಿರುವಂತದ್ದಾಗಿರತ್ತೆ. ಇದು ಏನಪ್ಪಾ ಅಂದ್ರೆ ಪ್ಯಾರಿಸ್ ಒಪ್ಪಂದ ಮುಖಾಂತರ ಇದನ್ನ ತಂದಿರುವಂತದ್ದು. ಯಾಕವ? ಈ ಒಂದು ಹವಾಮಾನ ಕುರಿತಾದ ಒಂದು ಶೃಂಗಸಭೆ ಆಗಿರುತ್ತೆ ಅಷ್ಟೇ, ಬೇರೇನಿಲ್ಲ. ಇನ್ನು ಮೀನಮಾಟ ಒಪ್ಪಂದ ಅಂತ ಹೇಳಿ ಬರ್ತದೆ. ಈ ಮೀನಮಾಟ ಒಪ್ಪಂದವನ್ನ 2034 ವೇಳೆಗೆ ಟೆಂಡಲ್ ಮಲ್ಸಮ್ ಬಳಕೆಯನ್ನ ನಿಷೇಧ ಮಾಡಬೇಕು ಅನ್ನೋ ಉದ್ದೇಶವಾಗಿ ಈ ಜಿನೆವಾದಲ್ಲಿ ನಡೆದಂತ ಪಾದರಸದ ಅಥವಾ ಕುರಿತು ಮೀನಮಾಟದ ಒಪ್ಪಂದವನ್ನ 6ನೇ ಶೃಂಗಸಭೆಯಲ್ಲಿ ನಡೆಯುತ್ತೆ. ಯಾವುದು ಅಂತಂದ್ರ COP 6 ಅಲ್ಲಿ ನಡೆಯುವಂತ ಈ ಒಂದು ಮಹತ್ವವಾದ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ. ಮೀನಮಾಟ ಯಾವುದರಲ್ಲಿ ಬರುತ್ತೆ, ಮೀನಮಾಟ ಯಾವ ದೇಶಕ್ಕೆ ಸಂಬಂಧಪಟ್ಟಿರುವಂತದ್ದು, ಜಪಾನ್ಗೆ ಸಂಬಂಧಪಟ್ಟಿರುವಂತದ್ದು, ಯಾವುದರಿಂದ ಬರುತ್ತೆ, ಇವೆಲ್ಲವನ್ನು ನಿಮ್ಗೆ ಬೇಕಾಗತ್ತೆ. ಇಂಪಾರ್ಟೆಂಟ್, ಇದ್ರ ಮೇಲೆ ರೀಕಾಲ್ ಮಾಡ್ರಿ. ಇಲ್ಲೊಂದು ಕ್ವಶನ್ಸ್ ಅನ್ನ ಕೇಳ್ತಾನೆ. ಇನ್ನು ಸೂಚ್ಯಂಕಗಳು ಅಂತ ಬರುತ್ತೆ. ಈ ಇಂಡೆಕ್ಸ್ ಗಳನ್ನೋದು ಏನಿದೆಯಲ್ಲ, ಇಂಡೆಕ್ಸ್ ಗಳು ನಾನು ಈಗಾಗಲೇ ಹಳೆ ಕ್ಲಾಸ್ ಅಲ್ಲಿ ಹೇಳಿದೀನಿ. ಇಂಡೆಕ್ಸ್ ಎದ್ರ ರಿಲೇಟೆಡ್ ಆಗಿ ಅಂತಂದ್ರೆ ಎಕನಾಮಿಕಲಿ ರಿಲೇಟೆಡ್ ಆಗಿ ನೋಡಿದೀನಿ. ಫಸ್ಟ್ ಒಂದು ಕ್ಲಾಸ್ ನೋಡ್ಕೊಡ್ರಿ, ಅದರಲ್ಲಿ ನಿಮಗೆ ಎಲ್ಲ ಇಂಡೆಕ್ಸ್ ಗಳನ್ನ ಹೇಳಿದೀನಿ. ಓಕೆನಾ? ಯಾಕಂದ್ರೆ ಈ ವಿಶ್ವದ ನಗರೀಕರಣದ ನಿರೀಕ್ಷೆಯ ವರದಿಯನ್ನ ಕೊಡುವಂತದ್ದಾಗಿರ್ಬೋದು, ಇವು ಹವಾಮಾನದ ಬದಲಾವಣೆಗಳಲ್ಲಿ ಸೂಚ್ಯಂಕಗಳನ್ನ ಕೊಡುವಂತದ್ದಾಗಿರ್ಬೋದು. ಈ ಸೂಚ್ಯಂಕಗಳ ಬಂದಾಗ ನೀವು ಏನಂತ ಕಂಪಲ್ಸರಿ ಆಗಿ ಇದನ್ನ ನೋಡ್ಬೇಕಾಗತ್ತೆ. ಸರ್, ಈ ಸೂಚ್ಯಂಕದಲ್ಲಿ ಹವಾಮಾನ ಸೂಚ್ಯಂಕ ಅಂತ ಬರ್ತದೆ. ಹವಾಮಾನ ಸೂಚ್ಯಂಕ ಅಂತ ಬರ್ತದೆ. ಇದು 2026 ಸೂಚ್ಯಂಕವನ್ನಾಗಿರ್ತದೆ. ಹಂಗಿತ್ತಂದ್ರೆ ಭಾರತ 2026 ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದಾಗ ಹವಾಮಾನದಲ್ಲಿ 23ನೇ ಸ್ಥಾನದಲ್ಲಿ ಇರುವಂತದ್ದು. ಯಾಕಪ್ಪ ಅಂತಂದ್ರೆ ಒಟ್ಟು 63 ದೇಶಗಳಿದಾವೆ. ಎಷ್ಟು? 63. ಯುರೋಪಿಯನ್ ಒಕ್ಕೂಟದಲ್ಲಿ ಹವಾಮಾನದ ನಿರ್ವಹಣೆ ಹೋಲಿಕೆಯನ್ನು ಮಾಡಿ 63 ದೇಶಗಳನ್ನ ಜಾಗತಿಕ ಹಸಿರು ಮನೆ ಅನಿಲವನ್ನ ಹೊರಸೂಸುತ್ತಲ್ಲ, ಅದರ ಆಧಾರದ ಮೇಲೆ ಇದನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ ರಿಲೀಸ್ ಮಾಡಿದಾರಂತ. ಹಂಗಿತ್ತಂದ್ರೆ ಫಸ್ಟ್ ಸೆಕೆಂಡ್ ಯಾವ್ದಾದ್ರು ಇದಾವ ಅಂತಂದ್ರೆ ಯಾವ್ದು ದೇಶಗಳು ಇಲ್ಲ. ಇದನ್ನ ನೆನಪಿಟ್ಕೊಡ್ರಿ, ಇಲ್ಲ. ಹಂಗಿತ್ತಂದ್ರೆ 4ನೇ ದೇಶವನ್ನ ಕನ್ಸಿಡರ್ ಮಾಡ್ಲೇಬೇಕಲ್ಲ. ಆ 4ನೇ ದೇಶ ಯಾವ್ದಪ್ಪ ಅಂತಂದ್ರೆ ಡೆನ್ಮಾರ್ಕ್ ಆಗಿರುತ್ತೆ. ಡೆನ್ಮಾರ್ಕ್ ಆಗಿರುತ್ತೆ. ಸೊ ಇದನ್ನ ಒಂದು ನೆನಪಿಟ್ಕೊಡ್ರಿ. ಡೆನ್ಮಾರ್ಕ್, ಯುನೈಟೆಡ್ ಕಿಂಗ್ಡಮ್ ಆಗಿರ್ಬೋದು, ಮೊರಾಕೋ ಆಗಿರ್ಬೋದು. ಏನ್ ಹೇಳ್ತಾರೆ ಸರ್, ಈ ಮಾನದಂಡಗಳನ್ನ ಕನ್ಸಿಡರ್ ಓನ್ಲಿ ಫಾರ್ ದ ಫೋರ್ ಇದನ್ನ ತಗೊಳ್ಳುವಂಥದ್ದು. ಅವನ ಏನು ಹಸಿರು ಮನೆ ಅನಿಲವನ್ನು ಹೊರಸೂಸುವಿಕೆ, ನವೀಕರಿಸಬಹುದಾದ ಇಂಧನದ ಬಳಕೆ, ಹವಾಮಾನದ ಸ್ಥಿತಿಗತಿಗಳನ್ನ ಇವು ಇಷ್ಟು ಮಾತ್ರ ಏನ್ ಮಾಡತ್ತಪ್ಪ ಅಂತಂದ್ರ ಅದನ್ನ ಮಾನದಂಡವಾಗಿ ತಿಳ್ಕೊಳತ್ತ. ಆದ್ರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದ್ರೆ 23ನೇ ಸ್ಥಾನದಲ್ಲಿದೆ. ಇದನ್ನ ಒಂದು ನೆನಪಿಟ್ಕೊಳ್ಳಿ. ಇನ್ನು ಗೋಲ್ಡಿಲಾಕ್ ಪರಿಸರ ಅಂತ ಬರ್ತದೆ. ಈ ಗೋಲ್ಡಿಲಾಕ್ ಅನ್ನೋದು ಮೊರ್ಗನ್ ಸ್ಟ್ಯಾನಿ ಅಂತ ಒಂದು ಸಂಸ್ಥೆ ಬರ್ತದೆ. 2026ರಲ್ಲಿ ಭಾರತದ ಆರ್ಥಿಕ ಮುನ್ನೋಟದಲ್ಲಿ ಬರುವಂತದ್ದಾಗಿರುತ್ತೆ. ಇದು ಎಕನಾಮಿಕಲಿ ರಿಲೇಟ್ ಆಗಿರುವಂತದ್ದು 6.8 ನೈಜ GDP ಬಗ್ಗೆ ಉಲ್ಲೇಖವನ್ನ ಮಾಡುತ್ತೆ. ಗೋಲ್ಡಿಲಾಕ್ ಪರಿಸರದ ನಿರ್ಣಯಗಳನ್ನ ಇದರಲ್ಲಿ ನಾವು ಮಾತಾಡ್ಕೊಂತ ಹೇಳ್ತೀವಿ. ಅಂದ್ರೆ ಗೋಲ್ಡಿಲಾಕ್ ಅನ್ನೋದು ಏನಪ್ಪಾ ಅಂತಂದ್ರೆ ಇದು ಎಕನಾಮಿಕಲಿ ಸಂಬಂಧಪಟ್ಟಿರುವಂತ ವಿಚಾರ ಆಗಿರ್ತದೆ. ಇನ್ನು ಊರ್ಮಿಳ ಸರೋವರ ಅಂತ ಬರ್ತದೆ. ಈ ಊರ್ಮಿಳ ಸರೋವರ ಅನ್ನೋದು ಎದಕ್ಕಪ್ಪ? ಈ ಇರಾನ್ ನಲ್ಲಿ ಕಂಡು ಬರುವಂತದ್ದು. ಇದು ಮೇನ್ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕಾಗಿರೋದು. ಇರಾನ್ ಅಂತಂದ್ರೆ ಈ ಊರ್ಮಿಳ ಸರೋವರದ ಸುತ್ತಮುತ್ತ ಇರುವಂತ ದೇಶಗಳನ್ನ ನೀವು ನೋಡ್ಕೋಬೇಕಾಗತ್ತೆ. ಅತ್ಯಂತ ಭೀಕರವಾದ ಬರಗಾಲವನ್ನು ಕಂಡು ಬರ್ತಾ ಇದೆ ಇಲ್ಲಿ. ಬರಗಾಲ ಕಂಡು ಬರ್ತದ. ಅದಕ್ಕಾಗಿ ಇದನ್ನ ಏನಾಗಿದೆಪ್ಪ ಅಂತಂದ್ರೆ ನ್ಯೂಸ್ ಅಲ್ಲಿ ಕಂಡು ಬರ್ತಾ ಇದೆ, ಬರಗಾಲವನ್ನು ಕಂಡು ಬರ್ತದೆ. ಅದಕ್ಕಾಗಿ ಮೋಡ ಬಿತ್ತನೆ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಸೊ ಮೋಡ ಬಿತ್ತನೆ ಮಾಡೋದ್ರಿಂದನೂ ಕೂಡ ಅದು ಹಾನಿಗೆ ಒಳಗಾಗುವಂತದ್ದು. ಈಗ ನಾವು ಎಕ್ಸಾಂಪಲ್ ಸಿಕ್ಕಿಂ ಅದನ್ನ ನೋಡ್ತಾ ಇರ್ತೀವಲ್ಲ, ಸಿಕ್ಕಿಂ ಯಾವ ರೇಂಜ್ ಹೋಗಿದೆ ಅಲ್ಲ ನಮ್ಗೆ, ಹಂಗಾಗುತ್ತೆ. ಇನ್ನು
ತುರ್ಕಾನೋ ಸರೋವರ ಅಂತ ಬರ್ತದೆ. ಇಸ್ ಅನ್ ಮೋಸ್ಟ್ ಇಂಪಾರ್ಟೆಂಟ್. ಇದು ತುರ್ಕಾನೋ ಸರೋವರ ಅನ್ನೋದು ಕಿನ್ಯಾದಲ್ಲಿ ಕಂಡು ಬರ್ತದೆ. ಕಿನ್ಯಾ ಎಲ್ಲಿ ಕಂಡು ಬರ್ತದ ಅಂತ ಕೇಳಿದ್ರೆ ನಿಮ್ಗೆ ಏನಪ್ಪಾ ಫಟ್ ನನ್ ಮ್ಯಾಪ್ ಮೈಂಡ್ ಅಲ್ಲಿ ಬರಬೇಕು. ಯಾಕಂತಂದ್ರೆ ನೀವು ಏನಾದ್ರೂ ಅದು ಮೈಂಡಿಗೆ ಬಂದಿಲ್ಲ ಅಂತಂದಾಗ ಅವಾಗ ಬಹಳ ಕಷ್ಟ ಆಗ್ಬಿಡುತ್ತೆ. ಓಕೆ, ಈ ತುರ್ಕಾನೋ ಸರೋವರ ಯಾಕಪ್ಪ ಅಂತಂದ್ರ ಈ ಬದಲಾವಣೆಯಿಂದಾಗಿ ತುರ್ಕಾನೋ ಸರೋವರದಲ್ಲಿ ನೀರಿನ ಮಟ್ಟ ಏನಾಗುತ್ತೆ, ಕುಸಿತ ಕಾಣಾಗತ್ತೈತೆ. ಇಸ್ ಅ ಸೇಮ್ ಬೋತ್ ಆರ್. ಯಾಕಂದ್ರೆ ಅಲ್ಲಿ ಮಳೆ ಬಂದಾಗ ಕಡಿಮೆ ಆದಾಗ ನೀರಿನ ಮಟ್ಟವನ್ನ ಕಡಿಮೆ ಆಗುತ್ತೆ. ಯಾಕಂದ್ರ ಈ ತುರ್ಕಾನೋ ಸರೋವರ ಅನ್ನೋದು ಏನಿದೆಯಲ್ಲ, ಇದು ಭೂಕಂಪನವನ್ನ ಚಟುವಟಿಕೆಯಿಂದ ಹೆಚ್ಚಿಸಿರುವಂತ ಪ್ರದೇಶ ಆಗಿರುವಂತದ್ದು. ಅದಕ್ಕಾಗಿ ಓಕೆ, ವಿಶ್ವದಲ್ಲಿ ಅತಿ ದೊಡ್ಡ ಮರುಭೂಮಿ ಸರೋವರ, ಅತಿ ದೊಡ್ಡ ಕ್ಷಾರಿಕ ಸರೋವರ ಅಂತ ನಾವು ಯಾವ್ದನ್ನ ಕರಿತೀವಿ ಅಂತಂದ್ರೆ ಈ ತುರ್ಕಾನೋ ಸರೋವರ ಅನ್ನ ಕರಿತೀವಿ. ಇನ್ನು ಓಮನ್ ಅಂತ ಹೇಳಿ ಬರ್ತದೆ. ಈ ಓಮನ್ ಅನ್ನೋದೇನಪ್ಪಾ ಅಂತಂದ್ರೆ ಈಗ ಯಾಕದ ಅಂತಂದ್ರ 43ನೇ ಸಾಮಾನ್ಯ ಸಭೆಯ ಸಮ್ಮೇಳನವನ್ನ ಓಮನ್ ದೇಶವನ್ನ ಏನ್ ಮಾಡಿದಪ್ಪ ಅಂದ್ರೆ 2025ರಿಂದ ಎಷ್ಟು 29ರವರೆಗೂ ಯುನೆಸ್ಕೋದ ಮ್ಯಾನ್ ಅಂಡ್ ದಿ ಬಯೋಸ್ಪಿಯರ್ ಅಂತ ಹೇಳಿ ಬರುತ್ತೆ ಕೌನ್ಸಿಲ್ನ ಸದಸ್ಯ ರಾಷ್ಟ್ರವಾಗಿ ಇದು ಯಾವ್ದಾಗಿದೆ ಅಂತಂದ್ರೆ ಓಮನ್ ದೇಶ ಸದಸ್ಯತ್ವವನ್ನು ಪಡ್ಕೊಂಡಿರೋದು. ಹಾಗಿತ್ತಂದ್ರೆ ಈ ಓಮನ್ ಅನ್ನ ರಾಜಧಾನಿ ಯಾವುದು ಅಂತಂದ್ರ ಮಸ್ಕತ್ ಅಂತ ಬರ್ತದೆ. ಯಾವುದು? ಮಸ್ಕತ್. ಓಕೆ, ಮಸ್ಕತ್ ಅಂತ ಬರುವಂತದ್ದು. ಇಲ್ಲಿ ಗಡಿ ಅಂತ ಓಮನ್ ದೇಶಗಳ ವಾಯುವ್ಯದಲ್ಲಿ ಸಂಯುಕ್ತ ಅರಬ್ ಆಗಿರ್ಬೋದು, ಪಶ್ಚಿಮದ ಸೌದಿ ಅರೇಬಿಯಾ ಆಗಿರ್ಬೋದು, ಈ ಗಡಿಯನ್ನ ಹಂಚ್ಕೊಂಡಿರುವಂತದ್ದಾಗಿರುತ್ತೆ. ಜನವರಿ ತಿಂಗಳವನ್ನ ಪ್ರಾರಂಭ ಮಾಡೋಣ. ಏನ್ ಹೇಳುತ್ತಪ್ಪ ಜನವರಿಯಲ್ಲಿ ಅಂತಂದ್ರ ಜನವರಿ ಜೈವಿಕ ವೈವಿಧ್ಯತೆ ಸಮಾವೇಶ ಅಂತ ಬರ್ತದೆ. ಈ ಸಮಾವೇಶ ಎಷ್ಟನೇದಪ್ಪಿ? 17ನೇದು. ಈ ಸಮಾವೇಶನ ಎಲ್ಲಿ ನಡೆದದ ಅಂತಂದ್ರ ಅರ್ಮೇನಿಯಾದಲ್ಲಿ ನಡೆದಿರುವಂತದ್ದು. ಎಲ್ಲಿ? ಅರ್ಮೇನಿಯಾದಲ್ಲಿ ನಡೆದಿರುವಂತದ್ದು. ಓಕೆ, ಈ ಅರ್ಮೇನಿಯಾದಲ್ಲಿ ಏನಪ್ಪಾ ಅಂದ್ರೆ 17ನೇ ಸಭೆಯನ್ನ ನಡೆಸಿರುವಂತದ್ದು 2026ರಲ್ಲಿ. ಓಕೆ, ಎಕ್ಸ್ಪ್ಲನೇಷನ್ ಜಾಸ್ತಿ ಇರುತ್ತೆ. ಅಧಿಕೃತ ಲಾಂಛನವನ್ನ ಬಿಡುಗಡೆ ಮಾಡಿರುವಂತದ್ದು ಹೌದಾ? ಏನಪ್ಪಾ ಅಂದ್ರ ಎರಿವಾನ್ ಅನೋಮಲಸ್ ಬ್ಲೂ ಅಂತೇಳಿ ಅಪರೂಪದ ಚಿತ್ರ ಇರುವಂತ ಒಂದು ಇದನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ ಬಿಡುಗಡೆಯನ್ನ ಮಾಡ್ಕೊಂಡಿದ್ರು. ಇದರ ರಾಜಧಾನಿ ಯಾವುದು ಅಂತ ಕೇಳಿದಾಗ ಎರವಾನ್ ಅಂತೇಳಿ ಬರ್ತದೆ. ಸೊ ಅದರ ರಾಜಧಾನಿಯ ಇದ್ರದ್ದೇನಪ್ಪಾ ಅಂದ್ರೆ ಲಾಂಛನವನ್ನ ಇಟ್ಕೊಂಡಿರುವಂತದ್ದು ಅರಿವಾನ್ ಅಂತ ಬರುವಂತದ್ದು. ಇದನ್ನ ಯಾವಾಗಪ್ಪ ಅಂದ್ರೆ ಎಲ್ಲಿ ನಡೀತು ಅಂತಂದ್ರೆ ಅಕ್ಟೋಬರ್ 19ರಿಂದ 30ರವರೆಗೂ ನಡೆದಿರುವಂತದ್ದು ಪ್ರಕೃತಿಯ ಕಾರ್ಯಕ್ರಮ ಆಗಿರುವಂತದ್ದು. ಇದು ಕೆಂಪು ಪಟ್ಟಿಯಲ್ಲಿರುವಂತ ಒಂದಿಷ್ಟು ಎರಿವಾನ್ ಅಮಲೋಸ್ ಬ್ಲೂ ಚಿಟ್ಟೆ ಅಂತ ಹೇಳ್ತೀವಲ್ಲ, ಅದನ್ನ ಯಾವ ಲಿಸ್ಟ್ ಅಲ್ಲಿ ಇದೆ ಅಂತ ಕೇಳಿದಾಗ ಇದು ಒಂದು ರೆಡ್ ಲಿಸ್ಟ್ ಅಲ್ಲಿ ಇದೆ, ಅಂದ್ರೆ ಅಳಿವಿನ ಅಂಚಿನಲ್ಲಿದೆ ಅಂತ ಹೇಳ್ತೀವಿ. ಹೌದಾ? ಸೊ ಈ ಜೈವಿಕ ವೈವಿಧ್ಯ ಸಮಾವೇಶ ಅಂತ ಏನ್ ಬರ್ತದಲ್ಲ, ಬ್ರೆಜಿಲ್ ರಿಯೋ ಡಿ ಜೆನೋವಾ ಅಂತ ಹೇಳಿ ಬರ್ತದ. ಅದು ನಡೆಯುವಂತದ್ದು 1992ರಲ್ಲಿ ನಡೆದಿರುವಂತದ್ದು. ಹೌದಾ? ಇದು ಒಂದು ಅಧಿಕೃತವಾಗಿ ಜಾರಿಗೆ ಬಂದಿದ್ದು ಕಾನೂನುಬದ್ಧ ಒಪ್ಪಂದದ ಮುಖಾಂತರ ಜಾರಿಗೆ ಬರುತ್ತೆ. ಕೆನಡಾದ ಮಾಂಟ್ರಿಯಲ್ ಒಪ್ಪಂದ ಮುಖಾಂತರ. ಯಾವುದು? ಜೈವಿಕ ವೈವಿಧ್ಯ ಸಮಾವೇಶದಲ್ಲಿ. ಅದನ್ನ ಯಾವಾಗ ಬರ್ತದಪ್ಪ ಅಂತಾರೆ ಜಾರಿಗೆ? 1993ರಲ್ಲಿ ಡಿಸೆಂಬರ್ 29ರಂದು ಬರುತ್ತೆ. ಇದನ್ನ ಭಾರತ ಸೇರ್ಕೊಂಡಿರುವಂತದ್ದು ಅಂತಂದ್ರ ಪ್ರಪಂಚ ಸರಿಸುಮಾರು 196 ಸದಸ್ಯ ರಾಷ್ಟ್ರಗಳನ್ನು ಹೊಂದಿರುವಂತದ್ದು. ಭಾರತನೂ ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಿತ್ತು. ಸಿಬಿಡಿ ಅಂತ ಹೇಳಿ ಒಂದು ಬರ್ತದೆ. 3 ಪ್ರಮುಖವಾದ ಶಿಷ್ಟಾಚಾರವನ್ನ ಪಾಲನೆಯನ್ನ ಮಾಡ್ಕೊಂತಾರೆ. ಅದನ್ನಷ್ಟು ಕೂಡ ಹೇಳುದು. ಓಕೆನಾ? ಅದು ಅಷ್ಟು ಪೂರ ಎಕ್ಸ್ಪ್ಲೇನ್ ಅನ್ನ ಬಹಳ ಲೇಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಆಗಿ ಬಂದಾಗ ಇದು 2ನೇದು ಎಥೆನಾಲ್ ಅಂತ ಬರ್ತದ. ಈ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಅನ್ನ ಬರದ ಕಾರ್ಯಕ್ರಮವನ್ನ ಪರಿಸರದ ಪರಿಣಾಮ ಉದ್ದೇಶಕ್ಕಾಗಿ ಇದನ್ನ ತಂದಿರುವಂತದ್ದು. ಏನಪ್ಪಾ ಅಂತ ಪೆಟ್ರೋಲ್ ಅಲ್ಲಿ ಎಥೆನಾಲ್ ಅನ್ನ ಮಿಕ್ಸ್ ಮಾಡಬೇಕು ಅನ್ನೋದು ಈ ಕಾನ್ಸೆಪ್ಟ್ ಅನ್ನು ಯಾವಾಗ ಜಾರಿಗೆ ತಂದ್ರು ಅಂದ್ರೆ 2003ರಿಂದ ಪ್ರಾರಂಭವನ್ನ ಆಯ್ತು. ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದಲ್ಲಿ ಕೇಂದ್ರ ವಲಯದ ಯೋಜನೆ ಆಗಿರುವಂತದ್ದು ಇದು. ಎಥೆನಾಲ್ ಉತ್ಪಾದನೆಯನ್ನ ಯಾವುದರಿಂದ ಬರುತ್ತಪ್ಪ ಅಂತಂದ್ರ ಕಬ್ಬಿನ ಇಂದ ಬರುತ್ತ ರಸದಿಂದ. ಮೆಕ್ಕೆಜೋಳ ಆಗಿರಬಹುದು. ಭಾರತೀಯ ಆಹಾರ ನಿಗಮ ಬಳಿ ಇರುವಂತ ಹೆಚ್ಚುವರಿ ಅಕ್ಕಿಯನ್ನ ಅದು ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಇದಕ್ಕೆ 2030ರ ವೇಳೆಗೆ ಎಷ್ಟು? 2030ರ ವೇಳೆಗೆ 20% ಅನ್ನ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರು. ಬಟ್ ಆದ್ರೆ ಇವ್ರು ಏನ್ ಮಾಡ್ಕೊಂಡಿದ್ರಪ್ಪ ಅಂದ್ರೆ 2025ರಲ್ಲಿ 20% ಅಷ್ಟು ಇದನ್ನ ಮಿಕ್ಸ್ ಮಾಡೋದನ್ನ ಈಗಾಗಲೇ ಏನ್ ಮಾಡಿದ್ರಪ್ಪ ಅಂತಂದ್ರ ಮುಗಿಸಿದ್ದಾರೆ ಅಂತ ಹೇಳ್ತೇವೆ. ಇನ್ನು ಅರುಣ ಜಲವಿದ್ಯುತ್ ಯೋಜನೆ ಅಂತೇಳಿ ಬರುತ್ತೆ. ಈ ಅರುಣ ಜಲವಿದ್ಯುತ್ ಯೋಜನೆ ಅನ್ನೋದು ಯಾವ್ದು? ಸಟ್ಲೆಜ್ ನದಿಯ ಜಲವಿದ್ಯುತ್ ನಿಗಮ ಮಂಡಳಿಯ ಅಧ್ಯಕ್ಷತೆ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು. ಇದನ್ನ ಎಲ್ಲಪ್ಪ ಅಂತಂದ್ರೆ ನೇಪಾಳದಲ್ಲಿ ಬರುವಂತದ್ದು. ನಿರ್ಮಾಣವನ್ನ ಮಾಡ್ತಾ ಇರುವಂತದ್ದು 900 ಮೆಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿರುವಂತದ್ದು. ಇದರಲ್ಲಿ ಏನಪ್ಪಾ ಅಂತಂದ್ರೆ ಅರುಣಾ ನದಿ ಅಂತ ಬರ್ತದೆ. ಕೋಶಿ ನದಿಯ ಉಪನದಿ ಇದು. ಯಾವ್ದಿದು? ಅರುಣಾ ಅನ್ನೋದು ಕೋಶಿ ನದಿಯ ಉಪನದಿ ಆಗಿರುವಂತದ್ದು. ಸೊ ಅದಕ್ಕೆ ಏನ್ ಮಾಡಾಕತ್ತಪ್ಪ ಅಂತಂದ್ರೆ ಒಂದು ಜಲವಿದ್ಯುತ್ ಉದ್ದೇಶಕ್ಕಾಗಿ ಇದನ್ನ ಪ್ರಾರಂಭ ಮಾಡಿರುವಂತದ್ದು. ಇನ್ನು ವಿಶ್ವ ಮಣ್ಣಿನ ದಿನ ಅಂತ ಬರ್ತದೆ. ಈ ವಿಶ್ವ ಮಣ್ಣಿನ ದಿನ ನಿಮ್ಗೆ ಆಗಾಗ್ಲೇ ಗೊತ್ತೇ ಇರುವಂತದ್ದು. ಎಷ್ಟನೇ ದಿನವಾಗಿ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ಡಿಸೆಂಬರ್ ಅಲ್ಲೇ ಆಚರಣೆ ಮಾಡ್ತಾರ. ಡಿಸೆಂಬರ್ 5ನೇ ತಾರೀಕು ಇದು ನಗರಗಳಿಗಾಗಿ ಆರೋಗ್ಯ ಮಣ್ಣು ಅಂತೇಳಿ ಹೇಳುವಂತದ್ದು. ಹೆಲ್ತ್ ಸಾಯಿಲ್ ಅಂಡ್ ಹೆಲ್ತ್ ಸಿಟೀಸ್ ಅಂತೇಳಿ ಬರುವಂತ ಧ್ಯೇಯವಾಕ್ಯದಿಂದ ಇದನ್ನ ಪ್ರಾರಂಭ ಮಾಡುವಂತದ್ದು. ಇನ್ನು FAO ಅಂತ ಬರ್ತದೆ. FAO ಅಂತೇಳಿ ಬರುತ್ತೆ. ಈ FAO ಅನ್ನೋದು ಎಲ್ಲಿದಪ್ಪ ಅಂತಂದ್ರೆ FAO ಹಾಗೂ ಥೈಲ್ಯಾಂಡ್ ದೇಶದೊಂದಿಗೆ ಇದೊಂದು ಬೆಂಬಲವಾಗಿ ಅಂತಾರಾಷ್ಟ್ರೀಯ ಮಣ್ಣಿನ ವಿಜ್ಞಾನದ ಒಕ್ಕೂಟ ಅಂತೇಳಿ ಜಾರಿಗೆ ಬಂದಿರುವಂತದ್ದು. ಯಾವಾಗ? 2002ರಲ್ಲಿ. ಓಕೆ, ಇದನ್ನ ಜಾರಿಗೆ ಬಂದಿರುವಂತದ್ದು. ವಿಶ್ವ ಮಣ್ಣಿನ ದಿನವನ್ನಾಗಿ ನಾವು ಯಾವ ಬಾರಿ ಕರ್ನಾಟಕ ಜಾಗತಿಕ ವಿಶ್ವ ಮಣ್ಣಿನ ದಿನವನ್ನಾಗಿ ಆಚರಣೆ ಮಾಡಿದ ಅಂತಂದ್ರೆ 2014ರಲ್ಲಿ ಪ್ರಾರಂಭ ಆಗುತ್ತೆ, ಡಿಸೆಂಬರ್ 4ರಲ್ಲಿ. ಇದು ಇಷ್ಟು ಕೂಡ ಅದರಲ್ಲಿ ನೆನಪಿಟ್ಕೊಡ್ರಿ. ಇನ್ನೊಂದು ಏನ್ ಹೇಳತ್ತಪ್ಪ ಅಂತಂದ್ರೆ FAO ಅಂತ ಬರ್ತದೆ.
ಈ FAO ಸ್ಥಾಪನೆ ಆಗಿದ್ದ ಇವಾಗ 1945ರಲ್ಲಿ. ಹೌದಾ? 1945 ಅಕ್ಟೋಬರ್ ಅಲ್ಲಿ ಮಾಡುತ್ತೆ. ಇಟಲಿಯ ರೋಮ್ನಲ್ಲಿ ಇರುವಂತ ಕಚೇರಿ ಆಗಿರುತ್ತೆ. ಇನ್ನು ನೆಕ್ಸ್ಟ್, ಇನ್ನು ದೆಹಲಿಯಲ್ಲಿರುವಂತಹ ಶ್ರೇಣಿ ನಿರ್ವಹಣಾ ಮಂಡಳಿ ಅಂತೇಳಿ ಒಂದು ಬರುತ್ತವೆ. ಇದು ಏನಪ್ಪಾ ಅಂತಂದ್ರ ಪರಿಸರ ಸಂರಕ್ಷಣೆ ಬಗ್ಗೆ ಉಲ್ಲೇಖವನ್ನ ಮಾಡುವಂತದ್ದಾಗಿರತ್ತ. ಇದು ನಿರ್ವಹಣೆ ಬಗ್ಗೆ ಹೇಳೋದು. ಇದೊಂದು ಶಾಸನಬದ್ಧವಾಗಿರುವಂತದ್ದು. ಓಕೆ, ದೆಹಲಿ ಶ್ರೇಣಿಯ ನಿರ್ವಹಣಾ ಮಂಡಳಿಯನ್ನ ಕುರಿತು ಹೇಳುವಂತ ಪರಿಸರ ಸಂರಕ್ಷಣಾ ಕಾಯ್ದೆ ಅಂತೇಳಿ ಬರುತ್ತೆ. 1986 ಪರಿಸರ ಸಂರಕ್ಷಣಾ ಕಾಯ್ದೆ ಅಂತೇಳಿ ಪ್ರತಿ 3 ತಿಂಗಳಿಗೊಮ್ಮೆ ಇದು ಭಾರತ ಸರ್ವೋಚ್ಚ ನ್ಯಾಯಾಲಯದ ವರದಿಯನ್ನು ಸಲ್ಲಿಸಬೇಕು ಅನ್ನೋ ಉದ್ದೇಶಕ್ಕೆ ಹೇಳುತ್ತೆ. 13 ಸದಸ್ಯರನ್ನ ಒಳಗೊಂಡಿರುತ್ತೆ. ಅಂದ್ರೆ ಒಂದ್ ಸ್ವಲ್ಪ ಸ್ಲೋ ಹೇಳಕತ್ತೀನಿ, ಯಾಕೆಂತಂದ್ರ ಸ್ವಲ್ಪ ಸ್ಪೀಡ್ ಆದಕ್ಕಾರ ನನಗೂ ಕೂಡ ಅದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಇಲ್ಲೋ, ಜಸ್ಟ್ ಫಾಸ್ಟ್ ಬೇಡ ಅಂತೇಳಿ ಸ್ವಲ್ಪ ಸ್ಲೋ ಹೇಳ್ತೀನಿ. ಓಕೆನಾ? ಡೋಂಟ್ ವರಿ, ಅದರಲ್ಲಿ ನಾನು ಇದು ಮಾಡ್ಬೋದು. ಇನ್ನು ಅರಾವಳಿಯ ಪರ್ವತ ಅಂತ ಬರ್ತಾರೆ. ಇದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಅರಾವಳಿಯ ಪರ್ವತ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿದೆ, ಏನು 100 ಮೀಟರ್ಗಿಂತ ಕಡಿಮೆ ಇದ್ದಿದ್ದನ್ನ ಅದನ್ನ ಏನದ ಈ ಬೆಟ್ಟಗಳಲ್ಲ ಅಂತೇಳಿ ಡಿಕ್ಲರೇಷನ್ ಕೊಡುವಂಥದ್ದು ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನ ನೀಡುತ್ತೆ. ಇದಕ್ಕಾಗಿ ಹೋರಾಟವನ್ನ ನಡೆಯುತ್ತೆ. ಯಾಕಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹಿಂಗಿರುತ್ತೆ ಅರಾವಳಿ ಬೆಟ್ಟ ಅಂತ ತಿಳ್ಕೊಡ್ರಿ. ಓಕೆ, ಹಿಂಗಿರತ್ತ ಈ ಅರಾವಳಿ ಬೆಟ್ಟಗಳು ಹಿಂಗಿದೆ ಅಂತ ತಿಳ್ಕೊಡ್ರಿ. ಅವ್ರು ಸುಪ್ರೀಂ ಕೋರ್ಟ್ ಏನ್ ಹೇಳತ್ತಪ್ಪ ಅಂತಂದ್ರ 100 ಮೀಟರ್ ಅಂತ ಹೇಳತ್ತಂತ ತಿಳ್ಕೊಡ್ರಿ. ಅದರಲ್ಲಿ ಇದು ಏನಾಗಿರುತ್ತೆ, 100 ಮೀಟರ್ ಅಂತ ಬಂದಾಗ ಇದು ಹಿಂಗ್ ಬಂತು ಅಂತ ತಿಳ್ಕೊಡ್ರಿ. ಇಲ್ಲಿದಿಂದ ಒಂದು ಎಕ್ಸಾಂಪಲ್ ಹೇಳಾಗತ್ತೆ, ಇದು ಬೇಡ, ಹಿಂಗ್ ತಗೊಳ 100 ಮೀಟರ್ ಅಂತ ತಿಳ್ಕೊಡ್ರಿ. ಈ 100 ಮೀಟರ್ ಅಲ್ಲ ಅಂದ್ರೆ ಇದು ಗಣಿಗಾರಿಕೆ ಮಾಡಿದ್ರ ಅಂತ ತಿಳ್ಕೊಡ್ರಿ. ಇದು ಏನಾಗುತ್ತ, ಭೂಕುಸಿತ ಕಾಣಕ್ ಸ್ಟಾರ್ಟ್ ಆಗತ್ತ. ಇದು ಏನಾಗುತ್ತೆ, ಭೂಕುಸಿತ ಕಾಣಕ್ ಸ್ಟಾರ್ಟ್ ಆಗತ್ತ. ಅವಾಗ ಈ ಅರಾವಳಿನ ಹೋಗ್ಬಿಡತ್ತ ಅನ್ನೋದು ಇಲ್ಲಿ ಒಂದು ಪರಿಸರವಾದಿಗಳ ಇದು ಕಂಪ್ಲೇಂಟ್ ಅನ್ನ ಆಗಿರುವಂತದ್ದು. ಓಕೆ, ಇದು ಒಂದು ನೆನಪಿಟ್ಕೊಡ್ರಿ. ಇಲ್ಲಿ ಗುರು ಶಿಖರ ಅಂತ ಬರ್ತದೆ ಅರಾವಳಿಯಲ್ಲಿ. ಏನಪ್ಪಾ ಅಂತಂದ್ರೆ ಅರಾವಳಿಯ ಪರ್ವತ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದಂತ ಗುರು ಶಿಖರ ಬರುತ್ತೆ. ಇದನ್ನ 1722 ಮೀಟರ್ ಅಷ್ಟು ಏನಪ್ಪಾ ಅಂದ್ರೆ ಎತ್ತರ ಇರುವಂತದ್ದು. ಅದರಲ್ಲಿ ಪೀಠಲ್ಲಿ ಬಂತು ಅಂದ್ರೆ 5550 ಫೀಟ್ ಎತ್ತರ ಇರುವಂತ ಅರಾವಳಿಯ ಪರ್ವತಗಳು ನಾವು ನೋಡ್ಕೊಂತಾ ಇರ್ತೀವಿ. ಇಲ್ಲಿ ಸರಿಸುಮಾರು ವ್ಯಾಪ್ತಿ ಅಂದ್ರೆ 5 ಕಿಲೋಮೀಟರ್ ವರೆಗೂ ಅರಾವಳಿಯ ಬೆಟ್ಟವನ್ನು ಹೊಂದಿದೆ. ಇನ್ನು ಹಾರ್ಮೋಜ್ ದ್ವೀಪ ಅಂತ ಬರುವಂತದ್ದು. ಈ ಹಾರ್ಮೋಜ್ ದ್ವೀಪದ ಅಂತಂದ್ರೆ ನಿಮಗೆ ತುಂಬಾ ಸಲ ಕ್ವಶನ್ಸ್ ಆಗಿದೆ. ಇದನ್ನ ಎಲ್ಲಿ ಅಂತಂದ್ರೆ ಇರಾನ್ ದೇಶದಲ್ಲಿ ಹಾರ್ಮೋಜ್ ದ್ವೀಪ ಅಂತ ಒಂದು ಬರ್ತದೆ. ಇದು ಯಾಕಪ್ಪ ಅಂತಂದ್ರ ಅಮೆರಿಕ ಏನ್ ಮಾಡಾಕತೈತಪ್ಪ ಅಂತಂದ್ರೆ ಯುದ್ಧ ಮಾಡಾಕತೈತಿ, ಇದ್ರ ಮೇಲೆ ತಗ 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 ಅಂತೇಳಿ. ಸೊ ಅವಾಗ ಏನಾಗತೈತಪ್ಪ ಅಂತಂದ್ರ ಅದ್ರ ತಲೆ ಕೆಟ್ಟ ಹೋಗೈತಿ ಇದು ಇರಾನ್ ಅದು. ಏನ್ ನಾರು ಉಳಿಬೇಕು ಇಲ್ಲಾಂದ್ರೆ ಅಮೆರಿಕ ಆದ್ರೂ ಉಳಿಬೇಕು ಅನ್ನುವಂಥದ್ದು ಕಾನ್ಸೆಪ್ಟ್ ಬಂದೈತಿ. ಇತ್ತೀಚೆಗೆ ಕೆಂಪು ಬಣ್ಣಕ್ಕೆ ಇದು ಏನಾಗೈತೆ ಅಂತಾರೆ, ತಿರ್ಗಾಕತೈತಿ ಅಂತ. ಯಾವುದು? ಹಾರ್ಮೋಜ್ ದ್ವೀಪ ಅನ್ನೋದು ಎಲ್ಲಿ ಕಂಡು ಬರ್ತದ ಅಂತ ಕೇಳಿದ್ರೆ ಇರಾನ್ ಅಲ್ಲಿ ಕಂಡು ಬರ್ತದ. ಇದು ಖನಿಜಯುಕ್ತ ಮಣ್ಣು ಅಂತ ಹೇಳ್ತೀವಿ, ಹೇರಳವಾಗಿ ಸಿಗುವಂಥದ್ದು. ಮಳೆ ಬಿಲ್ಲಿನ ದ್ವೀಪ ಅಂತ ಕರಿತೇವೆ ಇದನ್ನ. ಇನ್ನ ಐಎಂಒ ಅಂತೇಳಿ ಒಂದು ಬರುತ್ತಪ್ಪಿ. ಈ ಐಎಂಒ ಅನ್ನೋದು ಎದಕ್ಕೆ ಸಂಬಂಧಪಟ್ಟದಪ್ಪ ಅಂತಂದ್ರೆ ಮಂಡಳಿ, ಭಾರತ ಮಂಡಳಿಯನ್ನ ಆಯ್ಕೆ ಮಾಡಿರುವಂತದ್ದು ಆಗಿರತ್ತ. ಐಎಂಒದಲ್ಲಿ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಸಮುದ್ರಯಾನದ ಸಂಸ್ಥೆಯನ್ನ ಭಾರತ ಮತ್ತೆ ಮರು ಆಯ್ಕೆ ಆಗಿರುವಂತದ್ದು. ಭಾರತ ಇದಕ್ಕೆ ಏನಾಗಿದೆ, ಆಯ್ಕೆಯನ್ನ ಆಗಿದೆ ಅಂತ ಹೇಳ್ತೀವಿ. ಸೊ ಹಾಗಿತ್ತು ಅಂತಂದ್ರೆ ಏನಪ್ಪಾ ಅಂತಂದ್ರ ಭಾರತ 2026 ಮತ್ತು 27ನೇ ವರ್ಗ ಬಿ ಅಂತೇಳಿ ಬರುತ್ತೆ. ಕೆಟಗರಿ ಬಿ ಅಂತೇಳಿ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಸಮುದ್ರ ಸಂಸ್ಥೆಗಳಿಗೆ ಇದು ಅಧಿಕೃತವಾಗಿ ಆಯ್ಕೆ ಆಗಿರುವಂತದ್ದು. ಹಂಗಿತ್ತಂದ್ರೆ ಈ ಐಎಂಒ ಅನ್ನೋದು ಎಲ್ಲಿದೆಪ್ಪ ಅಂದ್ರೆ ಕೇಂದ್ರ ಕಚೇರಿ ಲಂಡನ್ ನಲ್ಲಿ ಇದೆ. ಲಂಡನ್ ನಲ್ಲಿ ಕಂಡು ಬರುವಂತದ್ದು. ಓಕೆ, ಇದು ಒಂದು ಥಾಟ್ಸ್ ಅನ್ನು ನೆನ್ಪಿಟ್ಕೊಳ್ಳಿ. ವಿಶ್ವಸಂಸ್ಥೆ ಅಂಗಸಂಸ್ಥೆ ಆಗಿರುವಂತಹ ಲಂಡನ್ ಕೇಂದ್ರ ಕಚೇರಿಯನ್ನು ಹೊಂದಿರುವಂತದ್ದು. ಹಾಗೆ ಇದು ಹಡಗುಗಳ ಸುರಕ್ಷತೆ ಮತ್ತು ಭದ್ರತೆಯನ್ನ, ಸಮುದ್ರದ ಮಾಲಿನ್ಯ ನಿಯಂತ್ರಣವನ್ನ ಮಾಡಿರುವಂತದ್ದು. ಹಾಗಿತ್ತಂದ್ರೆ ಜಿನೇವಾದಲ್ಲಿ ವಿಶ್ವಸಂಸ್ಥೆ ಸಾಮಾನ್ಯ ಸಮ್ಮೇಳನದಲ್ಲಿ ನಿರ್ಣಯವನ್ನ ತೆಗೆದುಕೊಂತಾರೆ 1948ರಲ್ಲಿ ಈ ಸ್ಥಾಪನೆಗೆ ಅಂತೇಳಿ. 1958 ಅಸ್ತಿತ್ವಕ್ಕೆ ಬಂದು ಭಾರತ 1959ರಲ್ಲಿ ಇದು ಏನಾಗುತ್ತೆ, ಸೇರ್ಪಡೆ ಆಗತ್ತೆ. ಓಕೆ, ಇದು ಎಷ್ಟು ಸದಸ್ಯ ರಾಷ್ಟ್ರಗಳಿಂದ ಹೊಂದಿದೆಪ್ಪ ಅಂದ್ರೆ 175 ಸದಸ್ಯ ರಾಷ್ಟ್ರಗಳನ್ನ. ಹಂಗಿತ ಅಸೆಂಬ್ಲಿಯನ್ನ ಎಲ್ಲಾ ಸದಸ್ಯ ರಾಷ್ಟ್ರಗಳನ್ನು ಬಂದಿರೋದು. ಅಸೆಂಬ್ಲಿಯಿಂದ ಆಯ್ಕೆಯಾದಂತ ಸದಸ್ಯರುಗಳು ಎಷ್ಟು ಬರ್ತಾರಪ್ಪ ಅಂದ್ರೆ 40 ಜನ ಬರ್ತಾರೆ. ಇದು ಒಂದು ಥಾಟ್ ಅನ್ನ ನೆನಪಿಟ್ಕೊಡ್ರಿ. ಹಾಗಿತ್ತಂದ್ರೆ ಒಂದು ರಾಷ್ಟ್ರ ಒಂದು ಬಂದರುಗಳು ಅಂತ ಬಂದಿರುವಂತದ್ದು. ಏನಿದು ಒಂದು ರಾಷ್ಟ್ರ ಒಂದು ಬಂದರುಗಳು ಅಂತಂದ್ರೆ ಈ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಬಂದರ್ನ ವೈಖರಿತೆಗಳನ್ನ ಅಥವಾ ಇದು ಸುಧಾರಿಸುವಂತ ಉದ್ದೇಶಕ್ಕಾಗಿ ಇದನ್ನ ಜಾರಿಗೆ ತಂದಿರುವಂತದ್ದು. ಕೇಂದ್ರ ಬಂದರ್ ಮತ್ತು ಹಡಗುಗಳ ಮತ್ತು ಜಲಮಾರ್ಗಗಳ ಸಚಿವಾಲಯದಲ್ಲಿ ಬರುತ್ತೆ. ಇನ್ನೊಂದು ಕಾನ್ಸೆಪ್ಟ್ ಅನ್ನ ತರ್ತಾರೆ. ಏನಪ್ಪಾ ಅಂತಂದ್ರ ಸಾಗರದ ಸೇತು ಅಂತ ಬರ್ತದೆ. ಸಾಗರದ ಸೇತು ಅಂತ ಬರುತ್ತೆ. ಈ ಸಾಗರದ ಸೇತು ಅನ್ನೋದು ಏನಕ್ಕಪ್ಪ ಅಂದ್ರೆ ಈಗ ಗವಾಕ್ಷಿ ಅನ್ನ ಡಿಜಿಟಲಿ ವ್ಯವಸ್ಥೆಯನ್ನ ತರಬೇಕು ಅನ್ನೋ ಉದ್ದೇಶ ಇದರದಾಗಿರ್ತದೆ. ಇನ್ನ ನಾವ್ ಏನಪ್ಪಾ ಅಂದ್ರೆ ಜನವರಿದ ಮುಗಿತು, ಫೆಬ್ರವರಿಯಲ್ಲಿ ನೋಡಿ. ಈ ಫೆಬ್ರವರಿಯಲ್ಲಿ ಏನ್ ಬರ್ತದ, ರಾಜ್ಯ ಚಿಟ್ಟಿ ಹೆಸರುಗಳು ಅಂತ ಬರ್ತದೆ. ಈ ರಾಜ್ಯ ಚಿಟ್ಟಿಗಳ ಹೆಸರು ಅಂತಂದಾಗ ಇತ್ತೀಚೆಗೆ ಏನ್ ಮಾಡೈತಿ ಅಂತಂದ್ರ ಅರಳಂ ಚಿಟ್ಟೆ ಅಂತ ಬರ್ತದ. ಎದಕ್ ಬಂತ್ರಿ ಇದು ನ್ಯೂಸ್ ಅಂತ ಕೇಳಿದಾಗ ಈ ಕೇರಳ ಆಗಿರ್ಬೋದು ಅಥವಾ 8 ರಾಜ್ಯಗಳು ತಮ್ಮ ತಮ್ಮ ಚಿಟ್ಟೆಗಳನ್ನ ಏನ್ ಮಾಡ್ಕೊಂಡದು ಅಂತಂದ್ರ ಹೆಸರುಗಳನ್ನ ಮಾಡ್ಕೊಂಡಿದೆ. ಯಾವುದು? ಒಂದು ಕರ್ನಾಟಕ ಸದರ್ನ್ ಬರ್ಡ್ ವಿಂಗ್ ಅಂತ ಬರ್ತದ. ಆಮೇಲೆ KL ಅಂತ ಬರ್ದಿರ್ತೀನಿ. ಕೇರಳದಲ್ಲಿ ಯಾವ್ದಪ್ಪ ಅಂತಂದ್ರ ಬ್ಯಾಡೆಡ್ ಪಿಕಾಕ್ ಅಂತ ಬರ್ತದ. ಹಾಗೆ ತಮಿಳ್ನಾಡು ಇವು ಸೌತ್ದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲವನ್ನು ಅವೇ ಮಾಡ್ಕೊಡೋದು. ತಮಿಳನ್ನು ಓಮನ್ ಅಂತ ಬರ್ತದೆ, ಯೋಮನ್ ಅಂತೇಳಿ ಬರುತ್ತೆ. ಯುಕೆ ಅಂದ್ರೆ ಉತ್ತರಾಖಂಡ್ ಅಂತೇಳಿ ಬರ್ತದೆ, ಕಾಮನ್ ಪಿಕಾಕ್ ಅಂತೇಳಿ. ಅರುಣಾಚಲ್ ಪ್ರದೇಶ, ಆಂಧ್ರ ಪ್ರದೇಶ ಅಲ್ಲ, ಇದು ಅರುಣಾಚಲ್ ಪ್ರದೇಶ. ಓಕೆ, ಇನ್ನ ಕೈಸರೆ ಹಿಂದ್ ಅಂತೇಳಿ ಬರ್ತದೆ. ಗೋವಾ 90 ಇದನ್ನ ಎಲ್ಲಿ ಬರ್ತದ ಅಂತ ಮಲಬಾರ್ ಟ್ರೀ ನಿಪ್ ಅಂತೇಳಿ ಬರುವಂತದ್ದು. ಸಿಕ್ಕಿಂ ಅಂತ ಬರ್ತದೆ. ಸಿಕ್ಕಿಮಲ್ಲಿ ಏನಂದ್ರೆ ಬ್ಲೂ ಡುಕ್ ಅಂತ ಬರ್ತದೆ. ಜಮ್ಮು ಮತ್ತು ಕಾಶ್ಮೀರ
ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬ್ಲೂ ಪ್ಯಾನಿಕ್ಸ್ ಅಂತ ಬರುವಂಥದ್ದು. ಓಕೆ, ಅಳಿವಿನಂಚಿನಲ್ಲಿರುವ ಕಾಡು ಪಾಪನ ಉದ್ದೇಶಕ್ಕಾಗಿ ಅರಳಂ ಚಿಟ್ಟೆ ಅಭಯಾರಣ್ಯ ಅಂತೇಳಿ ಎಲ್ಲಿ ಕಂಡು ಬರುತ್ತಾ ಅಂತ ಕೇಳ್ತಾರೆ, ಅದು ಕೇರಳದಲ್ಲಿ ಕಂಡು ಬರುವಂತದ್ದಾಗಿರುತ್ತೆ. ಇನ್ನು ಗಂಗಾ ನದಿಯ ಜಲಾನಯ ಪ್ರದೇಶ ಅಂತ ಬರ್ತದೆ. ಇದನ್ನೇನಿಲ್ಲ, ಪರಿಯಲ್ ಗಣತಿಯನ್ನ ನಡೆದಿರುವಂತದ್ದು. ಪರಿಯಲ್ ಅನ್ನೋದೇನಿಲ್ಲಪ್ಪ, ಒಂದು ಮಸಳೆಯಲ್ಲಿ 3 ಟೈಪ್ಸ್ ಆಫ್ ಮಸಳೆಗಳನ್ನ ಕಂಡು ಬರುವಂತದ್ದು. ಟೋಟಲ್ ಆಗಿ ಈ ಗಂಗಾ ಜಲಾನಯ ಪ್ರದೇಶದಲ್ಲಿ ಎಷ್ಟು ಅಂದ್ರೆ 13 ನದಿಗಳಲ್ಲಿ 3037 ನದಿಗಳ ಇದು ಗರಿಯಲ್ ಪತ್ತೆಯಾಗಿರುವಂತದ್ದು. ಏನಂದ್ರೆ ಇದು ಮನುಷ್ಯರನ್ನ ತಿನ್ನಂಗಿಲ್ಲಪ್ಪ, ಮೀನ್ಗಳನ್ನ ತಿನ್ನತ್ತ. ಇದ್ರ ಮೂಗ್ ಹೆಂಗಿರ್ತದ ಅಂತಂದ್ರೆ ಹಿಂಗಿರುತ್ತೆ ಇದ್ರ ಬಾಯಿ. ಓಕೆನಾ, ಹಿಂಗಿರ್ತಾವ, ಇವು ಉದ್ದಿರ್ತಾವ, ಇದ್ರ ಹಿಂಗ್ ಕಂಡು ಬರಂಗಿಲ್ಲ. ಇನ್ನೊಂದು ತೋರಿಸ್ಬಿಡ್ತಾನೆ ನೋಡಿ, ಹಿಂಗಿರ್ತದೆ ಇದ್ರ ಬಾಯಿ. ಓಕೆ, ಜಸ್ಟ್ ಇದು ಹಿಂಗಿರ್ತಾವ. ಇನ್ನೊಂದ್ರದ್ದು ಹೆಂಗಿರ್ತಾವ ಹೇಳು, ಹಿಂಗಿರ್ತಾವ ಇವ್ರ ಬಾಯಿ. ಬಟ್ ಇದ್ರದ್ದು ಏನದ ಒಳ್ಳೆ ಮುಳ್ಳು ಇರುತ್ತಲ್ಲ, ಆ ತರ ಉದ್ದ ಇರುವಂತದ್ದು. ಓಕೆ, ಅದಕ್ಕಾಗಿ ನೆನಪಿಟ್ಕೊಂಡ್ಬಿಡ್ರಿ. ಓಕೆ, ಗಣತಿಯನ್ನ ಪ್ರಾರಂಭ ಆಗಿದೆ 3037 ಅಂತ ಇರುವಂತದ್ದು. ಹಾಗೆ ಚಂಬಲ್ ನದಿಯಲ್ಲೇ ಎಷ್ಟು ಇದಾವಪ್ಪ ಅಂತಂದ್ರೆ 2097 ಇದಾವ. ನಂಬರ್ಸ್ ಹೋಗ್ತದೆ. ಇಲ್ಲಿ ಘಾಗ್ರಾ ಆಗಿರ್ಬೋದು, ಗಿರ್ವಾ ಆಗಿರ್ಬೋದು, ರಾಮಗಂಗಾ ಆಗಿರ್ಬೋದು, ಗಂಡಕ್ ಆಗಿರ್ಬೋದು, ಈ ನದಿಗಳೆಲ್ಲ ಇಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತದ್ದಾಗಿರುತ್ತೆ. ಮೀನು ತಿನ್ನುವ ಮೊಸಳೆ ವಿಶ್ವದ ಅತ್ಯಂತ ಉದ್ದವಾದ ಅಥವಾ ಸರೀಸೃಪವಾದ ಒಂದು ಭಾರತ ಉಪಖಂಡದಲ್ಲಿ ಮಾತ್ರ ಇದನ್ನ ಏನಾಗುತ್ತೆ ಕಂಡು ಬರುತ್ತೆ. ಕೇವಲ ಮೀನ್ ಮಾತ್ರ ತಿನ್ನುತ್ತೆ. ನೆಕ್ಸ್ಟ್ ಇದು ಕಂಪ್ಲೀಟ್ ಆಯ್ತು, ಇದು ಕಂಪ್ಲೀಟ್ ಆಯ್ತು. ಇನ್ನೊಂದೇನಪ್ಪಾ ಅಂತಂದ್ರೆ ಜೈವಿಕ ಡಾಂಬರೀಕರಣ ಅಂತ ಬರ್ತದೆ. ಈ ಜೈವಿಕ ಡಾಂಬರೀಕರಣ ಅಂದ್ರೆ ಕಚ್ಚಾ ತೈಲಿನಿಂದ ಏನಾಗತ್ತಪ್ಪ ಅಂತಂದ್ರ ಅಥವಾ ಕಪ್ಪು ಬಣ್ಣದಿಂದ ಜುಟಾದ ದ್ರವಗಳಿಂದ ಆಗಿರ್ಬೋದು. ಇದು ಪೈರೋಲಿಸಿಸ್ ಅಂತೇಳಿ ಬರ್ತದ. ಆಮ್ಲಜನಕದ ಅನುಪಸ್ಥಿತಿಯ ಇದು ದಹನ ಕ್ರಿಯೆಯಿಂದ ಏನಾಗತ್ತಪ್ಪ ಅಂತಂದ್ರೆ ಸಾಂಪ್ರದಾಯಿಕವಾಗಿ ಭತ್ತ ಅಥವಾ ಭತ್ತ ಕಟಾವು ಮಾಡಿರ್ತಾರ ಗೊತ್ತಾ, ಇಷ್ಟು ಭತ್ತ ಉಳಿದಿರ್ತದ. ಇದನ್ನ ಏನ್ ಮಾಡ್ಕೊಂತಾರಪ್ಪ ಅಂತಂದ್ರೆ ಜೈವಿಕ ಇಂಧನವಾಗಿ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ಡಾಂಬರೀಕರಣದಲ್ಲಿ ಮಿಕ್ಸ್ ಮಾಡ್ತಾರ. ಅವಾಗ ಏನಾಗುತ್ತೆ ಅಂತಂದ್ರೆ 50% ವಿದೇಶದಿಂದ ಏನು ಇಂಪೋರ್ಟ್ ಮಾಡ್ಕೊಂತೀವೋ ಅದನ್ನ ಅಷ್ಟು ಕೂಡ ಏನ್ ಮಾಡ್ಬೇಕು, ಸ್ಟಾಪ್ ಮಾಡೋ ಉದ್ದೇಶಕ್ಕಾಗಿ ಈ ಭತ್ತದಿಂದ ಉಳಿದಿರೋದನ್ನ ಏನ್ ಮಾಡ್ತಾರೆ, ಇದು ರೋಡ್ ಅನ್ನ ಮಾಡ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಇದನ್ನ ತಂದಿರುವಂತದ್ದು. ಶೇಕಡ ಎಷ್ಟು ಮಿಕ್ಸ್ ಮಾಡ್ತಾರೆ ಗೊತ್ತಾ, 20% ಅಷ್ಟು. ಹಂಗಿತ್ತಂದ್ರೆ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ಎಷ್ಟು, 50ರಷ್ಟು. ಓಕೆ, 20 ಮಾಡ್ತಂದ್ರೆ ಇನ್ನು ಉಳಿದಿದೆ ಎಷ್ಟು, 30. ಈ ತರ ಮಾಡಾಕತ್ತಿದ್ರು. ನೆಕ್ಸ್ಟ್ ಬರುವಂತದ್ದು ಏನ 2026 ಸುದ್ದಿಯಲ್ಲಿ ವನ್ಯಜೀವಿ ಅಭಯಾರಣ್ಯಗಳು ಅಂತ ಬರ್ತಾವ. ಈ ಇಂಪಾರ್ಟೆಂಟ್ ವನ್ಯಜೀವಿ ಅಭಯಾರಣ್ಯಗಳು ನೀವು ನೋಡ್ಕೊಳ್ಳೇಬೇಕು. ಯಾಕಂತಂದ್ರೆ 2026ರಲ್ಲಿ ಯಾವ್ಯಾವ ನ್ಯೂಸ್ ಅಲ್ಲಿ ಇದಾವ ನೋಡು, ಕಂಪಲ್ಸರಿ ಕ್ವಶನ್ ಅನ್ನು ಕೇಳ್ತಾರೆ. ವನ್ಯಜೀವಿ ಅಭಯಾರಣ್ಯಗಳು ಇಲ್ಲಿ ಇದ್ರದ್ದು ನ್ಯೂಸ್ ಏನಾಗಿತ್ರಿ ಅಂತ ಕೇಳ್ಬೋದು ನೀವು. ಇದ್ರದ್ದು ಏನಪ್ಪಾ ಅಂದ್ರೆ ತತ್ತೈ ಅಂತ ಬರ್ತದೆ. ತತ್ತೈ ಪೆರಿಯಾರ್ ವನ್ಯಜೀವಿ ಧಾಮ ಅಂತ ಬರ್ತದೆ. ಪೆರಿಯಾರ್ ವನ್ಯಜೀವಿ ಧಾಮವನ್ನ 2026ರಲ್ಲಿ ಭಾರತ ಹುಲಿ ಗಣತಿಯನ್ನ ಮೊದಲ ಹಂತದಲ್ಲಿ ಆರಂಭವನ್ನ ಮಾಡಿರುವಂತದ್ದು. ಇದು ಎಲ್ಲಿ ಕಂಡು ಬರ್ತದ ಅಂತಂದ್ರೆ ತಮಿಳುನಾಡಿನಲ್ಲಿ ಕಂಡು ಬರ್ತದೆ. TL ಅಂತ ಬರ್ತದೆ, ತಮಿಳುನಾಡಿನಲ್ಲಿ ಕಂಡು ಬರುವಂತದ್ದು. ಇನ್ನು ನೀಲಗಿರಿ ಆನೆ ಸಂರಕ್ಷಣಾ ಪ್ರದೇಶ ಆಗಿರ್ಬೋದು, ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳನ್ನ ಸಂಧಿಸುವ ಪ್ರದೇಶ ಅಂತ ಕರಿತೀವಿ. ಪಾಲಾರ್ ನದಿಯನ್ನ ಏನಾಗತ್ತಪ್ಪ, ಅಭಯಾರಣ್ಯದ ಮುಖಾಂತರ ಹರಿದು ಹೋಗುತ್ತೆ ಅಂತ ಹೇಳ್ತೀವಿ. ಇವಿಷ್ಟು ಇದರಲ್ಲಿ ಕಂಡು ಬರುವಂತದ್ದಾಗಿರುತ್ತೆ. ಹಂಗಿಂತಂದ್ರೆ ರಾಜಸ್ಥಾನ ಮೊದಲ ಸಂಪೂರ್ಣವಾದ ಸಾವಯವ ಗ್ರಾಮ ಅಂತ ಬರುತ್ತಾ. ಹಂಗಿತ್ತಂದ್ರೆ ಮೊದಲು ಮಾಡ್ಕೊಂಡಿರೋದು ಯಾವುದು, ಸಿಕ್ಕಿಂ ಮಾಡ್ಕೊಳ್ಳುತ್ತೆ. ಆಮೇಲೆ ಇದು ಮೊದಲ ಯಾವ್ದು ಬರುತ್ತಪ್ಪ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಅಂತಂದ್ರೆ ಲಕ್ಷದ್ವೀಪ ಬರುತ್ತೆ. ಓಕೆ, ಲಕ್ಷದ್ವೀಪ ಬರುತ್ತೆ. ಆಮೇಲೆ ಏನಪ್ಪಾ ಅಂದ್ರೆ ಗ್ರಾಮ ಯಾವುದು ಅಂತ ಕೇಳಿದ್ರೆ ಇದು ಬಮನ್ ವಾಸ್ ಇದು ಕಕ್ಕರ್ ಅಂತೇಳಿ ಬರುತ್ತೆ. ಪಂಚಾಯತಿಯಲ್ಲಿ ಕಂಡು ಬರುವಂತದ್ದು. ಇದು ರಾಜಸ್ಥಾನದಲ್ಲಿ. ಓಕೆ, ರಾಜಸ್ಥಾನದಲ್ಲಿ ಕಂಡು ಬರುವಂತದ್ದು. ಇದು ಪರ್ಟಿಕ್ಯುಲರ್ ಪ್ಲೇಸ್ ಕೇಳಿದ್ರೆ ಬಂಬನ್ ವಾಸ್ ಅಂತೇಳಿ ಕಕ್ಕರ್ ಅಂತೇಳಿ ಬರ್ತದ. ಬರ್ದಿರ್ತೀವಿ ನೋಡ್ರಿ, ಕಕ್ಕರ್ ಅಂತ ಬರ್ತದ. ಇದ್ರದ್ದು ಅಲ್ಲಿ ಕಂಡು ಬರುವಂತದ್ದು ಸಿಕ್ಕಿಂ ಆಗುತ್ತೆ. ವಾಣಿಜ್ಯ ಇದ್ರದ್ದು ಏನಂತ ಬಹುತ್ ಎಕ್ಸ್ಪ್ಲೇಷನ್ ನಿಮ್ಗೆ ಆಪಲ್ ಸಿಗುತ್ತೆ. ಇದ್ರದ್ದು ಇಷ್ಟು ಸ್ಪೀಡ್ ಅದಕ್ಕೆ ಹೇಳಾಕತ್ತೀನಿ ಅಂದ್ರೆ ನಿಮ್ಗೆ ರಿವಿಷನ್ ಆಗ್ಲಿ ಅನ್ನೋ ಉದ್ದೇಶಕ್ಕಾಗಿ ಅಷ್ಟೇ. ಫ್ರಾನ್ಸ್ನ ವೈಶಲ್ ಒಪ್ಪಂದ ಆಗುವಂತದ್ದು, ಜರ್ಮನ್ ಬಾನಲ್ಲಿ ಒಪ್ಪಂದಗಳನ್ನ ಹಾಕೊಂತವ. ಇತರದಾಗಿ ಸಾವಯವ ಕೃಷಿ ಜವಳಿ ಅಂತಾರಾಷ್ಟ್ರೀಯ ಒಕ್ಕೂಟ ಅಂತೇಳಿ ಬರುವಂತದ್ದು ಇವೆಲ್ಲ ಬರುತ್ತೆ ಅದ್ರಲ್ಲಿ. ಇನ್ನು ಹುಲಿ ಸಂರಕ್ಷಣಾ ಪ್ರದೇಶ ಅಂತ ಬರುತ್ತೆ. ಈ ಹುಲಿ ಸಂರಕ್ಷಣಾ ಪ್ರದೇಶವನ್ನ ಇತ್ತೀಚೆಗೆ ಯಾವ್ದು ನ್ಯೂಸ್ ಅಲ್ಲಿ ಇದಾವ ಅವಂತ ನೋಡ್ಕೋಬೇಕು. ರಾತಾಪಾನಿ ಅಂತೇಳಿ ಬರ್ತದೆ. ಯಾವುದು, ರಾತಾಪಾನಿ ಹುಲಿ ಸಂರಕ್ಷಣಾ ಪ್ರದೇಶವನ್ನ ಎಲ್ಲಿ ಕಂಡು ಬರುವಂತದ್ದು, ಏನು ಎಂತ, ಯಾಕೆ ಈ ಸದ್ಯ ನ್ಯೂಸ್ ಅಲ್ಲಿ ಬಂತು ಅಂತ ಕೇಳ್ತಾರೆ. ಇದು ಒಂದು ಮಧ್ಯಪ್ರದೇಶದಲ್ಲಿ ಕಂಡು ಬರುವಂತದ್ದಾಗಿರತ್ತೆ ರಾತಾಪಾನಿ ಅನ್ನೋದು. ಹೌದಾ, ಇದನ್ನ ಒಟ್ಟು ಹುಲಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಭಾರತದಲ್ಲಿ ಹುಲಿಗಳ ಸಂಖ್ಯೆ 3682 ಹುಲಿಗಳು ಕಂಡು ಬರ್ತಾವ. ಮಧ್ಯಪ್ರದೇಶದಲ್ಲಿ ಹೈಯೆಸ್ಟ್ ಕಂಡು ಬರುವಂತದ್ದು ಎಷ್ಟಂದ್ರೆ 785 ಕಂಡು ಬರ್ತಾವ. ಆಮೇಲೆ ಕರ್ನಾಟಕದಲ್ಲಿ ಎಷ್ಟು ಅಂತ ಕೇಳ್ತಾರೆ, 563 ಹುಲಿಗಳ ಕಂಡು ಬರುವಂತದ್ದಾಗಿರುತ್ತೆ. ಅತಿ ಹೆಚ್ಚು ಹುಲಿಗಳನ್ನ ಕಂಡು ಬರುವಂತದ್ದು ಯಾವುದರದಲ್ಲಿ ಅಂತ ಕೇಳ್ತಾರೆ. ಅದನ್ನೇ ಯಾವುದರಲ್ಲಿ ಅಂತಂದ್ರೆ ಜಿಮ್ ಕಾರ್ಬೆಟ್ ಅಲ್ಲಿ 260 ಕಂಡು ಬರುವಂತದ್ದು. ಹಾಗೆ ಬಂಡೀಪುರದಲ್ಲಿ ಎಷ್ಟು ಕಂಡು ಬರುತ್ತೆ, 150 ಕಂಡು ಬರುವಂತದ್ದು. ಅದರ ಜೊತೆಗೆ ನಾಗರಹೊಳಿಯಲ್ಲಿ ಎಷ್ಟು ಕಂಡು ಬರ್ತದಪ್ಪ ಅಂದ್ರೆ 140 ಹುಲಿಗಳನ್ನ ಕಂಡು ಬರುವಂತದ್ದು. ಹಾಗೆ ಜಿಮ್ ಕಾರ್ಬೆಟ್ ಅಂತಂದ್ರೆ ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1973ರಲ್ಲಿ ಇದನ್ನು ಬಂದಿರುವಂತದ್ದು. ಹುಲಿಗಳ ಅಂದ್ರೆ ಹುಲಿಗಳ ಒಟ್ಟು ಸಂರಕ್ಷಣಾ ಪ್ರದೇಶ ಎಷ್ಟಿದಾವೆ ಅಂತ ಕೇಳಿದ್ರೆ 58 ಹುಲಿ ಸಂರಕ್ಷಣಾ ಪ್ರದೇಶಗಳಾಗಿರುವಂತದ್ದು. 57ನೇದು ಯಾವುದು ಅಂತ ಕೇಳ್ತಾನೆ, ರಾತಾಪಾನಿ ಹುಲಿ ಸಂರಕ್ಷಣಾ ಪ್ರದೇಶ. ಹಾಗೆ 58ನೇದು ಯಾವುದು ಅಂತ ಕೇಳ್ತಾನೆ, ಮಾಧವ ಹುಲಿ ಸಂರಕ್ಷಣಾ ಪ್ರದೇಶ ಅಂತ ಕರಿತೀವಿ. ಹಾಗಿತ್ತಂದ್ರೆ ಅತಿ ದೊಡ್ಡ ಹುಲಿ ಸಂರಕ್ಷಣಾ ಪ್ರದೇಶ ಯಾವುದು, ನಾಗಾರ್ಜುನ ಅಂತ ಕರಿತೀವಿ. ನಾಗಾರ್ಜುನ ಹುಲಿ ಸಂರಕ್ಷಣಾ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಅತಿ ಚಿಕ್ಕ ಅಂತ ಬಂದಾಗ ಬೋರ್ ಅಂತ ಬರ್ತದೆ. ಅದು ಎಲ್ಲಿ ಬರುತ್ತೆ ಅಂತ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಓಕೆ, ಇವಿಷ್ಟನ್ನು ನೀವು ನೆನಪಿಟ್ಕೋಬೇಕಾಗತ್ತೆ.
ಇನ್ನು ಕಮಲಾ ಜಲವಿದ್ಯುತ್ ಯೋಜನೆ ಅಂತ ಬರುತ್ತೆ. ಈ ಕಮಲಾ ಜಲವಿದ್ಯುತ್ ಯೋಜನೆ ಅನ್ನೋದು ಎಲ್ಲಿ ಕಂಡು ಬರ್ತದ, ಯಾವ ಉದ್ದೇಶಕ್ಕಾಗಿ ಬಂತು, ಏನು ಇದು ಪೂರ್ತಿಯಾಗಿ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಅನ್ನ ಮಾಡ್ತೀನಿ. ಈ ಕಮಲಾ ಅನ್ನೋದು ಎಲ್ಲಿ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ. ಓಕೆ, ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುವಂತದ್ದು. ಇದು ಅರುಣಾಚಲ ಪ್ರದೇಶ ಕಮಲಾ ಜಿಲ್ಲೆಯ ಕಮಲಾ ನದಿ ನೋಡ್ರಿ. ಇದು ಹಾಗೆ ನೆನಪಿಟ್ಕೊಡ್ರಿ, ಕಮಲಾ ನದಿಯಲ್ಲಿ. ಇದು ಉದ್ದೇಶ ಎದಕ್ಕಾಗಿತ್ತಪ್ಪ ಅಂದ್ರೆ ಜಲವಿದ್ಯುತ್ ಯೋಜನೆಗೆ ಇಲ್ಲಿ ಎಷ್ಟು ಹಣವನ್ನ ಇಟ್ಟಿದ್ದಾರೆ ಅಂದ್ರೆ 66,070 ಕೋಟಿ ರೂಪಾಯಿಯನ್ನ ಹಣವನ್ನ ಇಟ್ಟಿದ್ದಾರೆ. ಅದಕ್ಕಾಗಿ ನ್ಯೂಸ್ ಅಲ್ಲಿ ಬಂದಿದ್ದು. ನ್ಯಾಟ್ರಾನ್ ಸರೋವರ ಅಂತೇಳಿ ಬರ್ತದೆ. ಈ ನ್ಯಾಟ್ರಾನ್ ಸರೋವರ ಅನ್ನೋದು ಒಂದ್ ಸ್ವಲ್ಪ ತಲೆಗೆ ಇಟ್ಕೊಂಡ್ ಬಿಡ್ರಿ. ಈ ನ್ಯಾಟ್ರಾನ್ ಸರೋವರ ಆಫ್ರಿಕಾದ ನ್ಯಾಟ್ರಾನ್ ಅಲ್ಲಿ ಕಂಡು ಬರುವಂತದ್ದು. ಈ ರಾಸಾಯನಿಕ ಬದಲಾವಣೆಯಿಂದ ಏನಾಗಿದಪ್ಪ ಅಂತಂದ್ರೆ ಕೆಂಪು ಬಣ್ಣಕ್ಕೆ ತಿರುಗುವಂತದ್ದು. ಕೆಂಪು ಬಣ್ಣಕ್ಕೆ ಏನಾಗೈತಿ, ತಿರುಗೈತಿ ಅಂತ. ಅದನ್ನಷ್ಟು ಬಿಟ್ರೆ ಬೇರೆ ಏನಿಲ್ಲ. ಇನ್ನು ಅದೇ ರೀತಿಯಾಗಿ ಬರ್ಗಿ ಅಣೆಕಟ್ಟು ಅಂತೇಳಿ ಬರ್ತದೆ. ಈ ಬರ್ಗಿ ಅಣೆಕಟ್ಟಿಂದ ಏನಾಗತ್ತೈತಪ್ಪ ಅಂದ್ರೆ ರಾಷ್ಟ್ರೀಯ ಅಣೆಕಟ್ಟು ಸುರಕ್ಷಾ ಪ್ರಾಧಿಕಾರ ಅಂತ ಬರ್ತದೆ. ಇದನ್ನ ಎಲ್ಲಿ ಕಂಡು ಬರಕತ್ತೈತಪ್ಪ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಮಧ್ಯಪ್ರದೇಶ ನರ್ಮದಾ ಇದು ಕಣಿವೆ ಇದು ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಬರುವಂತದ್ದು. ಚಂಬಲ್ ನದಿಯ ಬಳಿ ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತದ್ದು. 30 ಪ್ರಯೋಗ ಯೋಜನೆಗಳಲ್ಲಿ ಇದನ್ನು ಒಂದು ಬಹುಬೇಗ ಅಂತ ಬಂದಿರು. ಹೊಸ ಕಪ್ಪೆ ಪ್ರಭೇದಗಳನ್ನು ಇದು ಪ್ರಭೇದಗಳನ್ನ 2 ಕಂಡು ಬರ್ತಾವ. ಈ ಎರಡೂ ಎಲ್ಲಿ ಕಂಡು ಬರ್ತಾವಪ್ಪ ಅಂತ ಕೇಳಿದಾಗ ಭಾರತದಲ್ಲಿ ಫ್ರಾಗ್ ಮ್ಯಾನ್ ಅಂತ ಕರೆಯುವಂತದ್ದು. ಎಸ್ ಬೀಜು ಅಂತ ಹೇಳಿ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಇವರು ಅರುಣಾಚಲ ಪ್ರದೇಶ, ಇದು ಆಂಧ್ರ ಪ್ರದೇಶದ ಅರುಣಾಚಲ ಪ್ರದೇಶ ಎಸ್ ಅಂತ ಬರ್ದಿರ್ತೀನಿ ನೋಡ್ರಿ. ಓಕೆ, ಲಾಸ್ಟ್ ಇಂದ ಅಕ್ಷರವನ್ನು ತಗೊಂಡಿರ್ತೀನಿ. ಓಕೆ, ಇದನ್ನ ಏನಪ್ಪಾ ಅಂದ್ರೆ ಸೋಮನ್ ಸ್ಲೇಡರ್ ಅಂತೇಳಿ ಒಂದು ಬರುತ್ತೆ. ಆರ್ಮ್ ಫ್ರಾಗ್ ಅಂತೇಳಿ ಇನ್ನೊಂದು ಬರುತ್ತೆ. ಮೆಚುಕಾ ಸ್ಲೇಡರ್ ಆರ್ಮ್ ಫ್ರಾಗ್ ಅಂತ ಒಂದು ಬರುತ್ತೆ. ಓಕೆ, ಇನ್ನ ಕಾಲೈ ಅಂತೇಳಿ ಒಂದು ಬರುತ್ತೆ. ಕಾಲೈ 11 ಅಲ್ಲ ಜಲವಿದ್ಯುತ್ ಯೋಜನೆ ಅಂತ ಒಂದು ಬರುತ್ತೆ. ಯಾಕ್ರಿ ಈ ಜಲವಿದ್ಯುತ್ ಯೋಜನೆಗಳು ಅಷ್ಟೊಂದು ಇಂಪಾರ್ಟೆಂಟ್ ಅಂತಂದ್ರೆ ಈ ಜಲವಿದ್ಯುತ್ ಯೋಜನೆಗಳಿಂದ ಏನ್ ಮಾಡಕತ್ತರಪ್ಪ ಅಂತಂದ್ರೆ ಉತ್ಪಾದನೆಯನ್ನ ಹೆಚ್ಚು ಮಾಡ್ಕೊಳ್ಳೋ ಉದ್ದೇಶಕ್ಕಾಗಿ ಏನ್ ಮಾಡ್ತಾರೆ, ಏನು ಕರೆಂಟ್ ಅನ್ನ ಉತ್ಪಾದನೆ ಜಾಸ್ತಿ ಮಾಡೋ ಉದ್ದೇಶಕ್ಕಾಗಿ, ಕಲ್ಲಿದ್ದಲನ್ನು ಕಡಿಮೆ ಮಾಡೋ ಉದ್ದೇಶಕ್ಕಾಗಿ ಕಾಲೈ ಜಲವಿದ್ಯುತ್ ಯೋಜನೆ ಅನ್ನೋದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಆಂಧ್ರ ಪ್ರದೇಶದಲ್ಲೇ ಕಂಡು ಬರುವಂತ, ಸಾರಿ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ ಇದನ್ನು. ಅರುಣಾಚಲ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಇದು ಪರಿಸರ ಸಚಿವಾಲಯ ಅನುಮತಿಯನ್ನ ನೀಡಿದೆ. ಆದ್ರೆ ಈ ಯೋಜನೆ ಪರಿಸರ ಪ್ರಭಾವದ ಮೌಲ್ಯವನ್ನ ವರದಿಯನ್ನ ಅತ್ಯುತ್ತಮ ಅಪರೂಪದ ಬಿಳಿ ಹೊಟ್ಟೆಯ ಬಕ ಅಂತ ಬರ್ತಾವ. ಇವು ಪಕ್ಷಿಯನ್ನ ಇಲ್ಲಿ ಏನಾದವಪ್ಪ ಅಂದ್ರೆ ಇವ್ ತೊಂದರೆ ಆಗಕತ್ತಾವ. ಆ ಉದ್ದೇಶಕ್ಕಾಗಿ ಏನಪ್ಪಾ ಪರಿಸರ ಪ್ರೇಮಿಗಳನ್ನ ಇದನ್ನ ಸ್ವಲ್ಪ ಏನಾದ್ರು ನೋಡಿ ಅಂತ ಹೇಳ್ತಾ ಇದಾರೆ. ಬಿಳಿ ಬೊಕ್ಕದ ಅಂದ್ರ ಬಿಳಿ ಹೊಟ್ಟೆಯ ಬಕ್ಕರ್ ಅಂತ ಹೇಳಿ ಸಂಬಂಧಿಸಿದ ಪ್ರಮುಖ ಅಂಶಗಳೇನಂದ್ರ ಆರ್ಡಿಯನ್ ಇನಿಗ್ಸನ್ ಅಂತ ಬರ್ತಾವ. 2ನೇ ಅತಿ ದೊಡ್ಡ ಇದು ಬಕ್ ಪಕ್ಷಿ ಆಗಿರುವಂತದ್ದು. ಓಕೆ, ಇನ್ನು ವಿಶ್ವದ ಮೊದಲ ಪರ್ವತದ ಮಂಜುಗಡ್ಡೆಗಳು ಅಂತ ಬರ್ತಾವ. ಏನಪ್ಪಾ ಅಂತ ಕೇಳಿದಾಗ ವಿಶ್ವದಲ್ಲೇ ನೋಡ್ರಿ, ನೆನಪಿಟ್ಕೊಡ್ರಿ, ವಿಶ್ವದಲ್ಲೇ ಅತಿ ದೊಡ್ಡ ಅಂದ್ರ ಮೊದಲ ಪರ್ವತದ ಮಂಜುಗಡ್ಡೆಗಳು ಅಂತ ಬರ್ತಾವ. ಏನ್ರಿ ಇದು ಇದು ವಿಶ್ವದಲ್ಲೇ ಪರ್ವತದ ಮಂಜುಗಡ್ಡೆಗಳು ಅಂತಂದ್ರ ಈ ವಿಜ್ಞಾನ ಅಂಟಾರ್ಟಿಕಾ ಅಥವಾ ಕರ್ಣೀಯ ಸಂಶೋಧನಾ ಕೇಂದ್ರ ಆಗಿರ್ತದಲ್ಲ, ಅಲ್ಲಿ ವಿಶ್ವದ ಮೊದಲವಾಗಿ ಪರ್ವತದ ಮಂಜುಗಡ್ಡೆಯನ್ನ ಜಾಗತಿಕ ಶೇಖರಣೆಯನ್ನ ಮಾಡುವಂತದ್ದು ಇಲ್ಲಿ ಉದ್ಘಾಟನೆಯನ್ನ ಮಾಡಿದ್ದಾರೆ. ಎಲ್ಲಿ ಅಂಟಾರ್ಟಿಕಾದಲ್ಲಿ ನಮ್ಮವ್ರು ಹೋಗಿ. ಇನ್ ಏನಪ್ಪಾ ಅಂದ್ರೆ ಐಸ್ ಮೆಮರಿ ಆಫ್ ದ ಸೆಕ್ಟೋರ್ ಅಂತ ಬರ್ತದ. ಇದು ಏನಪ್ಪಾ ಅಂದ್ರೆ -52 ಡಿಗ್ರಿ ಇರುತ್ತೆ. 52 ಡಿಗ್ರಿಯನ್ನು ಬಂದಿರ್ತದೆ. ಮೌಂಟ್ ಬ್ಲಾಕ್ ಗ್ರಾಡ್ ಕ್ಯಾಬಿಯನ್ ಅಂತೇಳಿ ಬರುವಂತದ್ದು. ಇದರದ್ದು ಬಗ್ಗೆ ಇಷ್ಟು ಏನಿಲ್ಲ. ಈ ಐಸ್ ಪರ್ವತ ಅನ್ನೋದು ಎಲ್ಲಿ ಇದು ಮಾಡಿದಾರ ಅಂದ್ರೆ ಅಂಟಾರ್ಟಿಕಾ ಕ್ಯಾರ್ಡಿಯಾದಲ್ಲಿ ಸಂಶೋಧನಾ ಕೇಂದ್ರವನ್ನ ಮಾಡಿರುವಂತದ್ದು ಆಗಿರುತ್ತೆ. ಇನ್ನು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂತೇಳಿ ಬರ್ತದೆ. ಈ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. 2010ರಲ್ಲಿ ಇದು ಒಂದು ಕಾಯ್ದೆ ರೂಪದಲ್ಲಿ ಬರುವಂತದ್ದಾಗಿರುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಬರೋದು ನವದೆಹಲಿಯಲ್ಲಿ ಕಂಡು ಬರುತ್ತೆ. ಪ್ರಾದೇಶಿಕ ಪೀಠಗಳನ್ನು ಭೋಪಾಲ್ ಆಗಿರ್ಬೋದು, ಪುಣೆ ಆಗಿರ್ಬೋದು, ಕಲ್ಕತ್ತಾ ಹಾಗೆ ಚೆನ್ನೈದಲ್ಲಿ ಕಂಡು ಬರುವಂತದ್ದು ಈ 4 ಕಂಡು ಬರ್ತಾವೆ ಪ್ರಾದೇಶಿಕವಾಗಿ. ಓಕೆ, ಇಲ್ಲಿ ಏನಪ್ಪಾ ಅಂದ್ರೆ ಸದಸ್ಯರು ಕನಿಷ್ಠವಾಗಿ 10 ಜನ ಇರಬೇಕು, ಗರಿಷ್ಠವಾಗಿ 20 ಜನ ಇರಬೇಕು. ಇದು ಇಷ್ಟು ನೆನ್ಪಿಟ್ಕೊಡ್ರಿ. ಓಕೆ, ನೀರಿನ ಮಾಲಿನ್ಯ ತಡೆಗಟ್ಟುವ ಕಾಯ್ದೆ ಅಂತೇಳಿ 1974 ಇದು ಎಸೆ ಬರ್ಕೊಳ್ಳೋರು ಕ್ಲಾಸಿಗೆ ಜಾಯ್ನ್ ಆಗಿರಿ. ಅಲ್ಲಿ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿರ್ತೀನಿ. ನೀರು ಮಾಲಿನ್ಯಕರಣ ಅಂತ ಬರ್ತದೆ. ಇದು ನೀರು ಮಾಲಿನ್ಯ ತಡೆಗಟ್ಟುವ ನಿಯಂತ್ರಣ ಬರುತ್ತೆ. ಇದು ಮಾಲಿನ್ಯ ತಡೆಗಟ್ಟುವ ಮತ್ತು ನಿಯಂತ್ರಣದ ಸೆಸ್ ಆಕ್ಟ್ ಅಂತ ಹೇಳಿ ಬರ್ತದೆ, 1977ರಲ್ಲಿ ಬರುತ್ತೆ. ಅರಣ್ಯ ಸಂರಕ್ಷಣಾ ಕಾಯ್ದೆ ಅಂತೇಳಿ 1980ರಲ್ಲಿ ಬರುವಂತದ್ದು. ವಾಯು ಮಾಲಿನ್ಯ ತಡೆಗಟ್ಟುವ ಕಾಯ್ದೆ ಬಂದಾಗ 1981ರಲ್ಲಿ ಬರುವಂತದ್ದು. ಪರಿಸರ ಸಂರಕ್ಷಣಾ ಕಾಯ್ದೆ ಅಂತಂದ್ರೆ 1986ರಲ್ಲಿ ಬರುವಂತದ್ದು. ಸಾರ್ವಜನಿಕ ಇದು ಹೊಣೆಗಾರಿಕಾ ವಿಮಾ ಕಾಯ್ದೆ ಅಂತಂದ್ರೆ 1991ರಲ್ಲಿ ಬರುವಂತದ್ದು. ಜೈವಿಕ ವೈವಿಧ್ಯ ಕಾಯ್ದೆ ಅಂತೇಳಿ ಬಂದಾಗ 2002ರಲ್ಲಿ ಕಂಡು ಬರುವಂತದ್ದು. ಓಕೆ, ಇದು ಇಷ್ಟು ಕೂಡ ನೀವ್ ಏನ್ ಮಾಡ್ಕೊಡ್ರಿ ಅಂತಂದ್ರೆ ಕಂಡು ಹಿಡ್ಕೊಡ್ರಿ. 2002 ಇದು. ಓಕೆ, ಅದು ಅವಸರದಾಗ ಒಂದಿಷ್ಟು ವೇರಿಯೇಷನ್ ಆಗಿರ್ತದೆ ಬರೆಯಾಕರ. ಸೊ ಅದನ್ನೇ ನೀವು ಏನದ ಮತ್ತೆ ಕಮೆಂಟ್ ಹಾಕ್ಬಿಡ್ರಿ, ಸರ್ ನೀವು ಇದು ಹಾಕಿದ್ರಲ್ಲ ಅಂತ. ಇನ್ನು ಸಾಗರದ ದ್ವೀಪಗಳು ಅಂತ ಬರ್ತಾವ. ಈ ಸಾಗರದ ದ್ವೀಪಗಳು ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಕಂಡು ಬರ್ತಾವ. ವೆಸ್ಟ್ ಬೆಂಗಾಲ್ ಯಾವ ನದಿ ದಡದ ಮೇಲೆ ಅಂತಂದ್ರೆ ಹೂಗ್ಲಿ ನದಿಯ ದಂಡದ ಮೇಲೆ ಕಂಡು ಬರುವಂತದ್ದು ಆಗಿರ್ತದೆ. ಓಕೆ, ಇದು ಅದಕ್ಕೆ ನದಿ ಅಂದ್ರೆ ಕೊಲ್ಲಿಯನ್ನು ಸೇರುವಂತ ಮುಖಜ ಭೂಮಿಗಳನ್ನ ಏನಾಗುತ್ತಂದ್ರೆ ನೆಲೆಗೊಂಡಿರುವಂತಹ ಸಾಗರ ದ್ವೀಪಗಳನ್ನ ನಾವು ಇಲ್ಲಿ ನೋಡ್ತೀವಿ. ಇತ್ತೀಚೆಗೆ ಸುದ್ದಿ ಆಗಿರುವಂತದ್ದು ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕಾರ್ ನಿಕೋಬಾರ್ ದ್ವೀಪ ಅಂತ ಬರ್ತದೆ. ಈ ಕಾರ್ ನಿಕೋಬಾರ್ ದ್ವೀಪ ಅಂದ್ರೆ ಏನಾಗತ್ತಂದ್ರ ರಕ್ಷಣಾ ಪಡೆ ಮುಖ್ಯಸ್ಥರಾದಂತ CDS ಏನಿದಾರಲ್ಲ ಜನರಲ್ ಅನಿಲ್ ಚವ್ಹಾಣ್ ಅವರು ಈ ಕಾರ್ ನಿಕೋಬಾರ್ಗೆ ಏನ್ ಮಾಡಿದಾರ ಅಂದ್ರೆ ಹೋಗಿ ಭೇಟಿ ಕೊಟ್ಟು ಬಂದಾರ. ಯಾಕೆ ಚೆನ್ನಾಗಿದಾರಲ್ಲ ಅಂತೇಳಿ ಒಂದ್ ಸ್ವಲ್ಪ ವಿಸಿಟ್ ಕೊಟ್ಟು ಬಂದಾರ. ಈ 10 ಡಿಗ್ರಿ ಚಾನಲ್ ಇದೆಲ್ಲ ಕ್ಲಾಸ್ ಅಲ್ಲಿ ಹೇಳಿದೀನಿ, ಮ್ಯಾಪ್ ಇಟ್ಟು ಹೊಡೆದಿದ್ದೀನಿ. ಇದ್ರಲ್ಲಿ ಎಷ್ಟು ಕ್ವಶನ್ ವಿತ್ ಡಿಗ್ರಿಯಲ್ಲಿ ಅದರಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ ಕೂಡ ನಾನು ಮೆನ್ಷನ್ ಮಾಡಿ ಹೇಳಿದ್ದೀನಿ. ಸೊ ಅದರಲ್ಲಿ ಇನ್ನು
ಮೌಟ್ ಅಂತ ಬರ್ತದ. ಮೌಟ್ ಬೂರ್ನಿ ಜೋಲಾಂಗ್ ಅಂತೇಳಿ ಬರ್ತದೆ. ಇಂಡೋನೇಷ್ಯಾ ಜ್ವಾಲಾಮುಖಿ ಇದು. ಇಂಡೋನೇಷ್ಯಾದಲ್ಲಿ ಜ್ವಾಲಾಮುಖಿ ಇದು. ಓಕೆ, ಇದನ್ನೊಂದು ಕಂಡು ಬರ್ತಾ ಇರುವಂತದ್ದು. ಮತ್ತೆ ಏನಾಗಕತ್ತೈತಪ್ಪ ಅಂದ್ರೆ ಎದ್ದಿರುವಂತದ್ದು. ಓಕೆ, ಅದಕ್ಕೆ ಯಾರೋ ಬೆಂಕಿ ಕೊಟ್ಟಾರ, ಸ್ವರ 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 ಅಂತೇಳಿ ಹೇಳಾಗತೈತಿ. ಇದನ್ನ ಎಲ್ಲಿ ಐತಿ ಅಂತ ಕೇಳಿದ್ರ ಇಂಡೋನೇಷ್ಯಾ. ಓಕೆ, ಇಂಡೋನೇಷ್ಯಾದಲ್ಲಿ ಕಂಡು ಬರುವಂಥದ್ದು. ಸೊ ಇದು ಒಂದು ನೆನಪಿಟ್ಕೊಡ್ರಿ. ನೆಕ್ಸ್ಟ್, ಹೋಪ್ ಬಲ್ಯಾಡ್ಯ ಮತ್ತು ಕೈಗಾರಿಕಾ ವನ್ಯಜೀವಿ ಧಾಮ ಅಂತೇಳಿ ಬರುವಂಥದ್ದು. ಇದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಉದ್ದೇಶ ಏನಿದೆ ಹೊರತು ಇದು ಏನಿಲ್ಲ, ಮಹತ್ವಾಕಾಂಕ್ಷೆ ಸ್ಪೇಸ್ ಸಿಟಿ ಅನ್ನು ಮಾಡ್ತಾ ಇದ್ರಲ್ಲ ಯೋಜನೆಗಳನ್ನ ಇದು ಭಾಗವಾಗಿ ಹೋಪ್ ದ್ವೀಪ ಅಂತ ಬರ್ತದೆ, ಉಪಗ್ರಹ ಉಡಾವಣಾ ಕೇಂದ್ರವನ್ನ ಸ್ಥಾಪಿಸಲು ನಿರ್ಧಾರವನ್ನ ಮಾಡಾಕತ್ತಾರ. ಇದೊಂದು ನೆನಪಿಟ್ಕೊಂಡ್ಬಿಡ್ರಿ, ಹೋಪ್ ದ್ವೀಪ ಅಂತೇಳಿ. ಇದು ಹೋಪ್ ದ್ವೀಪ. ಇದು ಒಂದು ನೆನಪಿಟ್ಕೊಡ್ರಿ. ಇದನ್ನ ಮೆಕ್ಕಲ್ ಮಣ್ಣಿನ ಮತ್ತು ಸಂಜೆಯ ಕಾರ್ಯದಿಂದಾಗಿ ರೂಪುಗೊಂಡಿರುವಂತದ್ದು ಹೋಪ್ ದ್ವೀಪ. ಹಾಗಿತ್ತಂದ್ರೆ ಯಾವ ನದಿ ಅಂತಂದ್ರೆ ಗೋದಾವರಿ ನದಿ. ಇದು ಒಂದು ಮುನ್ನಾ. ಇನ್ನು ಮುನ್ನಾ ದ್ವೀಪ ಅಂತ ಬರ್ತದ. ಈ ಮುನ್ನಾ ಅನ್ನೋದು ಎಲ್ಲಪ್ಪ ಅಂತಂದ್ರೆ ಇಂಡೋನೇಷ್ಯಾದಲ್ಲಿ ಕಂಡು ಬರುವಂತದ್ದು. ಎಲ್ಲಿ? ಇಂಡೋನೇಷ್ಯಾದಲ್ಲಿ. ಸರಿ, ಈಗ ನ್ಯೂಸ್ ಅಲ್ಲಿ ಇರ್ತಾನೆ ಅಲ್ಲಿ ಆ ಕಡೆ ಇಂಡೋನೇಷ್ಯಾ ಆಗಿರ್ಬೋದು. ಇದು ಯಾವುದು ಇಂಡೋನೇಷ್ಯಾ, ಜಪಾನ್ ಇವೆಲ್ಲ ಅವಾಗಿನ ಹಾಗೆ ನ್ಯೂಸ್ ಅಲ್ಲಿ ಬರುವಂತದ್ದು. ಇನ್ನು ಮುನ್ನಾ ದ್ವೀಪನ ಪತ್ತೆ ಆದಂತ ಶಿಲಾಕಲೆಗಳನ್ನ ರಾಕ್ ಆರ್ಟ್ ಅಂತ ಬರ್ತದೆ. ಇದು ಏನಾಗೈತಪ್ಪ ಅಂತಂದ್ರೆ ಇತ್ತೀಚೆಗೆ ಕಂಡು ಬಂದಿದಂತೆ. ಸೊ ಇದು ಎಷ್ಟು ವರ್ಷದ್ದು ಅಂತ ಕೇಳ್ತಾರ. ಇದು ಎಷ್ಟು ವರ್ಷದ್ದು ಅಂತ ಕೇಳಿದಾಗ ಇಲ್ಲಿ ಸರಿಸುಮಾರು 67,800 ವರ್ಷಗಳ ಅತ್ಯಂತ ಹಳೆಯದಾದಂಥದ್ದು ಇದು ಬಂದಿರುವಂತದ್ದು. ಇದು ಮುನ್ನಾ ಜಲಹಾಂಗ ಅಂತ ಬರ್ತದ, ರಾ ಅಂತ ಬರ್ತದೆ. ಇನ್ನು ಮೇಘಾಲಯದಲ್ಲಿ ಜೀವಂತ ಬೆದರಿಕೆ ಸೇತುವೆಗಳು ಅಂತ ಬರ್ತದೆ. ಮೇಘಾಲಯದಲ್ಲಿ ಅಂತಂದ್ರೆ ಇದು ಈಗಾಗಲೇ PSI ಕೇಳಿದನಪ್ಪಿ. ಇದು ಏನಪ್ಪಾ ಅಂತಂದ್ರೆ ಏನು ಸಿಂಪಲ್, ಜಸ್ಟ್ ಇದು ಒಂದು ರೋಪ್ ಇಂದ ಬರ್ತದಲ್ಲ, ಈ ಗಿಡ ಇರ್ತಾವ ಅಂತ ತಿಳ್ಕೊಡ್ರಿ. ಈ ಗಿಡದ ಏನಾಗಿರ್ತಾವ ಅಂತಂದ್ರೆ ಇದ್ರ ಬೇರ್ಗಳು ಏನ್ ಬಂದಾವಲ್ಲ, ಒಂದಕ್ಕೊಂದು ಕಟ್ಕೊಂಡು ಏನ್ ಮಾಡಿದಾರಪ್ಪ ಅಂತಂದ್ರೆ ಅದನ್ನ ಹಾಗೆ ಮುಂದೆ ಹೋಗಿದಾರೆ. ಅದ್ರ ಬಿಟ್ರೆ ಬೇರೆ ಏನ್ ಮಾಡಿಲ್ಲ. ಅದು ಜೀವಂತ ಅಂದ್ರೆ ಆ ಬೇರ್ಗಳನ್ನ ಬೆಳಿತಾ ಹೋಗುತ್ತೆ. ಈಗ ಆಲದ ಮರಿಯದಲ್ಲಿ ಬೇರ್ಗಳು ಬಂದಿರ್ತಾವಲ್ಲ, ಅದ್ರದಂಗೆ ಇದು ಬಂದಿರುವಂತ ಮೇಘಾಲಯದಲ್ಲಿ ಜೀವಂತ ಬೇರು. ಇನ್ನು ಜಪಾನ್ದ ಸಮುದ್ರ ಅಂತೇಳಿ ಬರುವಂತದ್ದು. ಈ ಜಪಾನ್ದ ಸಮುದ್ರ ಯಾಕೆ ನ್ಯೂಸ್ ಅಲ್ಲಿ ಬರ್ತದಂದ್ರೆ ಅಲ್ಲಿ ಅತ್ಯಂತವಾಗಿ ನಮ್ಗೆ ಏನ್ ಸಿಗತ್ತಂದ್ರೆ ಉತ್ತರದ ಕೊರಿಯಾ ಅಂತ ಬರ್ತದ. ಅವು ಎರಡು ವಿವಾದ. ನಾ ಇನ್ನ ಜಸ್ಟ್ ಆಗಿ ಹೇಳಿದೀನಿ, ಅದೇ ನ್ಯೂಸ್ ಅಲ್ಲಿ ಬಂದಿದೆ ನೋಡಿ. ಏನ್ ಹೇಳ್ತಂದ್ ಕೊರಿಯಾ ಅಂತ ಬರ್ತದೆ. ಜಪಾನ್ ಸಮುದ್ರಕ್ಕೆ ದಿಕ್ಕು ಇದು ಬ್ಯಾಲ್ಟಿಸ್ಟಿಕ್ ಅಂತ ಕ್ಷಿಪಣಿನ ಉಡಾವಣೆ ಮಾಡಿರುವಂತದ್ದಾಗಿರುತ್ತೆ ಜಪಾನ್ದ ಸಮುದ್ರದಲ್ಲಿ ಅಂತ. ಈ ಜಪಾನ್ ಆಗಿರ್ಬೋದು, ಚೀನಾ ಆಗಿರ್ಬೋದು, ಇವು ಹಾಗಾಗಿ ಗಲಾಟೆಗಳು ತೆಗಿತಾ ಇರ್ತಾವ್ರಿ. ಇವ್ರದ್ದು ಸಮಾಧಾನನೇ ಇರಂಗಿಲ್ಲ. ಬಟ್ ಜಪಾನ್ ಏನಾದ್ರು ತಲೆ ಕೆಟ್ಟ ನಿಂತು ಅಂತಂದ್ರೆ ಅಮೆರಿಕನ ಸೋಲ್ಸಿತ್ರಿ. ಅದು ಅಷ್ಟೊಂದು ಪವರ್ಫುಲ್. ಈಗ ಎಲ್ಲವನ್ನೂ ಬೇಡ ನಮ್ಗೆ, ಇದನ್ನೆಲ್ಲ ಯಾಕೆ ತಗೊಂಡು ಏನ್ ಮಾಡೋಣ ಅಂತೇಳಿ ಇವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಸ್ಟಾಪ್ ಮಾಡಿದ್ದಾರೆ. ಅದನ್ನ ಬಿಟ್ರೆ ಇವ್ರು ಏನು ತಲೆ ಕೆಟ್ಕೊಂಡ್ರು ಮತ್ತೆ ಇವ್ರು ಪ್ರಪಂಚನೇ ಸರ್ವನಾಶ ಮಾಡ್ತಾರೆ ಅಂತವ್ರ ಅದಾರ. ಇನ್ ಜಪಾನ್ ಸಮುದ್ರ. ಇನ್ನ ಸಿವಲೋಡ್ ಜ್ವಾಲಾಮುಖಿ ಅಂತ ಹೇಳಿ ಬರ್ತದೆ. ಇದು ಎಲ್ಲಿ ಕಂಡು ಬರ್ತಾ ಇದ್ರಿ? ರಷ್ಯಾದಲ್ಲಿ ಕಂಡು ಬರ್ತದೆ. ಇದು ಏನಾಗಿದೆಪ್ಪ ಅಂದ್ರೆ ಈ ದ್ವೀಪದಲ್ಲಿ ಸಿವಲೋಡ್ ಜ್ವಾಲಾಮುಖಿಯನ್ನು ಇತ್ತೀಚೆಗೆ 2 ಬಾರಿ ಏನಾಗಿದೆ ಸ್ಫೋಟಗೊಂಡಿರುವಂತದ್ದು. ಇದು ಅಷ್ಟು ನೆನಪಿಟ್ಕೊಂಡ್ಬಿಡ್ರಿ. ಇನ್ನ ಗಂಗಾಪುರಂ ಅಣೆಕಟ್ಟು ಅಂತ ಹೇಳಿ ಬರ್ತದೆ. ಈ ಗಂಗಾಪುರಂ ಅಣೆಕಟ್ಟು ಯಾಕೆ ಈಗ ನ್ಯೂಸ್ ಅಲ್ಲಿ ಬಂತು ಅಂದ್ರೆ ಮಹಾರಾಷ್ಟ್ರದ ನಾಸಿಕಲ್ ಬರುವಂತದ್ದು. MH ಅಲ್ಲಿ ನಾಸಿಕಲ್ ಕಂಡು ಬರುವಂತದ್ದಾಗಿರುತ್ತೆ. ಇದು ಸೂರ್ಯಕಿರಣನ ವೈಮಾನಿಕ ಪ್ರದರ್ಶನದಿಂದ ಏನಾಗಿದೆ ಅದ್ಭುತವಾದಂತಹ ಏರ್ ಶೋ ಅನ್ನ ನಡೆದಿರುವಂತದ್ದು. ನಮ್ಮಲ್ಲಿ ಏರ್ ಶೋ ನಡೀತದೆ ಎಲ್ಲಿ? ಯಲಹಂಕದಲ್ಲಿ ನಡೆಯುವಂತದ್ದು 2 ವರ್ಷಕ್ಕೊಮ್ಮೆ. 1996ರಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಏರ್ ಶೋ ಅನ್ನ ಪ್ರಾರಂಭ ಆಗುತ್ತೆ. ಮುಂಚೆ ಏನ್ ಮಾಡ್ತಿತ್ತು, ಪ್ರತಿ ವರ್ಷ ಮಾಡ್ತಿದ್ದು. ಆಮೇಲೆ 2 ವರ್ಷಕ್ಕೊಮ್ಮೆ ಮಾಡ್ತಾ ಇದ್ದಾರೆ. ಈಗ ಹಾಗೆ ಅದನ್ನ ಶಿಫ್ಟೆಡ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಾರ್ಚ್ ಅಲ್ಲಿ ಬರುವಂತದ್ದು. ಮಾರ್ಚ್ ಅಲ್ಲಿ ಏನ್ ಹೇಳುತ್ತಪ್ಪ ಅಂದ್ರೆ ವಾಯು ಗುಣಮಟ್ಟದ ಬಗ್ಗೆ ಮಾತಾಡ್ತಾ ಇದೀವಿ. ವಾಯು ಗುಣಮಟ್ಟ ಏನಾಗುತ್ತೆ, ವೇರಿಯೇಷನ್ ಆಗ್ತಾ ಇರುತ್ತೆ. ಅತಿ ಹೆಚ್ಚು ವಾಯು ಗುಣಮಟ್ಟವನ್ನ ತೃಪ್ತಿಕರ ಆಗಿರ್ಬೋದು ಅಥವಾ ಸಾಧಾರಣ ಆಗಿರ್ಬೋದು, ಈ ವಾಯು ಗುಣಮಟ್ಟವನ್ನ ಏರಿಳಿತವನ್ನ ಆಗುತ್ತೆ. ಇದರದ್ದು ನಿಮ್ಗೆ ಏನಪ್ಪಾ ಅಂದ್ರೆ ಮ್ಯಾಪ್ ಅನ್ನ ತೋರಿಸ್ಬೇಕು, ಅಂದಕರ ಗೊತ್ತಾಗುತ್ತೆ. ಇದರಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತೇಳಿ ಬರುತ್ತೆ. ಇದನ್ನು ಜಾರಿಗೆ ಬಂದಿರುವಂತದ್ದು 2014ರಲ್ಲಿ. ಪರಿಸರ, ಅರಣ್ಯ, ಹವಾಮಾನ ಬದಲಾವಣೆ ಸಚಿವಾಲಯದಲ್ಲಿ ಇದನ್ನ ಜಾರಿಗೆ ತಂದಿದ್ದಾರೆ. ಓಕೆ, ಇನ್ನು ಪ್ರಮುಖವಾಗಿ ಏನಂದ್ರೆ ಪ್ರವಾಹದ ಉಬ್ಬರವಿಳಿತ ಅಂತ ಹೇಳಿ ಬರ್ತದೆ. ಈ ಪ್ರವಾಹದ ಉಬ್ಬರವಿಳಿತ ಅಂದ್ರೆ ಕೇರಳ ಸರ್ಕಾರ ಉಬ್ಬರವಿಳಿತದಿಂದ ಉಂಟಾಗುವ ಪ್ರವಾಹವನ್ನ ರಾಜ್ಯ ನಿರ್ದಿಷ್ಟ ವಿಪತ್ತು ನಿರ್ವಹಣೆ ಅಂತೇಳಿ ಘೋಷಣೆಯನ್ನ ಮಾಡುವಂತದ್ದು. ತಾತ್ಕಾಲಿಕ ಸಮುದ್ರ ನೀರಿನ ಏನಾಗಕತ್ತೈತಿಯನ್ನು ನುಂಗುವಿಕೆ ಅಂತೇಳಿ ಬರುತ್ತೆ, ಅಷ್ಟನ್ ಬೇರೆ. ಇನ್ನೊಂದು ಏನಪ್ಪಾ ಅಂದ್ರೆ ಬೈಲಿ ಸೇತುವೆ ಅಂತೇಳಿ ಬರ್ತದೆ. ಈ ಬೈಲಿ ಸೇತುವೆ ಅನ್ನೋದು ಏನಪ್ಪಾ ಅಂದ್ರೆ ಚಂಡಮಾರುತದಿಂದ ಉಂಟಾಗುವ ಹಾನಿಯಾದಂತ ಅಥವಾ ಪುನರ್ ನಿರ್ಮಾಣ ಕಾರ್ಯವನ್ನ ಏನ್ ಮಾಡುತ್ತೆ, ಭಾರತ ಮತ್ತು ಶ್ರೀಲಂಕಾದಲ್ಲಿ ಬೈಲಿ ಸೇತುವೆನ ನಿರ್ಮಾಣ ಮಾಡಬೇಕು ಅಂತೇಳಿ ಜಾರಿಗೆ ತಂದಿರುವಂತದ್ದು. ಯಾರು? ಬೋತಾರ್. ಇಲ್ಲಿ ಏನಾಗುತ್ತೆ ಅಂದ್ರೆ ಉಕ್ಕಿನ ಸೇತುವೆ ಅಂತೇಳಿ ಬಂದಿತ್ತಪ್ಪ 1941ರಲ್ಲಿ. ಓಕೆ, 2ನೇ ಮಹಾಯುದ್ಧದಲ್ಲಿ ಮಿಲಿಟರಿ ಕಾರ್ಯಾಚರಣೆ ಉದ್ದೇಶಕ್ಕಾಗಿ ಬ್ರಿಟಿಷ್ ಡೊನಾಲ್ಡ್ ಅಂತೇಳಿ ಬರ್ತಾನೆ, ಇವ್ರು ಮಾಡಿರುವಂತದ್ದು. ಇದು ಕ್ವಶನ್ ಆಗೈತೆ ಆಲ್ರೆಡಿ. ಇನ್ನೊಂದ್ ಏನಪ್ಪಾ ಅಂತಂದ್ರೆ ಚಿನಾಬ್ ನದಿ ಅಂತೇಳಿ ಬರ್ತದೆ. ಈ ಚಿನಾಬ್ ನದಿ ಬಹಳ ನ್ಯೂಸ್ ಆಗಿ ಬರುತ್ತೆ. ಅವು ಏರಿಕೆ ಕ್ರಮದಲ್ಲಿ ಇಳಿಕೆ ಕ್ರಮದಲ್ಲಿ ಕೇಳ್ತಾನೆ. ಮ್ಯಾಗಿರುವಂತ 5 ಕೂಡ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜಮ್ಮು ಕಾಶ್ಮೀರ ಚಿನಾಬ್ ನದಿಯಲ್ಲಿ ಏನಪ್ಪಾ ಅಂತಂದ್ರೆ ಇದು ಸವಲ್ಕೋಟ್ ಜಲವಿದ್ಯುತ್ ಯೋಜನೆಯನ್ನು ಪ್ರಾರಂಭ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಸವಲ್ಕೋಟ್ ಜಲವಿದ್ಯುತ್ ಯೋಜನೆ. ಸರ್ ಹಾಗಿತ್ತಂದ್ರೆ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಏನ್ ಮಾಡ್ತಾರೆ, ಒಪ್ಪಂದವನ್ನ ಮಾಡ್ಕೊಂತಾರೆ 1960ರಲ್ಲಿ. ಈ ನದಿಗಳ ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳನ್ನ ಇದು ಬಂದಿರುವಂತದ್ದು. ಹಾಗೆ ಭಾರತ ಹಾಗೂ ಪಶ್ಚಿಮದ ನದಿಗಳಾಗಿ ಸಿಂಧು, ಜೇಲಂ ಹಾಗೂ ಚಿನಾಬ್ ಅಂತೇಳಿ ಇವು ಪಾಕಿಸ್ತಾನಕ್ಕೆ ಹೋಗುವಂತವು. ಇವು ಉಪನದಿಗಳು ಹಂತ 2, ಹಂತ 1 ಇವೆಲ್ಲ ಮೆಗಾವ್ಯಾಟ್ ಎಷ್ಟು ಇವೆಲ್ಲ ನಾನು ಅಲ್ಲಿ ಹೇಳಿರ್ತೀನಿ. ಯಾಕಂತಂದ್ರೆ ಇದು ರೀಕಾಲ್ ತರ ಇರಬೇಕು, ಟಾಪಿಕ್ ತರ ಆಗಿರಬಾರ್ದು. ಸೊ ಮತ್ತೆ ಉತ್ತರ ಅಂಡಮಾನ್ ಮತ್ತು ಮಣ್ಣಿನ ಜ್ವಾಲಾಮುಖಿಗಳು ಅಂತ ಬರ್ತಾವೆ. ಉತ್ತರ ಅಂಡಮಾನ್ ಸ್ಫೋಟಗೊಳ್ತಾ ಇದ್ದಾವಂತೆ ಈಗ ಇತ್ತೀಚೆಗೆ. ಇದು ಅಂದ್ರೆ ಈ ದ್ವೀಪದಲ್ಲಿ
ದಿಗ್ಲಡ್ ತಾಲೂಕಿನಲ್ಲಿ ಶ್ಯಾಮ್ನಗರ ಅಂತ ಬರ್ತದಪ್ಪಿ. ಪರ್ಟಿಕ್ಯುಲರ್ ಉತ್ತರ ಅಂಡಮಾನದಲ್ಲಿ ಏನಪ್ಪ ಅಂತಂದ್ರೆ ಡಿಗ್ಲಿಪುರ್ ಅಂತ ಬರ್ತದ. ಈ ಡಿಗ್ಲಿಪುರದಲ್ಲಿ ಏನಪ್ಪಾ ಅಂದ್ರೆ ಶ್ಯಾಮ್ನಗರ ಅಂತ ಬರ್ತದೆ. ಓಕೆ, ಶ್ಯಾಮ್ನಗರ ಅಂತ ಬರ್ತದೆ. ಈ ಶ್ಯಾಮ್ನಗರದಲ್ಲಿ ಏನಪ್ಪಾ ಅಂತ ದಶಕದಲ್ಲಿ ಹೆಚ್ಚು ಕಾಲಗಳ ಸೂಕ್ತವಾಗಿ ಮಣ್ಣಿನ ಜ್ವಾಲಾಮುಖಿಗಳನ್ನ ದಿಡ್ಲಿಗೆ ಸ್ಫೋಟಗೊಂಡಿರುವಂತದ್ದು ಆಗಿರುತ್ತೆ. ಇದು ಒಂದಿಷ್ಟು ನೆನಪಿಟ್ಕೊಡ್ರಿ. ಇದು ಇಷ್ಟು ಆಯ್ತು ಅಂತಂದ್ರ ಇಲ್ಲಿ ಏನಪ್ಪಾ ಅಂತಂದ್ರ ಇಷ್ಟು ಸಾಕು. ಇದರಲ್ಲಿ ಇನ್ನ ಏಪ್ರಿಲ್ ಅಲ್ಲಿ ಏನ್ ಮಾಡೋಣ ಅಂತಂದ್ರ ಒಂದಿಷ್ಟು ನೋಡ್ಕೊಳ್ಳೋಣ. ಏಪ್ರಿಲ್ ನೋಡ್ಕೊಂಡಿವಿ ಅಂತಂದ್ರೆ ಇನ್ನೊಂದ್ 2 ತಿಂಗಳು ಉಳಿತದ. ಇದೇನ್ ಜಾಸ್ತಿ ಇಲ್ಲ. ಯಾಕಂತಂದ್ರೆ ಇದ್ರದ್ದು ಏನಾಗತ್ತ ಅಂತಂದ್ರ ಜಿಯೋಗ್ರಫಿ ಜಾಸ್ತಿ ಕೊಟ್ಟಿರಲ್ಲ. ಜಿಯೋಗ್ರಫಿ ಎದಕ್ ಲಿಂಕ್ ಮಾಡ್ಕೊಟ್ಟಾನ ಹೇಳು? ಈ ಎನ್ವೈರನ್ಮೆಂಟ್ ಏನಿದೆಯಲ್ಲ, ಎನ್ವೈರನ್ಮೆಂಟ್ ಲಿಂಕ್ ಮಾಡಿ ಕೊಟ್ಟಿರೋದಕ್ಕಾಗಿ ಜಾಸ್ತಿ ಕಾಣುತ್ತೆ. ಇಲ್ಲಾಂದ್ರೆ ಅದು ಕಾಣೋದೇ ಇಲ್ಲ ಅವಾಗ. ಓಕೆ, ಏಪ್ರಿಲ್ ಅಲ್ಲಿ ನೋಡ್ತಾ ಇದ್ವಿ. ಏಪ್ರಿಲ್ ಅಂದ್ರೆ ಭಾರತದಲ್ಲಿ 7ನೇ ರಾಷ್ಟ್ರೀಯ ಜೀವ ವೈವಿಧ್ಯ ತಾಣಗಳು ಅಂತೇಳಿ ಬಂದಿರುವಂತದ್ದು. ಭಾರತದಲ್ಲಿ ಎಷ್ಟನೇದು? 7ನೇದು. ಓಕೆ, ಹಾಗಿತ್ತಂದ್ರೆ ಒಂದಿಷ್ಟು ನೋಡ್ಕೊಳ್ಳೋಣ. ಮಿರಾಂಗ್ ದುರ್ಗಾವತಿ ಹುಲಿ ಸಂರಕ್ಷಣಾ ಪ್ರದೇಶ ಅಂತ ಬರ್ತದೆ. ಎಲ್ಲಿ? ಮಧ್ಯಪ್ರದೇಶದಲ್ಲಿ. ಅದು ಕೂಡ ನೋಡ್ಕೋಬೇಕು. ಹುಲಿ ಸಂರಕ್ಷಣಾ ಪ್ರದೇಶ ಪ್ರತಿಯೊಂದು ನೋಡ್ಕೊಡ್ರಿ. ಇಲ್ಲ ಅಂತಂದ್ರೆ ಮತ್ತೆ ನಿಮ್ ಬರ್ತ್ಡೇ ಸೆಲೆಬ್ರೇಷನ್ ಪಕ್ಕ ಆಗತ್ತ. ಯಾಕಂದ್ರೆ ನಾ ಈಗ ಹೇಳಾಗತ್ತೀನಿ. ಈ ವಾಯು ಗುಣಮಟ್ಟದ ಪರ್ಸೆಂಟೇಜ್ ಇದು ಪರ್ಟಿಕ್ಯುಲರ್ ಏನ್ ಕೇಳ್ತಾನಪ್ಪ ಅಂತಂದ್ರೆ ಡಾಟಾ ಏನಾದ್ರು ಕೇಳಿದ್ರೆ PC ಗೆ ಅಷ್ಟೊಂದೇನು ಕೇಳಲ್ಲ. ಬಟ್ PC ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀನಿ. ಬಟ್ KS ಗೆ ಅದು ಬಂದಾಗ ನಿಮ್ KS ಅಲ್ಲಿ ಡಾಟಾ ಇಡ್ಲೇಬೇಕು, ಕಂಪಲ್ಸರಿ ಇಡಬೇಕು. ಅದಕ್ಕಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ನಿಮಗೆ, ಅಲ್ಲಿ ಒಂದ್ ಸ್ವಲ್ಪ ನೋಡ್ಕೊಡ್ರಿ. ಈ ಭಾರತದಲ್ಲಿ 7 ರಾಷ್ಟ್ರೀಯ ಜೀವ ವೈವಿಧ್ಯ ವರದಿಯನ್ನ ಆಗಿರುವಂತದ್ದು. ಅದಕ್ಕೆ ನಾವು ಏನ್ ಹೇಳ್ತೀವಪ್ಪ ಅಂತಂದ್ರೆ NR7 ಅಂತ ಕರಿತೀವಿ. ಹೌದಾ? ಇದು ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಭಾರತ ತನ್ನ 7ನೇ ರಾಷ್ಟ್ರೀಯ ಜೀವ ವೈವಿಧ್ಯ ತಾಣವನ್ನ ಏನ್ ಮಾಡತ್ತಪ್ಪ ಅಂತಂದ್ರೆ ಘೋಷಣೆ. ಇನ್ನು ಕುನ್ನಿಂಗ್ ಅಂತೇಳಿ ಮಾಟ್ರಿಯಲ್ ಜಾಗತಿಕವಾಗಿ ಜೀವ ವೈವಿಧ್ಯ ಚೌಕಟ್ಟನ್ನ ಭಾರತ ಸಲ್ಲಿಸಿರುವಂತಹ ಮೊದಲ ವರದಿ ಅಂತ ಹೇಳ್ತೀವಿ. 23ನೇದು ಏನು 23ನೇ ರಾಷ್ಟ್ರೀಯ ಜೀವ ವೈವಿಧ್ಯ ಗುರಿಯನ್ನು ಹೊಂದಿರುವಂತದ್ದು. ಒಟ್ಟಾರೆ 142 ಸೂಚ್ಯಾಂಕಗಳ ಮೂಲಕ ಅಳೆಯಲಾಗಿರುವಂತದ್ದು ಆಗಿರುತ್ತೆ. ಹೌದಾ? ಹಾಗಿತ್ತಂದ್ರೆ ಈ ಅರಣ್ಯ ಪ್ರದೇಶ ಜಾಗತಿಕವಾಗಿ ಭಾರತದ ಸ್ಥಾನ ಎಷ್ಟಪ್ಪ ಅಂತಂದ್ರೆ 9ನೇ ಸ್ಥಾನದಲ್ಲಿದೆ. ಹಾಗಿತ್ತಂದ್ರೆ ಭಾರತದ ಭೌಗೋಳಿಕ ಅಂತ ಬಂದಾಗ ಎಷ್ಟು ಅಂತಂದ್ರೆ 25.17 ಅಷ್ಟು ಇರುವಂತದ್ದು ಭೌಗೋಳಿಕ ಅರಣ್ಯ ಅಂತ ಬಂದಾಗ. ಜೀವ ವೈವಿಧ್ಯ ಯೋಜನೆಗಳನ್ನ ತಂದಿರುವಂತದ್ದಾಗಿರ್ಬೋದು. ಅರಣ್ಯದ ವಿಸ್ತೀರ್ಣ ಅಂತ ಬಂದಾಗ ಕಿಲೋಮೀಟರ್ದಾಗ ಏನಾದ್ರು ಚದರ ಕಿಲೋಮೀಟರ್ದಾಗ ಅಂತ ಕೇಳಿದ್ರೆ 8,27,357 ಚದರ ಕಿಲೋಮೀಟರ್ದಷ್ಟು ಏನಪ್ಪಾ ಅಂತಂದ್ರೆ ಇದರ ವಿಸ್ತೀರ್ಣವನ್ನು ಹೆಚ್ಚಾಗಿರುವಂತದ್ದಾಗಿರುತ್ತೆ. ಭೂಮಿ ಸುಧಾರಣೆ ಅಂತೇಳಿ ಬರುತ್ತೆ. 25 ಮಿಲಿಯನ್ ಹೆಕ್ಟರ್ಸ್ ಹಾಳಾದ ಭೂಮಿಯನ್ನ ಮರು ಸ್ಥಾಪಿಸುವ ಉದ್ದೇಶಕ್ಕಾಗಿ 2030ರಲ್ಲಿ ಗುರಿಯನ್ನ ಇಟ್ಕೊಂಡಿದ್ದಾರೆ. ಇನ್ನು ಅನಾವರಣದ ಪೋರ್ಟಲ್ ಅಂತೇಳಿ ಬರ್ತದೆ. ಈ ಅನಾವರಣದ ಪೋರ್ಟಲ್ ಅಂತಂದ್ರೆ ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ನಮ್ಗೆ ಅನಾವರಣ ಪೋರ್ಟಲ್ ಏನದ ಭಾರತದ ಅರಣ್ಯ ಇದು ಸಮೀಕ್ಷೆ ಸಂಸ್ಥೆಗಳನ್ನ ಅನಾವರಣ ಎಂಬ ಕೃತಕ ಆದಂತ ಒಂದು ಬುದ್ಧಿಮತ್ತೆ ಅಥವಾ AI ಆಧಾರಿತ ಒಂದು ಪೋರ್ಟಲ್ ಅನ್ನ ಏನ್ ಮಾಡೈತಪ್ಪ ಅಂದ್ರ ಈ ಅರಣ್ಯ ನಾಶ ಏನ್ ಮಾಡ್ತಾ ಇದೆಯಲ್ಲ ಅದನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ಉದ್ದೇಶಕ್ಕಾಗಿ ಇದನ್ನ ತಂದಿರುವಂತದ್ದು. ಪ್ರತಿ 15 ದಿನಕ್ಕೊಮ್ಮೆ ಈ ಆಯಾ ರಾಜ್ಯಗಳ ಅರಣ್ಯ ಇಲಾಖೆನ ನಿಖರವಾದ ಸ್ಥಳಗಳಿಗೆ ಮಾಹಿತಿಯನ್ನು ನೀಡುತ್ತೆ. ಓಕೆ, ಇದು ಒಂದು. ಇನ್ನು ಅರ್ತ್ ಅವರ್ ಅಂತ ಬರ್ತದೆ. ಈ ಅರ್ತ್ ಅವರ್ ಅಂತಂದ್ರೆ ನಿಮ್ PC ದವರು ಫಿಕ್ಸ್ ಕ್ವಶನ್. ಇದು ಅರ್ತ್ ಅವರ್ ಅಂತಂದ್ರೆ ಏನು, ಯಾವ ದಿನವಾಗಿ ಆಚರಣೆ ಮಾಡ್ತಾರ, ಇವು ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಆಚರಣೆ? 28 ಮಾರ್ಚ್ 2026ರಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಅರ್ತ್ ಅವರ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಲೈಟ್ ಅನ್ನ ಆರಿಸ್ಕೊಳ್ಳುವಂತ ಇಂಡಿಯಾ ಗೇಟ್, ಇದು ಕುತುಬ್ ಮಿನಾರ್ ಆಗಿರ್ಬೋದು, ಕೆಂಪು ಕೋಟೆಗಳ ಪ್ರಮುಖ ಸ್ಮಾರಕಗಳ ದೀಪಗಳನ್ನ ಆರಿಸ್ತಾರೆ ಅಷ್ಟೇ. ಆಚರಿಸಲಾಗಿರುವಂತದ್ದು. ಪರಿಸರಕ್ಕಾಗಿ ವಿಶ್ವವ್ಯಾಪ್ತಿಯಾದ ನಿಧಿ ಅಂತ ಬರ್ತದ WWF. ಇನ್ನೊಂದು ಬರ್ತದ WWWW ಅಂತೇಳಿ ಹಿಂಗೂ ಬರುತ್ತೆ. ಓಕೆನಾ? ಇದು ಒಂದು ಏನದ ಪರಿಸರಕ್ಕಾಗಿ ವಿಶ್ವವ್ಯಾಪ್ತಿ ಅಂತ ಇದನ್ನ ಆಚರಣೆ ಮಾಡ್ತಾರೆ. ಮಾರ್ಚ್ ತಿಂಗಳ ಕೊನೆಯ ಶನಿವಾರದಲ್ಲಿ ರಾತ್ರಿ 8:30ರಿಂದ 9:30 ಆಚರಣೆ ಮಾಡುವಂತ. ಇದು ಉಗಮದ ವ್ಯಾಪ್ತಿ ಅಂತಂದ್ರೆ 2007ರಲ್ಲಿ 2007ರಲ್ಲಿ ಆಸ್ಟ್ರೇಲಿಯಾ ಸಿಡ್ನಿಯಲ್ಲಿ ದೀಪ ಆರಿಸುವ ಚಳುವಳಿಯನ್ನ ಪ್ರಾರಂಭ ಮಾಡುವಂಥದ್ದು ಮೊಟ್ಟ ಮೊದಲ ಬಾರಿಗೆ. ಅದನ್ನ ಮುಂದೆ ಬಂದು 190ಕ್ಕೂ ಹೆಚ್ಚು ದೇಶಗಳನ್ನ ಇದನ್ನ ಅಕ್ಸೆಪ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಿತ್ತಂದ್ರೆ ನಮ್ಮ ಭಾರತ ಯಾವಾಗಪ್ಪ ಅಂದ್ರೆ 2009ರಲ್ಲಿ ಇದನ್ನ ಪ್ರಾರಂಭವನ್ನ ಮಾಡ್ಕೊಂಡಿರುವಂತದ್ದು ಚಾಲನೆಯನ್ನ ನೀಡುತ್ತೆ. ಹಾಗಿತ್ತ ಪರಿಸರಕ್ಕಾಗಿ ವಿಶ್ವವ್ಯಾಪ್ತಿ ನಿಧಿ ಅಂತೇಳಿ ಬರುತ್ತೆ. ಇದನ್ನ ಸ್ಥಾಪನೆ ಆಗಿದ್ದು ಯಾವಾಗ ಅಂದ್ರೆ 1961 ಏಪ್ರಿಲ್ 29ರಂದು ಏನಾಗುತ್ತಂದ್ರೆ ಇದನ್ನ ಪ್ರಾರಂಭ ಆಗಿರುವಂತದ್ದು. ಸ್ವಿಟ್ಜರ್ಲೆಂಡ್ ಗ್ಲೈಡ್ಲಿ ಅಂತ ಬರ್ತದ. ದೈತ್ಯವಾದ ಪಾಡ ಇದ್ರದ ಸಿಂಬಲ್ ಅನ್ನ ಆಗಿರುವಂತದ್ದು. ಇದನ್ನ ನೆನಪಿಟ್ಕೊಡ್ರಿ. ಓಕೆನಾ? ಇಲ್ಲ ಅಂತಂದ್ರೆ ಸೆಲೆಬ್ರೇಷನ್ ಪಕ್ಕ ಆಗಿರ್ತದ. ಇನ್ನು ಪ್ರಾಜೆಕ್ಟ್ ಹನುಮಾನ್ ಅಂತೇಳಿ ಬರ್ತದ. ಈ ಪ್ರಾಜೆಕ್ಟ್ ಹನುಮಾನ್ ಇಲ್ಲಿ ಬರ್ದಿಲ್ಲ, ಬಟ್ ಇದನ್ನೊಂದು ಬರ್ಕೊಡ್ರಿ. ಪ್ರಾಜೆಕ್ಟ್ ಹನುಮಾನ್ ಅಂತೇಳಿ. ಓಕೆ, ಹನುಮಾನ್ ಅಂತ ಬರ್ತದೆ. ಈ ಪ್ರಾಜೆಕ್ಟ್ ಹನುಮಾನ್ ಅನ್ನೋದೇನು ಸರ್ಕಾರ ವಿಶ್ವ ವನ್ಯಜೀವಿ ದಿನಗಳಾದಂತ ವಿಶ್ವ ವನ್ಯಜೀವಿ ಯಾವಾಗ ಮಾರ್ಚ್ 3ನೇ ತಾರೀಕಿಗೆ ಪ್ರಾಜೆಕ್ಟ್ ಹನುಮಾನ್ ಎಂಬ ವಿಶೇಷ ವನ್ಯಜೀವಿ ಸಂರಕ್ಷಣೆಯನ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಇದನ್ನ ಜಾರಿಗೆ ಬಂದಿರುವಂತದ್ದು. ಹಾಗಿತ್ತಂದ್ರೆ ಇದನ್ನ ಈ ಒಪ್ಪಂದಕ್ಕೆ ಸಹಿ ಹಾಕಿರ್ತಾರಪ್ಪಿ. ಅದು ವಿಶ್ವ ವನ್ಯಜೀವಿ ಕುರಿತಾದ ದಿನವನ್ನಾಗಿ 1973ರಲ್ಲಿ ಇದನ್ನೊಂದು ಸೈನ್ ಹಾಕಿರ್ತಾರೆ. ಆ ದಿನವಾಗಿ ಇದು ಜಾರಿಗೆಯನ್ನ ಬರುವಂತದ್ದು ಆಗಿರುತ್ತದೆ. ಓಕೆನಾ? ಆ ಉದ್ದೇಶಕ್ಕಾಗಿ ಬಂದಿರುವಂತದ್ದು ಜಾಗತಿಕವಾಗಿ. ಸೊ ಕೊನೆಯದಾಗಿ ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ ಅಂತ ಬರ್ತದೆ. ಈಗ ಇಂಪಾರ್ಟೆಂಟ್ ಯಾವ್ದಿದೆ ಅದ್ರ ಮಾತ್ರ ನಾನು ತಗೊಂಡಿರುವಂತದ್ದು. ವಿಶ್ವ ಚಂಬಲ್ ದಿನವನ್ನಾಗಿ ಯಾವಾಗ ಆಚರಣೆಯನ್ನ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕೆ ಅದನ್ನ ಅಷ್ಟೊಂದು ಇಂಪಾರ್ಟೆಂಟ್ ಆಗತ್ರಿ ಅಂತ ಕೇಳ್ಬೋದು.
ಇಲ್ಲಿ ಏನಾಗಿದೆ ಅಂತ ತೀವ್ರ ಅಳಿವಿನಂಚಿನಲ್ಲಿರುವಂತ ಗರಿಯಾಲ್ ಮೊಸಳೆಗಳು ಅಂತ ಕಂಡು ಬರ್ತಾವ. ಅವಾಗಲೇ ಹೇಳಿದಿನಲ್ಲಪಿ, ಅದ ಸೇಮ್ ಇಲ್ಲಿ ಕಂಡು ಬರ್ತಾ ಇರೋದು, ಬೇರೆ ಏನಿಲ್ಲ. ಇದು ಪ್ರಾಜೆಕ್ಟ್ ಕೊಕ್ರೋಟೈಲ್ ಅಂತ ಹೇಳಿ ಬರ್ತದ. ಇದು ಒಂದು ಯಾವಾಗ ಹೇಳು, 1975ರಲ್ಲಿ. ಓಕೆನಾ, ಇದು ಒಂದು ಘೋಷಣೆ ಮಾಡ್ಕೊಳ್ಳುವಂಥದ್ದು ಆಗಿರ್ತದೆ. ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ಇನ್ನೊಂದು ಬೈತರ್ಕಣಿಕಾ ಓಡಿಸದಲ್ಲಿ ಉಪ್ಪು ನೀರಿನ ಮೊಸಳೆಗಳು ಬಂದಿರ್ತಾವ. ಪುಲಿಕಾಡ್ ಸರೋವರದಲ್ಲಿ ಫ್ಲೋಮಿಂಗೋ ಹಕ್ಕಿಗಳು ಮತ್ತು ವಲಸಿಗಳ ಹಕ್ಕಿಗಳು ಅಂತ ಬಂದಿರ್ತಾವ. ಘನತ್ಯಾಜ್ಯ ನಿರ್ವಹಣೆ ಅದು ಒಂದು ನೋಡ್ಕೋಬೇಕು. ನಗೋರಿಯಾ ಪಾನ್ ಮೇರಿ ರಾಜಸ್ಥಾನದಲ್ಲಿ ಬರ್ತದ. ಇದು ವಿಶಿಷ್ಟವಾದ ಬೆಳೆಯುವ ನಗೋರಿ ಪಾನ್ ಮೇತಿ ಅಂತೇಳಿ ಒಂದು ತಳಿಯಾದಂತ ಸಮುದಾಯದ ರೈತರ ತಳಿ ಅಂತೇಳಿ ಕರೆಯುವಂತದ್ದಾಗಿರತ್ತೆ. ಓಕೆನಾ, ಇದು ಒಂದು ನೆನಪಿಟ್ಕೊಡ್ರಿ. ವಿಶ್ವ ವ್ಯಾಪಾರ ಸಂಘಟನೆ ಅಂತೇಳಿ ಬರ್ತಾವ. ಈ ಸಂಘಟನೆಗಳು ಒಂದ್ ಸ್ವಲ್ಪ ಲಾಸ್ಟ್ ಎಂಡ್ ಅಲ್ಲಿ ನಾನು ಹೇಳಿರ್ತೀನಿ, ಇದಕ್ಕೆ ಲಿಂಕ್ ಮಾಡೋದು ಬೇಡ. ವಿಶ್ವ ಸಂಘಟನೆ ಯಾವ್ಯಾವ ಬರ್ತಾವ ಏನೇನು ಲಾಸ್ಟ್ ಎಂಡ್ ಅಲ್ಲಿ ನಮ್ಗೆ ಸಮಯ ಸಿಕ್ತು ಅಂತಂದ್ರೆ ಇಮಿಡಿಯೇಟ್ಲಿ ಅದನ್ನ ನಾನು ಕವರ್ ಮಾಡ್ತೀನಿ. ಯಾವ್ದು ಕೂಡ ಬಿಡೋದಿಲ್ಲ ಆಲ್ಮೋಸ್ಟ್ ಅಲ್ಲೂ. ಇನ್ನು ಭಾರತ ಸಂಸದೀಯ ಸವಲತ್ತುಗಳು ಅಂತ ಬರ್ತಾವ. ಈ ಭಾರತ ಸಂಸದೀಯ ಸವಲತ್ತುಗಳು ಇವೆಲ್ಲ ಭಾರತ ಕಾನ್ಸ್ಟಿಟ್ಯೂಷನ್ ದಲ್ಲಿ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ವನ್ಯಜೀವಿ ಮಿಷನ್ಗಳಾಗಿರ್ಬೋದು, ವಿಧೇಯಕಗಳನ್ನ ಮಂಡನೆ ಮಾಡುವಂತದ್ದಾಗಿರ್ಬೋದು. ಇಲ್ಲಿ ಒಂದಿಷ್ಟು ಏನಾಗತ್ತಾ ಈ ಐಸಿಗನ ಸಂಬಂಧಪಟ್ಟಿರ್ತದ. ಸೊ ಆಮೇಲೆ ನೋಡ್ಕೊಳ್ಳೋಣ. ಇನ್ನು ಒಂದು 2 ತಿಂಗಳದಾಯ್ತು ಅಂತಂದ್ರೆ ನಮ್ದು ಮ್ಯಾಗ್ಝಿನ್ಸ್ ಅನ್ನ ಇಲ್ಲಿಗೆ ಏನಾಗತ್ತಾ ಎಂಡ್ ಆಗತ್ತ. ಓಕೆ, ಈಗೇನು ಮೇದನ್ನ ಮುಗೀತು, ಇನ್ನು ಮೇದಲ್ಲಿ ಸ್ಟಾರ್ಟ್ ಆಗತ್ತೆ ಈಗ. ಓಕೆ, ಕೋಪ್ 15 ಅಂತ ಬರ್ತದೆ. ಈ ಕೋಪ್ ಇವೆಲ್ಲ ಬಂತು ಅಂತಂದ್ರೆ ಒಂದ್ ಸ್ವಲ್ಪ ನಿಮ್ಗೆ ತೆಲಿಗೆ ಕೆಡ್ತದಂತ ನನ್ಗೆ ಗೊತ್ತು. ಬ್ರೆಜಿಲ್ನ ಕ್ಯಾಲಿಫೋರ್ನಿಯಾ ಗ್ರಾಡೆಡ್ ಅಂತ ಹೇಳಿ ಬರ್ತದೆ. ಮುಕ್ತಾಯಗೊಂಡ್ರೆ ಸುಸ್ಥಿರ ಬದುಕಿಗಾಗಿ ಪ್ರಕೃತಿಯೊಂದಿಗೆ ಅನುಸಾರ ಅಂತೇಳಿ ಬರುವಂತದ್ದು. ಓಕೆ, ಕೋಪ್ 20 ಜರ್ಮನ್ ಬಾನಲ್ಲಿ ನಡೆದಿರುವಂತದ್ದು. 2029ರಲ್ಲಿ ಜರ್ಮನ್ ಬಾನ್ ನಗರದಲ್ಲಿ ಕೋಪ್ 16 ಸಮ್ಮೇಳನ ಆಯೋಜಿಸಲಾಗಿದೆ ಅಂತ ಹೇಳುತ್ತೆ. ಒಪ್ಪಂದ 50 ವಾರ್ಷಿಕ ಅಂದ್ರೆ 50 ವರ್ಷ ವಾರ್ಷಿಕೋತ್ಸವವನ್ನು ಆಚರಣೆಯನ್ನ ಮಾಡ್ತಾರೆ. ಜೀವಿಗಳ ರಕ್ಷಣೆ ಆಗಿರ್ಬೋದು, ಬೃಹತ್ವಾದ ನೀರ್ನಾಯಿಗಳಾಗಿರ್ಬೋದು, ಪಟ್ಟೆ ಕತ್ತೆಗಳಾಗಿರ್ಬೋದು, ಅಥವಾ ಪ್ರೆಸ್ತರ್ ಶಾರ್ಕ್ ಆಗಿರ್ಬೋದು, ಅನುಬಂಧ 1, ಅನುಬಂಧ 2 ಈ ತರ ಎಲ್ಲ ಬರ್ತಾವ. ಓಕೆ, ಅಥವಾ ಬಾನ್ ಒಪ್ಪಂದ ಅಂತೇಳಿ ಬರ್ತದ. 1979 ಜರ್ಮನಿಯಲ್ಲಿ ಬಾನ್ ಅಥವಾ ನಗರದಲ್ಲಿ UNEP ಅಂತೇಳಿ ಅಡಿಯಲ್ಲಿ ಸಹಿಯನ್ನ ಹಾಕತ್ತ ಉದ್ದೇಶಕ್ಕಾಗಿ ಬಂದಿರುವಂತದ್ದು. ಈ ಭಾರತ ಒಪ್ಪಂದ ಪ್ರಮುಖ ಸದಸ್ಯ ರಾಷ್ಟ್ರ ಆಗಿರುವಂತದ್ದು. ಪ್ರತಿ 3 ವರ್ಷಕ್ಕೊಮ್ಮೆ ಕೋಪ್ ಸಮ್ಮೇಳನವನ್ನ ನಡೆಯುತ್ತೆ. ಇದು ಒಂದು ನೆನಪಿಟ್ಕೊಳ್ರಿ, 3 ವರ್ಷ ನೋಡ್ರಿ. ಪ್ರತಿ 3 ವರ್ಷಕ್ಕೊಮ್ಮೆ ಏನಾಗತ್ತಪ್ಪ ಅಂದ್ರೆ ಕೋಪ್ ಸಮಿಟೆಡ್ ನಡೆಯುತ್ತೆ ಅಂತ ಹೇಳ್ತೀವಿ. ಇನ್ನ ಎಂಪೈರರ್ ಪೆಗ್ವಿನ್ ಅಂತೇಳಿ ಬರ್ತದ. ಈ ಪೆಗ್ವಿನ್ ಅನ್ನೋದು ನಿಮ್ಗೆ ಅವತ್ತೊಂದ್ ದಿನ ಏನೋ ಎಲ್ಲರನ್ನ ಬಿಟ್ಟು ಉಲ್ಟಾ ಹೊಟ್ಟಿತ್ತಲ್ಲ, ಅದ ನ್ಯೂಸ್ ಅಲ್ಲಿ ಬಂದಿತ್ತು ಗೊತ್ತೇನ? ಉಲ್ಟಾ ಹೋಗಿತ್ತು ನೋಡ್ರಿ, ರಿವರ್ಸ್ ಹೋಗಿತ್ತು ಅವತ್ತು. ಇದು ಲವರ್ ಇಂದ ಬಿಟ್ಟು ಹೋಗಿದೆ ಅಂತೇಳಿ. ಅತ್ಯಂತ ದೊಡ್ಡ ಇದು ಆಗಿರುವ ಪೆಗ್ವಿನ್ ಕುಟುಂಬದಲ್ಲೇ ಅತಿ ದೊಡ್ಡವಾದಂತ ಪ್ರಭೇದ ಆಗಿರುವಂತದ್ದು ಇದು ಏನು ಅಂತಾರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟ ಅಂತೇಳಿ ಬರ್ತದೆ. ಕೆಂಪು ಪಟ್ಟಿಗೆ ಏನ್ ಮಾಡಿದಾರಪ್ಪ ಅಂದ್ರೆ ಸೇರಿಸಿದಾರೆ ನೋಡ್ರಿ. ಓಕೆ, ಇದನ್ನು ಸಾರಿ ಇಲ್ಲಿದೆಯಲ್ಲ, ಇದು ಕೆಂಪು ಪಟ್ಟಿಗೆ ಸೇರ್ಪಡೆಯನ್ನ ಮಾಡ್ಕೊಂಡಿದ್ದಾರೆ. ಎಂಪೈರರ್ ಪೆಗ್ವಿನ್ ಅಂತ ಕೇಳ್ತಾರೆ. ಅದೊಂದು ಅಳಿವಿನಂಚಿನಲ್ಲಿ ಇರುವಂತ ಪ್ರಭೇದ ಆಗಿರುತ್ತೆ. ಇದಕ್ಕೇನು ಅಷ್ಟೊಂದು ಇದು ಇಲ್ಲ, ಅವನು ಅಷ್ಟು ಡೆಪ್ತ್ ಆಗಿ ಕೊಟ್ಟಿಲ್ಲ. ಡೆಪ್ತ್ ಆಗಿ ನಾವು ತಗೋಬೇಕು. ಇದು ನಾನು ವೆಬ್ಸೈಟ್ ಅಲ್ಲಿ ನೋಡಿ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಭಾರತದಲ್ಲಿ ಬಾಹುಬಲಿಗಳ ಸ್ಥಿತಿ ವರದಿ ಅಂತೇಳಿ ಬರ್ತದ. ಇದು ಏನಪ್ಪಾ ಅಂದ್ರೆ ಭಾರತದ ಬಾಹುಬಲಿ ಸ್ಥಿತಿ ವರದಿ ಅಂತೇಳಿ ಯಾವಾಗ ತಂದ್ರಪ್ಪ ಅಂತಂದ್ರ 2024ರಿಂದ 2000 ಇಲ್ಲೇ ಬರ್ದಿದೆ ನೋಡ್ರಿ. ಓಕೆ, 24ರಿಂದ ಇದು ಭಾರತ ಪರಿಸರ ಜೀವ ವೈವಿಧ್ಯ ಅಂತೇಳಿ ಇದೇ ಪ್ರಥಮ ಬಾರಿಗೆ ದೇಶದ ಬಾಹುಬಲಿಗಳ ಸ್ಥಿತಿಯನ್ನ ಇದು ಸಂಗ್ರಹವಾಗಿ ವಿಶ್ಲೇಷಣೆಯನ್ನು ಮಾಡ್ತಾ ಇರುವಂತದ್ದಾಗಿರತ್ತ. ಇದು ಒಂದು ವರದಿಯನ್ನ ಕೊಡುತ್ತೆ. ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಮತ್ತು ಬ್ಯಾಟ್ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಸಂಸ್ಥೆಗಳ ಜಂಟಿಯಾಗಿ ಇದನ್ನ ಪ್ರಾರಂಭವನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ 135 ಬಾಹುಬಲಿ ಪ್ರಭೇದಗಳನ್ನ ಹೊಂದಿರುವಂತದ್ದು 16 ಭಾರತದಲ್ಲಿ ಇದಾವೆ. ಟೋಟಲ್ ಆಗಿ ಎಷ್ಟು ಭಾರತದಲ್ಲಿ. ಹಾಗಿತ್ತಂದ್ರ ಇನ್ನೊಂದು ಪವನ ಶಕ್ತಿ ಉತ್ಪಾದನೆ ಸಾಮರ್ಥ್ಯ ಅಂತ ಬರ್ತದೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ನೋಡ್ರಿ ನಿಮಗೆ. ಈ ಟಾಪಿಕ್ ಏನಿದೆಲ್ಲ ಇದು ನಿಮ್ಮ ಪವನ್ ಶಕ್ತಿ ಬಂದಾಗಿರ್ಬೋದು, ವಿಂಡ್ ಶಕ್ತಿ ಆಗಿರ್ಬೋದು, ಎಲೆಕ್ಟ್ರಿಕ್ ಎನರ್ಜಿಗಳಾಗಿರ್ಬೋದು, ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಪವನ್ದು ಬಂದಿದೆ, ಪವನ್ ಹೇಳ್ತೀನಿ. ಓಕೆ, ನಾನು ಕ್ಲಾಸ್ ಮಾಡ್ತೀನಲ್ಲ ಅದ್ರಾಗ ಎಲ್ಲವನ್ನು ಹೇಳಿರ್ತೀನಿ. 2025 25 ಮತ್ತು 26 ಅಂತೇಳಿ ಬರ್ತಾವ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚಾಗಿ ಇಲ್ಲಿ 6.06 ಗಿಗಾವ್ಯಾಟ್ ಅಂತೇಳಿ ಬರ್ತದೆ. ಓಕೆ, ಅದ್ರ ಬಗ್ಗೆ ಇದರಲ್ಲಿ ಮುಂಚೂಣಿಯಲ್ಲಿರುವಂತಹ ರಾಜ್ಯಗಳು ಯಾವ್ಯಾವು ಅಂತಂದ್ರೆ ಒಂದು ಗುಜರಾತ್, ಒಂದು ಕರ್ನಾಟಕ, ಇನ್ನೊಂದು ಮಹಾರಾಷ್ಟ್ರ. ಇವಿಷ್ಟು ಭಾರತದಲ್ಲಿ ಪವನ್ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯವನ್ನ ಚೀನಾ ಮೊದಲೇನು ಚೀನಾ ಆಗಿರ್ಬೋದು, ಆಮೇಲೆ ಏನಾದ ಅಮೆರಿಕ, ಆಮೇಲೆ ಜರ್ಮನಿ, ಆಮೇಲೆ ಭಾರತ 4ನೇ ಸ್ಥಾನದಲ್ಲಿದೆ. ಓಕೆ, ಭಾರತ ಎಷ್ಟು 4ನೇ ಸ್ಥಾನದಲ್ಲಿದೆ. ಇದು ಒಂದು ನೆನಪಿಟ್ಕೊಡ್ರಿ ನೀವು. ಇನ್ನು ನಗುವ ಶಿಷ್ಟಾಚಾರ ಅನುಷ್ಠಾನಕ್ಕೆ ಅಂತ. ಓಕೆ, ಈ ಶಿಷ್ಟಾಚಾರ ಏನಪ್ಪಾ ಅಂದ್ರೆ ಜೈವಿಕ ಸಂಪನ್ಮೂಲವನ್ನ ಲಭ್ಯತೆ ಅಥವಾ ಪ್ರಯೋಜನಗಳನ್ನ ಹಂಚಿಕೆ ಮಾಡುವ ಉದ್ದೇಶಕ್ಕಾಗಿ ನಯೋಗ ಶಿಷ್ಟಾಚಾರವನ್ನ ಜಾರಿಗೆ ತರುವಂತದ್ದಾಗಿರತ್ತೆ. ಹಾಗೆ ತಾನೆ ಅನುಸಾರ ಅಥವಾ ಪ್ರಮಾಣ ಪತ್ರಗಳನ್ನ ಇವು ಭಾರತ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿ ಇದೆ ಅಂತೇಳಿ ಹೇಳುವಂಥದ್ದು. ಜಗತ್ತಿನ ಆದ್ಯಂತವಾದ ವಿತರಿಸಲಾದಂತ ಒಟ್ಟು ಎಷ್ಟಪ್ಪ ಅಂತಂದ್ರೆ 6311 ಪ್ರಮಾಣ ಪತ್ರದಲ್ಲಿ ಭಾರತದಲ್ಲಿ ಎಷ್ಟಿದಾವ ಅಂದ್ರೆ 3561 56% ಅನ್ನ ಈ ನಯೋಗ ಶಿಷ್ಟಾಚಾರ ಪ್ರಮಾಣ ಪತ್ರವನ್ನ ಭಾರತದಲ್ಲಿದೆ ಅಂತ ಹೇಳ್ತೇವೆ.
ಓಕೆ, ಇನ್ನು ಬೇರೆ ಬೇರೆ ದೇಶದಲ್ಲಿ ಕೂಡ ಹಂಚಿಕೆ ಮಾಡಿದ್ದಾರೆ ಹಾಗಿತ್ತ. ಬಟ್ ನಮ್ಮಲ್ಲಿ ಏನದ ಈಗ ಅಟ್ಲೀಸ್ಟ್ ಒಂದು 56% ಅಷ್ಟು ನಮ್ಮಲ್ಲಿ ಬರೋ ನಯೋಗ ಶಿಷ್ಟಾಚಾರ ಸ್ಥಳೀಯ ಸಂಪನ್ಮೂಲ ಲಾಭವನ್ನ ಹಂಚಿಕೆ ಆಗಿರ್ಬೋದು, ಕಾರ್ಟೋಜೋನಿಯಾ ಅಂತ ಹೇಳಿ ಬರ್ತವೆ ವೈಜ್ಞಾನಿಕ ಸುರಕ್ಷತೆ ಆಗಿರ್ಬೋದು, ಕ್ಯೂಟೋ ಅಂದ್ರೆ ಹಸಿರುಮನೆ ಅನಿಲಗಳಾಗಿರ್ಬೋದು, ಮ್ಯಾಟ್ರಿಯಲ್ ಅಂತಂದ್ರೆ ಓಜೋನ್ ಪದರಗಳ ರಕ್ಷಣೆ ಆಗಿರ್ಬೋದು, ಇವೆಲ್ಲ ಕಂಡು ಬರೋ ನಯೋಗ ಶಿಷ್ಟಾಚಾರ ಅಂತ ಜೈವಿಕ ವೈವಿಧ್ಯ ಸಮಾವೇಶ ಅಂತೇಳಿ ಬರ್ತದೆ. ಇವೆಲ್ಲವನ್ನು ಸಂಬಂಧಪಟ್ಟಿರುವಂತದ್ದಾಗಿರುತ್ತೆ. ಓಕೆ, ಇನ್ನ ಕೊನೆಯದಾಗಿ ಯಾವ್ದಕ್ ಬಂದಿವಪ್ಪ ಅಂತಂದ್ರೆ ಜೂನ್ ತಿಂಗಳಲ್ಲಿ ಬಂದ್ವಿ. ಈ ಜೂನ್ ತಿಂಗಳದ ಒಂದ್ ಸ್ವಲ್ಪ ನೋಡ್ಕೊಳ್ಳೋಣ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಏನಂತಂದ್ರೆ ಪದೇ ಪದೇ ರಿಪೀಟ್ ಆಗಿರುವಂತದ್ದು ಇದಾವೆ. ಬಟ್ ನೀವು ಎನ್ವೈರನ್ಮೆಂಟ್ ಏನಾಗುತ್ತೆ ಅಂತಂದ್ರೆ ನೀವು ಕಂಪ್ಲೀಟ್ಲಿ ಅದ್ರ ಹಿನ್ನೆಲೆಯನ್ನ ನೋಡ್ಕೊಳ್ಳೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ಏನದು ಬರ್ತ್ಡೇ ಸೆಲೆಬ್ರೇಷನ್ ವೀಕ್ಲಿ ಆರ್ ಇಯರ್ಲಿ ಆರ್ 5 ಇಯರ್ಲಿ ಆಚರಣೆ ಮಾಡ್ಕೋಬೇಕಾಗತ್ತೆ. ಕುನ್ನ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದಪ್ಪ? ಕುನ್ನ ರಾಷ್ಟ್ರೀಯ ಉದ್ಯಾನವನ ಅಂತ ಬರ್ತದೆ. ಇಲ್ಲಿ ಏನದ ಸಂಖ್ಯೆನಿಂದ ಯಾವ್ದಂದ್ರೆ ಕ್ಯಾನಸೈನ್ ಡಿಸ್ಟೋಬರ್ಸ್ ವೈರಸ್ ಅಲ್ಲಿ ಇಲ್ಲಿ 6 ಹುಲಿಗಳಿಗೆ ಏನಾಗಿದೆಪ್ಪ ಅಂತಂದ್ರೆ ಸೋಂಕನ್ನ ತಗಲಿದೆ ಅಂತ ಹೇಳ್ತೀವಿ ಕುನ್ನೋ ರಾಷ್ಟ್ರೀಯ ಉದ್ಯಾನವನ. ಓಕೆ, ಇದು ಈ ಕ್ಯಾನೋಸೈಟ್ ಡಿಸೀಸ್ ಅಂದ್ರೆ ಗಾಳಿಯ ಮೂಲಕ ಹರಡುವಂತ ಸಾಂಕ್ರಾಮಿಕ ರೋಗ ನೋಡ್ರಿ. ಎಲ್ಲಿ ಗಾಳಿ ಮುಖಾಂತರ ಬಂದ. ಈಗ ಏನಾದ್ರು ಮನುಷ್ಯರಿಗೆ ಬಂತಂದ್ರೆ ಮನುಷ್ಯರೆಲ್ಲರೂ ಗೋವಿಂದನೇ, ನೆನ್ಪಿಟ್ಕೊಳ್ರಿ. ಹಾಗಿಂತ ರಾಷ್ಟ್ರೀಯ ಉದ್ಯಾನವನ ಕುರಿತಾಗಿ ಮಧ್ಯಪ್ರದೇಶದ ಮಾಡ್ಲಾ ಬಾಲಾಘಾಟ್ ಜಿಲ್ಲೆಯಲ್ಲಿ ವಾಸಿಸುವಂತದ್ದು ಅಂದ್ರೆ ಸ್ಥಾಪಿಸಿರುವಂತ ಸಾತ್ಪುರ್ ಪರ್ವತ ಶ್ರೇಣಿ ಆಗಿರ್ಬೋದು, ಮೈಕಲ್ ಬೆಟ್ಟಗಳು ಆಗಿರ್ಬೋದು, ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿರುವಂತದ್ದು ಆಗಿರುತ್ತೆ ಇದನ್ನ. ನೆಕ್ಸ್ಟ್ ಮಿಷನ್ ಮೌಸನ್ ಅಂತೇಳಿ ಬರ್ತದೆ. ಈ ಮಿಷನ್ ಮೌಸನ್ ಬೇರೆ ಆಗಿರ್ತದೆ. ಇನ್ನೊಂದ್ 2 ಪ್ರಾಜೆಕ್ಟ್ಗಳು ಬರ್ತಾವೆ ಇದರಲ್ಲೆಲ್ಲ. ಇದು ವಾಯು ಮತ್ತು ತಂತ್ರಜ್ಞಾನ ಹವಾಮಾನಕ್ಕೆ ಸಂಬಂಧಪಟ್ಟಿರುವಂತದ್ದಾಗಿರುತ್ತೆ ನೋಡ್ರಿ. ಓಕೆ, ಇದು ಅವಾಗ್ಲೇ ಹೇಳಿದೀನಿ ನೋಡ್ರಿ ನಿಮ್ಗೆ. ಯಾವಾಗ ಜನವರಿಯಲ್ಲಿ ಬಂದಿದೆ ನೋಡ್ರಿ, ಇದನ್ನು ಜನವರಿಯಲ್ಲಿ ಬಂದಿದೆ, ಎಕ್ಸ್ಪ್ಲೇನ್ ಮಾಡಿರ್ತೀನಿ ನೋಡ್ರಿ. ಜನವರಿಯಲ್ಲಿ ಬಂದಿರ್ತದೆ, ಜನವರಿಯಲ್ಲಿ ಕೂಡ ಆಗಿರ್ತದೆ. ಬೇರೆ ಟಾಪಿಕ್ ಅನ್ನ ತಗೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೆ ನೋಡ್ರಿ ನಿಮ್ಗೆ ವೆಬ್ಸೈಟ್ ಅಲ್ಲೆಲ್ಲ ತಗೊಂಡು. ಇದು ಪ್ಲಸ್ ಕ್ಲಾಸ್ ದವ್ರಿಗೆ ಹೇಳಕತ್ತೀನಿ ನಾನು. ಓಕೆ, ಪ್ಲಸ್ ಕ್ಲಾಸ್ ಅಲ್ಲಿ ಯಾರಿದ್ದಾರೆ ನೋಡ್ರಿ ಅವ್ರಿಗೆ ಹೇಳಾಕತ್ತೀನಿ ಇದು. ಸೊ ಅಲ್ಲಿ ಬಂದವ್ರಿಗೆ 100% ಇದ್ರ ಬಗ್ಗೆ ಆರಾಮಾಗಿ ಆನ್ಸರ್ ಮಾಡ್ತಾರೆ. ಇದು ಪುಣೆಯ ಭಾರತೀಯ ಉಷ್ಣವಲಯದ ಹವಾಮಾನ ವಿಜ್ಞಾನ ಸಂಸ್ಥೆ ಅಂತೇಳಿ ಮಿಷನ್ ಮೌಸನ್ ಯೋಜನೆ ಜಾರಿಗೆ ತಂದಿರು. ಹವಾಮಾನದ ಬಗ್ಗೆ ವರದಿಯನ್ನು ನೀಡುವಂಥದ್ದು ಇದ್ರದ್ದು ಆಗಿರುತ್ತ. ಇಷ್ಟು ನೆನಪಿಟ್ಕೊಂಡ್ರೆ ಹವಾಮಾನ ಮಿಷನ್ ಬೇರೆ, ಪ್ರಾಜೆಕ್ಟ್ ಮೌಸನ್ ಬೇರೆ, ಎರಡಕ್ಕೂ ವ್ಯತ್ಯಾಸ. ಪ್ರಾಜೆಕ್ಟ್ ಮೌಸನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಭಾರತ ಇದೆ, ಈ ಕಡೆ ಕರಾವಳಿಯನ್ನು ಹೊಂದಿರುವಂಥದ್ದು. ಈ ಕರಾವಳಿಯ ಸಂಸ್ಕೃತಕ್ಕೆ ಸಂಬಂಧಪಟ್ಟಿರುವಂಥದ್ದು. ಓಕೆ, ಈ ಕರಾವಳಿಯಲ್ಲಿ ಸಂಸ್ಕೃತಕ್ಕೆ ಸಂಬಂಧಪಟ್ಟಿರುವಂಥದ್ದು ಅದು ಪ್ರಾಜೆಕ್ಟ್, ಇದು ಮಿಷನ್, ಎರಡೇ ವ್ಯತ್ಯಾಸ. ಓಕೆ, ಇದು ಯಾವ್ದ್ರ ಅಡಿಯಲ್ಲಿ ಬರ್ತಾ? IMD ಭಾರತೀಯ ಹವಾಮಾನ ಇಲಾಖೆಯ ಅಡಿಯಲ್ಲಿ ಬಂದಿರುವಂತದ್ದು ಆಗಿರುತ್ತೆ. ಇನ್ನ ಕೇರಳದಲ್ಲಿ ದೈವಿಧ್ಯಗಳ ಪುನರುಚ್ಛೇದನ ಯೋಜನೆಗಳನ್ನ ಜಾರಿಗೆ ತರುವಂತದ್ದಾಗಿರುತ್ತೆ. ಎಲ್ಲಿ? ಕೇರಳದಲ್ಲಿ. ಹೌದಾ? ಕೇರಳ ಎಲ್ಲಿ ಕಂಡು ಬರ್ತದ ಅಂತ ಕೇಳ್ಬೇಡ್ರಿ ಮತ್ತೆ. ಅದು ಆಮೇಲೆ ಕೇರಳ ಎಲ್ಲಿ ಕಂಡು ಬರ್ತದ ಅಂದ್ರೆ ನಾನು ಸೆಲೆಬ್ರೇಷನ್ ಮಾಡ್ತೀನಿ. ಕೇರಳದ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಕೇರಳ ಸರ್ಕಾರ ಏನದ ತನ್ನ ರಾಜ್ಯದಲ್ಲಿ ಇನ್ನ ದೈವಗಳ ನಗರಗಳನ್ನು ಅಥವಾ ಖಾವಸ್ ಅಂತ ಕರಿತೀವಿ, ಸ್ಥಳವನ್ನ ಸಮುದಾಯಗಳನ್ನ ಸಹಭಾಗಿತ್ವ ಅಥವಾ ವೈಜ್ಞಾನಿಕ ಜೀವ ವೈವಿಧ್ಯನ ನಿರ್ವಹಣೆ ಮಾಡುವ ಉದ್ದೇಶಕ್ಕಾಗಿ ಇದನ್ನ ಜಾರಿಗೆ ತಂದಿದ್ದಾರೆ. ಅದ್ರ ಮೇಲೆ ಕ್ವಶನ್ ಆಗೈತಿ ಮತ್ತೆ ನೆನ್ಪಿಟ್ಕೊಳ್ಳಿ. ಕರ್ನಾಟಕದಾಗ ಏನಂತಾರ, ಹಾಗೆ ಮಹಾರಾಷ್ಟ್ರದಲ್ಲಿ ಏನಂತಾರ, ರಾಜಸ್ಥಾನದಲ್ಲಿ ಏನಂತಾರ, ದೈವದ ಸ್ಥಳಗಳು ಅಂತ ಬರ್ತಾವ. ಹಿಂಗಂದ್ರೆ ಏನ್ರಿ ಅಂತ ಅನ್ಬೇಡ್ರೆ, ಇವ್ ಏನ್ರಿ ಅಂದ್ರೆ ನಿಮ್ಗೆ ಅರ್ಥ ಆಗ್ತದ ನೋಡಿ. ದೇವರ ಕಾಡುಗಳು ಈ ತರ ಕರಿತೀವಿ ಗೊತ್ತೇನ. ಹಂಗ ಆ ದೇವರ ಕಾಡುಗಳು ಅಂತಂದ್ರೆ ಅಲ್ಲಿ ಕಡಿಯಂಗಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಕೇರಳದಾಗ ಕೋವಿಲ್ ಕಾಡುಗಳು ಅಂತ ಕರಿತೀವಿ. ಎಲ್ಲಿ? ತಮಿಳ್ನಾಡಲ್ಲಿ ಏನು ಕೋವಿಲ್ ಕಾಡುಗಳು. ಹಾಗೆ ಕೇರಳದಾಗ ಬಂದಾಗ ಕೇರಳದಾಗ ಕಾವಸ್ ಅಂತ ಕರಿತೀವಿ. ಕರ್ನಾಟಕದಾಗ ಏನಂತ ಕರಿತೀವಿ? ಕರ್ನಾಟಕದಾಗ ದೇವರ ಕಾಡುಗಳು ಅಂತ ಕರಿತೀವಿ. ಹಾಗೆ MH ಅಲ್ಲಿ ಏನಂತ ಮಹಾರಾಷ್ಟ್ರದಲ್ಲಿ ದೇವರಾಯ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ರಾಜಸ್ಥಾನದಲ್ಲಿ ಬರುತ್ತೆ, ರಾಜಸ್ಥಾನದಲ್ಲಿ ಏನ್ ಕರಿತೀವಿ? ಓರನ್ಸ್ ಅಂತ ಕರಿತೀವಿ. ಹಾಗೆ ಹಿಮಾಚಲ ಪ್ರದೇಶ ಅಂತ ಬರ್ತದೆ, ಹಿಮಾಚಲ ದೇವ್ ಒನ್ ಅಂತ ಕರಿತೀವಿ. ಮೇಘಾಲಯ ಅಂತ ಬರ್ತದೆ, ಈ ಮೇಘಾಲಯದಲ್ಲಿ ಲಾ ಕೈಡಹಾಡಂಗ್ ಅಂತ ಕರಿತೀವಿ, ಕೈಡಾಂಗ್ ಅಂತ ಕರಿತೀವಿ. ಒಡಿಸ್ಸಾದಲ್ಲಿ ಓಡಿ ಅಂತ ಬರ್ತದೆ, ಒಡಿಸ್ಸಾದಲ್ಲಿ ಜರೋಹಾ ಅಂತ ಕರಿತೀವಿ. ಈ ತರ ಕಾಡುಗಳನ್ನು ಕಂಡು ಬರುವಂತದ್ದಾಗಿರ್ತದೆ ಅಷ್ಟೇ. ಭಾರತದ ಅಣೆಕಟ್ಟುಗಳು ಅಂತ ಬರ್ತದೆ. ಭಾರತದಲ್ಲಿ ಅಣೆಕಟ್ಟುಗಳು ಒಂದ್ ಸ್ವಲ್ಪ ಅಣೆಕಟ್ಟುಗಳು ಅದಕ್ಕೆ ಇರುವಂತ ಒಂದ್ ಸ್ವಲ್ಪ ಹೆಸರುಗಳನ್ನ ಕಂಡು ಹಿಡ್ಕೊಡ್ರಿ. ಓಕೆನಾ? ಅದು ಯಾವ್ಯಾವ ನ್ಯೂಸ್ ಅಲ್ಲಿ ಬಂದಿರ್ತಾವ ಅದ್ರ ಬಗ್ಗೆ ನಾನು ಹೇಳಿರ್ತೀನಿ. ಇನ್ನು ಎಕ್ಸ್ಟ್ರಾ ಏನಾದ್ರು ಬೇಕು ಅಂತಂದಾಕರ್ ನೀವ್ ಏನ್ ಮಾಡ್ಬೇಕಾಗತ್ತೆ, ಒಂದ್ಸಲ ರೀಕಾಲ್ ಮಾಡ್ಕೊಡ್ರಿ. ಅಣೆಕಟ್ಟ ಮೇಲೆ ಒಂದ್ ಪ್ರಶ್ನೆಯನ್ನ ಕೇಳುವಂತ ಚಾನ್ಸಸ್ಗಳು ಏನಾಗಿರ್ತದ ಅಂದ್ರೆ ಇಟ್ಟಿರ್ತಾನೆ ಭಾರತದಲ್ಲಿ. ಈಗ ಹಾಗೇ ರೀತಿಯಾಗಿ ಜಾಗತಿಕ ಅಂತ ಇನ್ನೊಮ್ಮೆ ಹೇಳಿರ್ತೀನಿ ನೋಡ್ರಿ. ಭಾರತದ ಅಣೆಕಟ್ಟು ಸುರಕ್ಷತೆ ಅಂತ ಬರ್ತಾವ. ಒಟ್ಟಾರೆಯಾಗಿ ಭಾರತ ಸರ್ಕಾರ ಅಣೆಕಟ್ಟು ಪುನರ್ವಸತಿ ಅಂತಂದ್ರೆ ಈಗೆಲ್ಲ ಕುತ್ಕೊಂಡು ಹೋಗಕತ್ತೇವಲ್ಲ ಅದು ಬರ್ತಾವ. ಹಾಗಿತ್ತಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಭಾರತದ ಅಣೆಕಟ್ಟು ಅಂತಾಗ ಎಷ್ಟನೇ ಸ್ಥಾನದಲ್ಲಿ ಇದೆ ಗೊತ್ತಾ? 1 US ಅಲ್ಲಿ ಇದೆ, 2 ಚೀನಾದಲ್ಲಿ ಇದೆ, 3ನೇದೇ ಭಾರತದಲ್ಲಿದೆ. ಮೂರನೇದು ಎಷ್ಟಿದಾವೆ? 6628 ಅಣೆಕಟ್ಟುಗಳೊಂದಿಗೆ ವಿಶ್ವದಲ್ಲಿ 3ನೇ ಅತಿ ದೊಡ್ಡವಾಗಿರುವಂತಹ ಭಾರತ ಒಟ್ಟು ಅಣೆಕಟ್ಟು ಸರಿಸುಮಾರು 98 ಪಾಯಿಂಟ್ ಅಷ್ಟು ಆಯಾ ರಾಜ್ಯ ಸರ್ಕಾರ ಮಾಲೀಕತ್ವನೇ ಹೊಂದಿರುವಂತದ್ದು. ಓಕೆ, ದೇಶದ ಅತಿ ಹೆಚ್ಚು ಅಣೆಕಟ್ಟನ್ನು ಹೊಂದಿರುವಂತಹ ರಾಜ್ಯ ಯಾವುದು ಗೊತ್ತೇನೆ? ಮಹಾರಾಷ್ಟ್ರ. MH ಅಣೆಕಟ್ಟು ಅತಿ ಹೆಚ್ಚು ಹೊಂದಿರೋದು ಫಸ್ಟ್ ಅಲ್ಲಿ ಇರುವಂತದ್ದು. ಹಾಗೆ ಸ್ಥಾನ ನಂತರದಲ್ಲಿ ಯಾವುದಿದೆ ಗೊತ್ತಾ? MP.
ಆಮೇಲೆ ಯಾವ್ದಿದೆ ಗುಜರಾತ್. ಇದು ಇಷ್ಟು ಕೂಡ ನೆನ್ಪಿಟ್ಕೊಳ್ಳಿ. ಜಾಗತಿಕ ನಗರಗಳ ವರದಿ ಅಂತೇಳಿ ಬರುವಂತದ್ದು. ಜಾಗತಿಕ ವರದಿ ಅಂತ ಬಂತು ಅಂತಂದ್ರೆ ನೀವು ತಲೆ ಕೆಡ್ಸ್ಕೋಬೇಕಾಗಿರುವಂತದ್ದಲ್ಲ. ಜಾಗತಿಕ ಅಂತಂದ್ರೆ ಎಲ್ಲರಿಗೆ ಸಂಬಂಧಪಟ್ಟಿರುವಂತದ್ದಾಗಿರ್ತದೆ. ವಿಶ್ವಸಂಸ್ಥೆನ ವಿಶ್ವ ಮಾನವನ ವಸತಿ ಮತ್ತು ಕಾರ್ಯಾಲಯಗಳನ್ನ ಬಿಡುಗಡೆ ಆಗಿರುವಂತದ್ದು. ಅಜರ್ಬೈಜಾನ್ ಬಾಕುಂನಲ್ಲಿ ನಡೆದಂತ ವಿಶ್ವ ನಗರ ವೇದಿಕೆಯಲ್ಲಿ 13ನೇ ಅಧಿವೇಶನ ಸಂದರ್ಭದಲ್ಲಿ ಇದು ಬಿಡುಗಡೆಯನ್ನ ಮಾಡಿರ್ತಾರೆ. ಓಕೆ, ಈ ವರದಿ ಶೀರ್ಷಿಕೆ ಜಾಗತಿಕವಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಜಾಗತಿಕವಾಗಿ ವಸತಿ ಮತ್ತು ಬಿಕ್ಕಟ್ಟಿನ ಕ್ರಿಯೋತ್ತರ ಪಥ ಅಂತ ಕರೀತಾರೆ. ಆ ಉದ್ದೇಶಕ್ಕಾಗಿ ಬಂದಿರುವಂತದ್ದು. ಇಲ್ಲಿ ಜಾಗತಿಕ ಸರಿಸುಮಾರು 3.4 ಶತಕೋಟಿಯಷ್ಟು ಜನರಿಗೆ ಏನದ ಇಂದಿಗೂ ಸುರಕ್ಷತೆ ಮತ್ತು ಸುಸ್ಥಿರತೆ ಆದ ಮೂಲ ಸೌಕರ್ಯಗಳನ್ನ ಸಿಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ, ಬೇಜಾರೇನಿಲ್ಲ, ಅಷ್ಟೇ, ಬಹಳ ಏನಿಲ್ಲ. ಸೊ ಅದಕ್ಕಾಗಿ ಇನ್ನ ಲಾಸ್ಟ್ ಅಂಡ್ ಬೆಸ್ಟ್, ಭಾರತದಲ್ಲಿ ಮೊದಲ ವಾಯು ಮಾಲಿನ್ಯ ಅಂತೇಳಿ ಬರ್ತದೆ. ಹವಾಮಾನದ ಮುನ್ಸೂಚನೆ ವ್ಯವಸ್ಥೆ. ಏನಪ್ಪ ವಾಯು ಮಾಲಿನ್ಯ? ವಿಮಾನದ ಸಂಚಾರ ಅಡಚಣೆಯನ್ನ ತಡೆಗಟ್ಟುವ ನಿಯಂತ್ರಣದಲ್ಲಿ ಕೇಂದ್ರದ ಸಚಿವರಾದಂತ ಜಿತೇಂದ್ರ ಸಿಂಗ್ ಅವರು, ಕೇಂದ್ರ ಸಚಿವರು ಯಾರಪ್ಪ ಅಂತ ಕೇಳ್ತಾರೆ. ಕೇಂದ್ರದ ಸಚಿವರು ಯಾರು? ಜಿತೇಂದ್ರ ಸಿಂಗ್ ಅವರು ಬರ್ತಾರೆ. ಇವ್ರು ಹೇಳುವಂಥದ್ದು ಏನಪ್ಪಾ ಅಂತ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏನಪ್ಪಾ ಅಂತಂದ್ರ, ಈ ನಿಲ್ದಾಣ ಭಾರತದ ಮೊದಲ ಸ್ಕೈ ಕ್ರಾಫ್ಟ್ ಅಂತ ವಾಯು ಅಥವಾ ವಾಯುಯಾನದ ಹವಾಮಾನದ ಮುನ್ಸೂಚನೆ ವ್ಯವಸ್ಥೆಯನ್ನ ಹೊಂದಿರುವಂತದ್ದಾಗಿರುತ್ತೆ. ಇದನ್ನು ಒಂದೇ ವೇದಿಕೆ ಸಂಯೋಜನೆ ಮಾಡಿರುವಂತಹ ಭೂ ವಿಜ್ಞಾನ ಮತ್ತು ಸಚಿವಾಲಯ ಮಿಷನ್ ಮೌಸನ್ ಉಪಕ್ರಮದಡಿಯಲ್ಲಿ ನೋಡ್ರಿ, ಇದು ಅದಕ್ಕೆ ಸಂಬಂಧಪಟ್ಟು. ಓಕೆ, ಅದಕ್ಕಾಗಿ ಹೇಳ್ತಾ ಇರುವಂತದ್ದು. ಒಂದಕ್ಕೊಂದು ಬಹಳ ಲಿಂಕ್ ಇದೆ. ನಿಮಗೆ ಕರೆಂಟ್ ಇವೆಂಟ್ಸ್ ಏನಲ್ಲ ಮ್ಯಾಗಝಿನ್ಸ್ ಓದ್ಬೇಕಾದ್ರೆ ತಲೆ ಕೆಟ್ಟ ಹೋಗುತ್ತೆ. ಆ ತರ ಮೌಸನ್ ಅಂತಂದ್ರೆ ಹವಾಮಾನಕ್ಕೆ ಸಂಬಂಧಪಟ್ಟ. ಮೇಘದೂತ್ ಅಂದ್ರೆ ರೈತರಿಗಾಗಿ ವಿಶೇಷ ರೂಪಿಸಿರುವಂತದ್ದು. ಇದು ಕೂಡ ಹೇಳಿದ್ದೀನಿ. ಮೇಘದೂತ ಅಂತ ಬರ್ತದೆ. ಮೇಘದೂತ ಅಂತ ಬರ್ತದೆ. ಈ ಮೇಘದೂತ ಯಾವ್ದಕ್ಕೆ ಸಂಬಂಧ? ರೈತರಿಗೆ ವಿಶೇಷವಾದಂತ ರೂಪಿಸಿರುವಂತದ್ದು, ಹವಾಮಾನ ಆಧಾರಿತ ಕೃಷಿಗೆ ಸಂಬಂಧಿಸಿರುವಂತದ್ದು. ಇವು ಇಷ್ಟನ್ನು ಕೂಡ ನೆನಪಿಟ್ಕೊಡ್ರಿ. ಓಕೆನಾ? ಇನ್ನು ಹವಾಮಾನದ ಮುನ್ಸೂಚನೆ ಅಂತೇಳಿ ಬರ್ತದೆ. ಈ ಹವಾಮಾನದ ಮುನ್ಸೂಚನೆ ವ್ಯವಸ್ಥೆ ಅಂತೇಳಿ ಬರುವಂತದ್ದು. ಇದು ಈಗಾಗಲೇ ಏನದ ಎರಡಕ್ಕೆ ಸಂಬಂಧ ಇದ್ರದ್ದೇ ಹೇಳಿರುವಂತದ್ದು. ಓಕೆ, ಡನ್. ಇನ್ನು ಬಾನ್ ಅಂತೇಳಿ ಹವಾಮಾನದ ಸಮ್ಮೇಳನ ಅಂತೇಳಿ ಬರ್ತದೆ. ಬಾನ್ ಸಮ್ಮೇಳನ 2026ರಲ್ಲಿ ಬರುತ್ತೆ. ಹೌದಾ? ಇದನ್ನ ಏನಪ್ಪಾ ಅಂತಂದ್ರೆ SP64 ಅಂತ ಕೇಳ್ತಾರೆ. 64. ಓಕೆ, ಈ ಅಭಿವೃದ್ಧಿ ಹೊಂದಿರುವ ದೇಶಗಳ 2035ರಲ್ಲಿ ಓಕೆ, ಈ ಸಾರ್ವಜನಿಕ ಹವಾಮಾನ ನೋಂದಣಿ ನಿಧಿಯನ್ನ ಈ ವಾರ್ಷಿಕವಾಗಿ ಎಷ್ಟು ಹೋಗ್ಬೇಕಂದ್ರೆ 120 ಮಿಲಿಯನ್ ಅಷ್ಟು ಏನದ ಅಮೆರಿಕನ್ ಡಾಲರ್ ಹೆಚ್ಚಿಸಬೇಕು ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡಿದ್ದಾರೆ. ನೆನಪಿಟ್ಕೊಂಡ್ಬಿಡ್ರಿ ಥಾಟ್ಸ್. ಓಕೆ, ಇದು ಅಷ್ಟು. ಇದು ನೋಡ್ಕೊಡ್ರಿ. ಇದು ಯಾಕೆ ಹವಾಮಾನದ ಬಗ್ಗೆ ಒಂದು ಪ್ರಶ್ನೆ ಅಂತೂ ಫಿಕ್ಸ್ ಎದ್ರಾಗಾದ್ರೂ ಇರುತ್ತೆ. ನಾಳೆ PSI essay ಬರೆಯೋರು ಕೂಡ ಇದರಲ್ಲಿ ಬರುತ್ತೆ. ಇನ್ನೊಂದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಿಶ್ವದ ಮರುಭೂಮೀಕರಣದ ಮತ್ತು ಬರಗಾಲದ ತಡೆಯ ದಿನ ಅಂತೇಳಿ ಬರ್ತದೆ. ಯಾವಾಗಪ್ಪ ಅಂತಂದ್ರ ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆ ಅಂತೇಳಿ ಬರುತ್ತೆ. ಇದು 1994ರಲ್ಲಿ. ಯಾವಾಗಪ್ಪ? 1994ರಲ್ಲಿ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಜೂನ್ 17ರಂದು ಏನಂತ ವಿಶ್ವ ಮರುಭೂಮಿ ಮತ್ತು ಬರಗಾಲ ತಡೆಗಟ್ಟುವ ನಿಧಿ ಅಂತ ಬರ್ತದೆ. ಈ ಸಮಯ ಹೆಚ್ಚು ಪ್ರಚಾರಕ್ಕೊಳಗಾಗಿರೋದು ಯಾವಾಗಪ್ಪ ಅಂತಂದ್ರೆ 2006ರಲ್ಲಿ. ಓಕೆ, ಇದು ಮರುಭೂಮಿ ಮತ್ತು ಮರುವೀಕರಣ ಅಂತಾರಾಷ್ಟ್ರೀಯ ವರ್ಷ ಎಂದು ಘೋಷಣೆ ಮಾಡ್ತಾರೆ 2006ರಲ್ಲಿ. ಓಕೆ, ಹಾಗೆ 2026ರಲ್ಲಿ ಇದರ ಥೀಮ್ ಏನಾಗಿತ್ತಪ್ಪ ಅಂತಂದ ಕೇಳಿದಾಗ ಹುಲ್ಲುಗಾವಲುಗಳ ಮತ್ತು ಗುರುತಿಸಿ, ಗೌರವಿಸಿ ಮತ್ತು ಮರುಸ್ಥಾಪಿಸಿ ಅನ್ನೋ ಉದ್ದೇಶ ಇದರದಾಗಿತ್ತು. ಅಂತಾರಾಷ್ಟ್ರೀಯದು ಅಂತ ಬಂದಾಗ ದಯವಾಕ್ಯನ ಅಂತಾರಾಷ್ಟ್ರೀಯ ಹುಲ್ಲುಗಾವಲ ಮತ್ತು ಪಶುಪಾಲನೆಯ ವರ್ಷ ಅಂತೇಳಿ ಇದನ್ನ ಘೋಷಣೆಯನ್ನ ಮಾಡ್ತಾರೆ. ಬಾನ್ ಚಾಲೆಂಜ್ ಆಗಿರುವಂತದ್ದು, ಗ್ರೇಟ್ ಗ್ರೀನ್ ವಾಲ್ ಪ್ರಾಜೆಕ್ಟ್ ಆಗಿರುವಂತದ್ದು, ಇವೆಲ್ಲ ಜಾಸ್ತಿ ಬರ್ತವೆ. ಗ್ರೇಟ್ ಗ್ರೀನ್ ವಾಲ್ ಪ್ರಾಜೆಕ್ಟ್ ಇನ್ ಆಫ್ರಿಕಾದಲ್ಲಿ ಬರ್ತದೆ. 7778 ಕಿಲೋಮೀಟರ್ ಅಷ್ಟು ಗ್ರೀನ್ ಅಂತಂದ್ರ ಮರುಭೂಮಿಯನ್ನ ಮತ್ತೆ ಏನ್ ಮಾಡ್ಬೇಕು, ಇಲ್ಲಿ ಸಂಪೂರ್ಣವಾಗಿ ಅರಣ್ಯಕರಣ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಇದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಗ್ರೇಟ್ ಗ್ರೀನ್ ವಾಲ್ ಪ್ರಾಜೆಕ್ಟ್ ಬಂದಿದೆ. ಅದೇ ರೀತಿ ನಮ್ಮಲ್ಲಿ ಏನಾಗಿದೆಪ್ಪ ಅಂದ್ರೆ ಗ್ರೀನ್ ವಾಲ್ ಪ್ರಾಜೆಕ್ಟ್ ಅಂತ ಬಂದಿರುವಂತದ್ದು. ಇನ್ನು ಜಾಗತಿಕ ತಾಪಮಾನ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗ್ತಾ ಇದೆ. ಸಿಲುಕಿರುವಂತ ಪಟ್ಟಿಯಲ್ಲಿ ಭಾರತ ಏನಾಗಿದೆಪ್ಪ ಅಂತಂದ್ರೆ ಅಗ್ರಸ್ಥಾನದಲ್ಲಿ ಇದೆ ಭಾರತದಲ್ಲಿ. ಹಾಗೆ ತಂದ್ರೆ ಭಾರತದಲ್ಲಿ ಅಗ್ರಸ್ಥಾನ ಅಂತಂದ್ರೆ ಅಲ್ ಬ್ರುಸಾ ಅಂತ ಬರ್ತದೆ. ಇದು ಒಂದು ಇರಾನ್ ನಲ್ಲಿ ಕಂಡು ಬರುವಂತದ್ದು. ಓಕೆ, ಇರಾಕ್ ನಲ್ಲಿ ಕಂಡು ಬರ್ತದ. ಹಾಗೆ ತಂದ್ರೆ ಭಾರತದಲ್ಲಿ ಯಾವ್ದು ಕಂಡು ಬರ್ತದಪ್ಪ ಅಂತಂದ್ರೆ ಅತಿ ಹೆಚ್ಚಾಗಿ ಇದನ್ನ ಅಹಮದಾಬಾದ್ ಅಂತ ಹೇಳಿ ಕಂಡು ಬರ್ತದ. ನಾಗ್ಪುರ್ ಸೆಕೆಂಡ್ ಬರುವಂತದ್ದು, ಹಾಗೆ ಮಧುರೈ ಥರ್ಡ್ ಅಲ್ಲಿ ಬರುತ್ತೆ. ಅಂದ್ರೆ ನಮ್ಮ ಭಾರತದಲ್ಲಿ ಹೇಳ್ತಾ ಇರುವಂತದ್ದು. ಮಾಲಿನೂ ಬರ್ತದೆ ಇವರಲ್ಲಿ. ಓಕೆ, ಮಾಲಿಯಲ್ಲಿ ಕಂಡು ಬರುವಂತದ್ದು. ಇನ್ನೊಂದು ಏನಂದ್ರೆ ಫ್ಲೇಮಿಂಗೋ ಕ್ರಾಂತಿ ಅಂತೇಳಿ ಬರ್ತದೆ. ಫ್ಲೇಮಿಂಗೋ ಕ್ರಾಂತಿ ಅಂತಂದ್ರೆ ಏನಪ್ಪಾ ಅಂತಂದ್ರ ಅಲ್ಬೇನಿಯಾದಲ್ಲಿ ಸಂಜಾನ ದ್ವೀಪ ಅಂತ ಬರ್ತದೆ. ಯಾವುದು? ಸಂಜಾನ್ ದ್ವೀಪ ಅಂತ ಬರ್ತದೆ. ಸಂಜಾನ ದ್ವೀಪ ಅಂತ ಬರ್ತದೆ. ಈ ಸಂಜಾನದ ಮಿಸೋರ್ ನಾರ್ಟಾ ಅಂತೇಳಿ ಬರ್ತದೆ. ಜೌಗ ಪ್ರದೇಶದಲ್ಲಿ ಪ್ರಸ್ತಾಪಿಸಿರುವಂತ 1.6 ಮಿಲಿಯನ್ ಅಮೆರಿಕನ್ ಡಾಲರ್ ಐಷಾರಾಮಿ ರೆಸಾರ್ಟ್ ಯೋಜನೆಗಳಾಗಿರೋದು ಇದನ್ನ ವಿರೋಧ ಮಾಡ್ತಾ ಇರುವಂತದ್ದು. ಓಕೆ, ಅಲ್ಲಿ ರೆಸಾರ್ಟ್ ಮಾಡಿದ್ರೆ ಅದನ್ನ ವಿರೋಧ ಮಾಡ್ತಾ ಇದಾರೆ. ಅದನ್ನ ಬೇಡ, ನೀವು ತಗೊಂಡು ಹೋಗ್ರಿ, ಕಿತ್ಕೊಂಡು ಹೋಗ್ರಿ ಅಂತೇಳಿ. ಇನ್ನೊಂದು ಏನದ ಶಾನ್ ಸಂರಕ್ಷಣಾ ಸಂಸ್ಥೆ ಅಂತೇಳಿ ಬರ್ತದೆ. ಇದು ಲಡಾಖ್ ನಲ್ಲಿ ಇರುವಂತದ್ದು. ಲಡಾಖ್
ಲಡಾಖ್ನಲ್ಲಿ ವನ್ಯಜೀವಿ ಸಂರಕ್ಷಣೆ ಜೀವ ವೈವಿಧ್ಯ ನಿರ್ವಹಣಾ ಉದ್ದೇಶಕ್ಕಾಗಿ ಇದನ್ನು ಸುಸ್ಥಿರ ಮೀಸಲು ಪ್ರದೇಶ ವೇದಿಕೆನ ಹಿಮಚಿರತೆ ಅಥವಾ ಎತ್ತರದ ಪ್ರದೇಶ ಪ್ರಕೃತಿಯನ್ನ ಏನ್ ಮಾಡಾಗ್ತದೆ ಸಂರಕ್ಷಣಾ ಸಂಸ್ಥೆಯನ್ನ ಸ್ಥಾಪಿಸುವ ಉದ್ದೇಶಕ್ಕಾಗಿ ಇದು ಹೇಳ್ತಾ ಇರುವಂತದ್ದು. ಓಕೆ, ಎಲ್ಲಿ ಲಡಾಖಲ್ಲಿ. ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಯಾರು? ಉಪರಾಜ್ಯಪಾಲರಾಗಿರ್ತಾರೆ, ಶಾಂತಿ ಸಂಸ್ಥೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತದ್ದು. ಓಕೆ, ಹಿಮಚಿರತೆ ಅತಿ ಹೆಚ್ಚಾಗಿ ಇರುವಂತದ್ದು ಎಲ್ಲಪ್ಪ ಅಂತಂದ್ರೆ ಲಡಾಖ್ನಲ್ಲಿ, ಅದು ಒಂದ್ ನೆನಪಿಟ್ಕೊಳ್ರಿ. ಇನ್ನು ಪ್ಲೂಟೋ ಪ್ಯಾಟ್ ಹವಳಗಳು ಅಂತ ಬರ್ತದೆ, ಇದು ಲಕ್ಷದ್ವೀಪದಲ್ಲಿ ಕಂಡು ಬರುವಂತದ್ದು. ಲಕ್ಷದ್ವೀಪದ ಹೊಸದಾಗಿ ದಾಖಲಾದಂತ ಇದು ಪೊಟಾಟೋ ಪ್ಯಾಚ್ ಹವಳಗಳು ಅಂತ ಬರ್ತದೆ. ಈ ಪೊಟಾಟೋ ಅಂದ ಕದ್ಮತ್ ದ್ವೀಪ ಅಂತ ಬರ್ತದೆ, ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಕೇಳಿದಾಗ. ಎಲ್ಲಿ? ಕದ್ಮತ್ ದ್ವೀಪ ಅಂತ ಬರ್ತದೆ. ಈ ಕದ್ಮತ್ ದ್ವೀಪದಲ್ಲಿ ಕಂಡು ಬರುವಂತದ್ದು ಹವಳಗಳ ಸಂಶೋಧನೆ ಅಥವಾ ಪತ್ತೆ ಹಚ್ಚುವಿಕೆಯಲ್ಲಿ ಇಲ್ಲಿ ಕಂಡು ಬರುವಂತದ್ದು. ಇಲ್ಲಿ ಕೋರಲ್ ಪ್ಯಾಲಿಪ್ಸ್ ಅಂತ ಸೂಕ್ಷ್ಮವಾದ ಪ್ರಾಣಿಗಳಾಗಿರ್ಬೋದು, ಜೂ ಕ್ಯಾಥೆಕ್ಸ್ಲೋ ಅಂತ ಬರ್ತದ, ಅದು ಎಂಬ ಶೈವಲಗಳಾಗಿರ್ಬೋದು, ಈ ಪರಸ್ಪರ ಸಹಜೀವಿಗಳಾಗಿರ್ಬೋದು, ಇಲ್ಲೆಲ್ಲವನ್ನು ಕಂಡು ಬರುವಂತದ್ದು. ಓಕೆ, ನೆಕ್ಸ್ಟ್ ಹೇಳುವಂಥದ್ದು ಇನ್ನ ಜಮ್ಮು ಕಾಶ್ಮೀರದಲ್ಲಿ ಭಾರತದ 7ನೇ ಪ್ರಾದೇಶಿಕ ಹವಾಮಾನ ಕೇಂದ್ರವನ್ನ ಸ್ಥಾಪನೆ ಮಾಡುವ ಉದ್ದೇಶಕ್ಕಾಗಿ ಏನ್ ಮಾಡಾಕತ್ತರಪ್ಪ ಅಂತಂದ್ರ ಈ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಭೂ ವಿಜ್ಞಾನ ಸಚಿವಾಲಯ ಜಿತೇಂದ್ರ ಸಿಂಗ್ ಅವರು ಏನ್ ಮಾಡಿದ್ರ 7ನೇ ಪ್ರಾದೇಶಿಕ ಹವಾಮಾನವನ್ನ ಸ್ಥಾಪನೆ ಮಾಡ್ತಾ ಇದಾರೆ. ಹಂಗಿತ್ತಂದ್ರ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಹೊಸದಾಗಿ ಪ್ರಾದೇಶಿಕ ಹವಾಮಾನ ಸ್ಥಾಪನೆಯನ್ನು ಮಾಡ್ತಾ ಇದಾರೆ. ಎಲ್ಲಿ? ಲಕ್ನೋದಲ್ಲಿ. ಓಕೆ, ಈ ಜಮ್ಮು ಕಾಶ್ಮೀರದಲ್ಲಿ ಮಾಡಾಕತ್ತಿದ್ರ, ಹಾಗೆ ಲಕ್ನೋದಲ್ಲಿ ಮಾಡಾಕತ್ತಿದಾರೆ. ಎರಡು ಕೂಡ ಭಾರತ ಹವಾಮಾನ ಇಲಾಖೆ IMD ಅವರು ಏನದ ಮುಂಬೈ, ಚೆನ್ನೈ, ನವದೆಹಲಿ, ಕಲ್ಕತ್ತಾ, ನಾಗ್ಪುರ, ಗುವಾಹಟಿಯಲ್ಲಿ ಒಟ್ಟು 6 ಇತ್ತು. ಈ ಸದ್ಯದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಒಂದು 7ನೇದೊಂದು ಆಗಿದೆ. ಇನ್ನು ಭಾರತದಲ್ಲಿ ಮೊದಲ ನ್ಯಾಯಾಂಗ ಸಂಯೋಜನೆ ಅಂತ ಬರ್ತದೆ. ಭಾರತದ ಮೊದಲ ನ್ಯಾಯಾಂಗ ಸಂಯೋಜನೆ ಮತ್ತು ವನ್ಯಜೀವಿ ಅಪರಾಧದ ವ್ಯವಸ್ಥೆಯನ್ನ ಜಾರಿಗೊಳಿಸಿರೋದು ಯಾವ್ದಪ್ಪ ಅಂತಂದ್ರೆ ಕೇರಳ. ನೋಡ್ರಿ, ನೆನ್ಪಿಟ್ಕೊಂಡ್ಬಿಟ್ರಿ, ಈ ಕೇರಳ ಜಾರಿಗೆ ತಂದೆವು. ಕೇರಳದ ಅರಣ್ಯ ಇಲಾಖೆಯನ್ನ ವನ್ಯಜೀವಿ ಅಪರಾಧದ ನಿಯಂತ್ರಣ ವ್ಯವಸ್ಥೆಯನ್ನ ಹಾಕ್ ಅಂತ ನೊಂದಿಗೆ ಇದು ಈ ಕೋರ್ಟ್ ಅನ್ನೋ ವ್ಯವಸ್ಥೆಯನ್ನ ಜಾರಿಗೆ ತಂದ. ಅಂದ್ರೆ ಇತ್ಯರ್ಥ ಮಾಡುವಂಥದ್ದು, ಬೇಗ ಬೇಗ ಕಳಿಸ್ಬಿಡುವಂಥದ್ದು ಉದ್ದೇಶ ಆಗಿರ್ತದ. ಇದು ವಿರೋಧ ಚಟುವಟಿಕೆ ಆಗಿರ್ಬೋದು, ನಿಗಾ ವ್ಯವಸ್ಥೆ ಆಗಿರುವಂತದ್ದಾಗಿರ್ಬೋದು, ವನ್ಯಜೀವಿಗಳ ಅಪರಾಧ ನಿರ್ವಹಣೆ ಆಗಿರ್ಬೋದು, ಅಂತರ್ಜಾಲದ ಆಧಾರಿತ ವ್ಯವಸ್ಥಿತವಾಗಿರುವಂಥದ್ದು, ಇವೆಲ್ಲವನ್ನು ಇದ್ರಾಗೆ ಬಂದಿರುವಂಥದ್ದು. ಓಕೆ, ನೆಕ್ಸ್ಟ್ ಪ್ಯಾರಿಸ್ ಒಪ್ಪಂದ ಅಂತೇಳಿ ಬರ್ತದಪ್ಪಿ. ಇದು ಒಂದು ಕಟ್ಟ ಕಡೆಯದಾಗಿ ಪ್ಯಾರಿಸ್ ಒಪ್ಪಂದವನ್ನ ಹೇಳಿದ್ರ ಇಲ್ಲಿಗೆ ಆಲ್ಮೋಸ್ಟ್ ಅಲ್ಲಿ ಮುಗಿಸಿರುವಂತದ್ದು ಆಗಿರುತ್ತೆ ಇದು ಪ್ಯಾರಿಸ್ ಒಪ್ಪಂದ. ಯಾಕೆಂತಂದ್ರ ಈ ಎಲೆಕ್ಟ್ರಿಕಲ್ ವಾಹನಗಳ ಬಗ್ಗೆ, ಇವು ಡೀಸೆಲ್ಗಳ ಬಗ್ಗೆ, ಇವು ಅತಿಯಾಗಿ ಈಗ ಕಾಮನ್ ಆಗಿರುವಂತದ್ದು. ಎಕ್ಯುರಸಿ ಇದು ಸಿಗೋದಿಲ್ಲ ನಿಮಗೆ, ಏನು ಡಾಟಾಗಳು ಸಿಗೋದಿಲ್ಲ. ಅದಕ್ಕಾಗಿ ಬಟ್ ನಾನು ಕ್ಲಾಸಲ್ಲಿ ಹೇಳ್ತೀನಿ ಅಂದ್ರೆ 100% ಹೇಳ್ತೀನಿ. ಇನ್ನು ಪ್ಯಾರಿಸ್ ಒಪ್ಪಂದ ಅಡಿಯಲ್ಲಿ ಪ್ರಥಮವಾಗಿ ಇಂಗಾಲದ ಕ್ರೆಡಿಟ್ ತರಗತಿ ಅಂತ ಬರ್ತವೆ. ವಿಶ್ವಸಂಸ್ಥೆ ಇಂಗಾಲದ ಮಾರುಕಟ್ಟೆ ಉದ್ದೇಶಕ್ಕಾಗಿ ಇದನ್ನ ಏನ್ ಮಾಡ್ತಾರೆ, ಇತಿಹಾಸದಲ್ಲೇ ಮೊದಲ ಬಾರಿಗೆ ಪ್ಯಾರಿಸ್ ಒಪ್ಪಂದ ಅಂತ ಬರ್ತದ. ವಿಧಿ ಯಾವ್ದು ಹೇಳ್ರಿ? ವಿಧಿ 6.4. ಓಕೆ, ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆರ್ಟಿಕಲ್ 6 ಅಡಿಯಲ್ಲಿ ಇಂಗಾಲದ ಕ್ರೆಡಿಟ್ ಜಾಗತಿಕವಾಗಿ ಬಿಡುಗಡೆಯನ್ನ ಮಾಡಿರುವಂತದ್ದು. ಇದು ಮಯನ್ಮಾರ್ ದೇಶದಲ್ಲಿ ಅನುಷ್ಠಾನಗೊಂಡಿರುವಂತಹ ಪರಿಸರ ಸ್ನೇಹಿ ಸುಸ್ಥಿರ ಅಡುಗೆ ಅನಿಲಗಳಿಗಾಗಿರುವಂತದ್ದು ಯಶಸ್ವಿಯಾಗಿ ಜಾರಿಗೆ ಕ್ರೆಡಿಟ್ ಅನ್ನ ವಿತರಿಸಲಾಗಿರುವಂತದ್ದು. ಫಸ್ಟ್ ಯಾವ್ದು ಬರುತ್ತ? ಮಯನ್ಮಾರ್ ಬರುತ್ತೆ. ಇಲ್ಲಿಗೆ ಏನ್ ಮಾಡಪ್ಪ ಅಂತಂದ್ರೆ ಇದನ್ನ ಎಂಡ್ ಮಾಡಿಬಿಡೋಣ. ಇದು ಯಾರೆಲ್ಲ ಜಾಯಿನ್ ಆಗಿಲ್ಲ, ಒಂದ್ ಸ್ವಲ್ಪ ಕರೆಂಟ್ ಅಫೇರ್ಸ್ ಡೆಪ್ತ್ ಆಗಿ ಬೇಕು ಅಂತಂದ್ರೆ ಜಾಯಿನ್ ಆಗಿರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.